ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೆ ವರದೋಸ್ತು ನಿರಂತರಂ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಇನ್ನೊಂದೇ ದಿನ ತನಗೆ ತಾನೇ ಭೃತ್ಯ ನೆನೆಸುವ ತರ್ಪಕನು ತಾನಾಗಿ ಅಂತ ಹೇಳ್ತಿದ್ದ ನೆನ್ನೆ. ಮುಂದುವರೆದು 14ನೇ ಪದ್ಯ ಅಲ್ಲಿಂದ ಶುರು ಮಾಡೋಣ. ಈಗ ಅಲ್ಲಿ ನೋಡ್ರಿ 14. ಹಾಂ, ಬಹಳ ಮಹತ್ವದ ಪದ್ಯ ಇದು. ಇದನ್ನು ಗಟ್ಟಿ ಮಾಡ್ಬೇಕು ಖರೆ ಅಂದ್ರೆ ಅನ್ಕೋತ ಹೇಳ್ಬೇಕು. ಇದನ್ನು ನೋಡ್ರಿ ಎಷ್ಟು ಚಂದ ಹೇಳ್ತದೆ ಅದು. ಹೆಂಗರ ಆಗಲಿ ನಾಮಸ್ಮರಣೆ ಮಾಡ್ರಿ ಅದನ್ನು ಹೇಳ್ತಾ ಇದ್ದಾರೆ. ಯಾವ ಕಾರಣದಿಂದ ಆಗಲಿ ಅದಕ್ಕೆ ಮುಂದಿನ ಬೈವಕರಾಗಲಿ ಬೇಕಾರೆ ಅಥವಾ ಮನಸ್ಸಿನಾಗ ಆಸೆ ಪಟ್ಕೊಳ್ಳಿಕ್ಕೆ ಯಾವ ದೃಷ್ಟಿಯಾಗರ ಆಗಲಿ, ಬಿಟ್ಟಿಗಳ ನೆವದಿಂದಲಾಗಲಿ ಹೊಟ್ಟೆಗೋಸುವ ವಾದಡಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಗದಿಂದೊಮ್ಮೆ ನಿಟ್ಟುಸಿರಿ ನಿಮ್ ಬಾಯಿ ತೆರೆದು ಹರಿ ವಿಠಲ ಸಲಹೆಂದೆನರು ಕೈಗೊಟ್ಟು ಕಾವ ಕೃಪಾಳು ಸಂತತ ತನ್ನ ಭಕುತರನು. ಎಲ್ಲಾರು ಅಂತ ಹೇಳಿಲ್ಲ, ತನ್ನ ಭಕುತರನು. ಆ ಮಟ್ಟದ ಭಕ್ತರು ನಾವು ಆಗ್ಬೇಕು ಅಂತಾರೆ. ಹೆಂಗೆ ದೇವ್ರನ್ನ ನೆನೆಸ್ಲಿಕ್ಕೆ ಹಿಂಗೆ ಮಡಿನ ಹುಡುಗಬೇಕು, ಪೀತಾಂಬರ ಹುಡುಗಬೇಕು, ಧಾಬಳಿ ಹುಡುಗಬೇಕು, ಒದ್ದೆ ಹುಡುಗಬೇಕು, ನೇಮೆ ಮತ್ತವೆಲ್ಲ ದೇವ್ರ ಪೂಜೆ ಮಾಡೋದು ನಾವೆಲ್ಲ ಬೇಕಾ ಪ್ರಶ್ನೆ ಬೇರೆ. ನಾಮಸ್ಮರಣೆಗೆ ಯಾವ ಡ್ರೆಸ್ ಹಾಕ್ಕೊಡ್ರಿ, ಹಂಗರೇ ಇರ್ರಿ. ನಾಮಸ್ಮರಣೆ ಮಹತ್ವ ಅಂತ ಹೇಳ್ತಾ ಇದ್ದಾರೆ. ಒಂದೇದು ಬಿಟ್ಟಿ ಅಂತೀವಿ, ಗೊತ್ತಿಲ್ಲ ನಿಮಗೆ. ಬಿಟ್ಟಿ ಬಿಟ್ಟಿ ಚಾಕ್ರಿ ಮಾಡ್ಕೊ ನಾವು ಅಂತಿಲ್ಲ. ಹಂಗೆ ಸುಮ್ಮನೆ ಬಿಟ್ಟಿಗಳ ನೆವದಿಂದ ಆಗಲಿ. ಏನೋ ಏನಪ್ಪ ಏನು ನಾರಾಯಣ ಅಂದ್ರೆ ಕೃಷ್ಣ ಅಂದ್ರೆ ಏನೋ ಆಗ್ತದಂತ ಏನಂದ್ರೆ ಆತ ತಿಳ್ಕೊಂಡು ಈ ಬ್ಯಾಸದ ಹಿಂಗರನ್ರಿ ಬೇಕಾದ್ರೆ ನೀವು. ಒಂದೇದು ಹೊಟ್ಟೆಗೋಸುಗ ವಾದಡಾಗಲಿ. ಭಾಳ ಮಂದಿ ಮಾಡ್ತಾರೆ ಈ ಕೆಲಸ. ಹೊಟ್ಟೆ ತುಂಬಿಕೊಳ್ಳಿಕ್ಕೆ ಹೊಟ್ಟೆ ಅಂದ್ರೆ ಹೊಟ್ಟೆ ತುಂಬಿಕೊಳ್ಳಿಕ್ಕೆ ವೇಷ ಹಾಕಿರ್ತಾರೆ ನೋಡ್ರಿ, ತಾಳ ಹಿಡ್ಕೊಂಡು ಅಲ್ಲೆಲ್ಲೇ ಕೂತ್ಕೊಂಡಿರ್ತಾರೆ. ದೇವಸ್ಥಾನ ಮುಂದೆ ಭಿಕ್ಷಾ ಬಿಡಿ ಕೂತ್ಕೊಂಡಿರ್ತಾರೆ. ಅವ್ರನ್ನ ಹಿಡ್ಕೋ. ಮತ್ತೆ ನಮ್ಮ ಬ್ರಾಹ್ಮಣ ರಾಷ್ಟ್ರದಲ್ಲಿ ಮತ್ತೆ ಹಾಗೆ ಪುರಂದಾಸರು ಮಾನವ ಜನ್ಮ ಇದು ಹಾಳು ಮಾಡಬೇಡಿರು ಹುಚ್ಚಪ್ಪಗಳಿರ ಅಂದ್ರೆ ಹೌದಿಲ್ಲ ನೋಡ್ರಿ. ಹಂಗಾಗಿ ಶಬ್ದ ಹೇಳ್ತಾರೆ ನಮ್ಗೆ. ಅಲ್ಲಿ ಮಾನವ ಜೀವನ ಅಂತ ಹೌದಲ್ಲ, ಮಾಧುರ ಜೀವನ ಅಂತ ಹೇಳಿದ್ರಲ್ಲಿ ಅಂದ್ರೆ ಅವ್ರಷ್ಟ ತೊಗೊಂಡ್ರ ಮತ್ತೆ ಎಲ್ಲರೂ ತೊಗೊಂಡಿರ್ತಾರೆ. ಮಾಧುರ ಜೀವನ ಅಷ್ಟು ಅಂತಂದ್ರೆ ಅವ್ರ ಗವ್ಯ ದಾಸ ಆಗ್ತಿದ್ದೇ ಇಲ್ಲ ಅವ್ರು ತಿಳ್ಕೊಟ್ಟು ಅಂತಾರ. ಹೊಟ್ಟೆಗೋಸುಗ ವಾದಡ ಆಗಲಿ. ನನಗೇನಿಲ್ಲ ಭಿಕ್ಷಾ ಬಿಡೋಕಾಯ್ದ ಗೋವಿಂದ ಗೋವಿಂದನ ಕೂತು ಯಾರು ಭಿಕ್ಷಾ ಹಾಕಿ ಹಾಕ್ತಾರೆ. ಯಾರ ಬಸ್ನಾಗ ಅಲ್ಲಿ ನೋಡ್ತಿದ್ವು ನಾವು. ಬರೀ ಗೋವಿಂದಲ್ಲ, ಯಾರು ಮತ್ತೊಂದು ಇದ್ದಾರ. ಹೊಟ್ಟೆ ತುಂಬಿಕೊಳ್ಳೋಕ್ಕಾದ್ರೆ ಅನ್ರಿ ದೇವಸ್ಥಾನ ಸ್ಮರಣೆ ಮಾಡ್ರಿ. ಅಥವಾ ಕೆಟ್ಟ ರೋಗ ಪ್ರಯುಕ್ತವಾಗಲಿ. ಬಾ ಕೆಟ್ಟ ರೋಗ ಪ್ರಯುಕ್ತವಾಗಲಿ. ಇಟ್ಲ ಮೇಲೆ ಬಾ. ಕೆಟ್ಟ ರೋಗ ಪ್ರಯುಕ್ತವಾಗಲಿ. ಹೆಂಗೆ ಹೇಳ್ತಾರೆ ನೋಡ್ರಿ ಲಕ್ಷಣ ಮಾಡ್ಕೊಡು. ಹಂಗೆ ಹಾಸ್ಪಿಟ್ಲ್ನಾಗ ಬಿದ್ದಿರ್ತೀವಿ, ಎಚ್ಚರಿರೋದಿಲ್ಲ, ಏನೇನೋ ಚುಸ್ತಿರ್ತಾರೆ. ಹೌದಾ ಸ್ವಾಮಿ ನಾರಾಯಣ ಅಂತಿರ್ತೀವಿ, ಗೊತ್ತಿಲ್ಲ ಅವಾಗ ಅನ್ನೋ ಕೂಗ ಬೇರೆ ಇರ್ತದೆ. ಅವಾಗ ಇದೆಲ್ಲರಿಗೂ ಅನುಭವ. ಇದು ಹಾಸ್ಪಿಟ್ಲಾಗ ಬೀಳೋದು ಬೇಡ, ಮನ್ಯಾಗಿದ್ದಾಗ ಜಟ್ಟಾದಾಗ ಹರಿ ಕೃಷ್ಣ ಹೆಂಗಾರ ಪಾಪ ಉದ್ಧಾರ ಮಾಡ್ತೀವಲ್ಲ, ಅದಕ್ಕಂತಾರೆ ಕೆಟ್ಟ ರೋಗ ಪ್ರಯುಕ್ತವಾಗಲಿ. ಅಥವಾ ಅಣಗದಿಂದೊಮ್ಮೆ. ಅಣಗಿಸ್ಲಿಕ್ಕಾರ ಅನ್ರಿ. ಅಣಗಿಸೋದು ಹೆಂಗೆ ಗೊತ್ತಾ ನಿಮಗೆ? ಏನು ಅವ ಗೋಪಾಲಾಚಾರ್ಯನ ಹೆಸರಿಟ್ಕೊಂಡಾನ. ಚಾಷ್ಟಿ ಮಾಡೋ ಮಂದಿಗೆ ನಾವು ಗೋಪಾಲ ಹೆಸರು. ನಾವು ಮನ್ಯಾಗ ಒಂದು ಆಕಳ ಅವ್ರ ಮನ್ಯಾಗ ಹಂಗಾರ ಗೋಪಾಲ ಅಂದಿಲ್ಲ ನೀನು. ಕ್ಷೀರನಾರಾಯಣ ಭಟ್ಟ ಅಂತ ಹೆಸರಿಟ್ಕೊಂಡಾನ. ಮನೆ ಒಂದು ಚೂರು ಹಾಲಿಲ್ಲ ನನಗೆ, ಕ್ಷೀರಸಾಗ ಭಟ್ಟ ಅಂತ ಹೆಸರು. ನಾನು ಅಣಗಿಸ್ತೇವೆ ನಾವು. ಅಣಗದಿಂದೊಲ್ಮೆ ನಿಟ್ಟುಸಿರಿ ನಿಮ್. ಹೌದಾ ಏನು ಮಾಡ್ಕಂತ ಬಾಯಿ ತೆರೆದು. ಇಲ್ಲದ ನೋಡ್ರಿ ಮಹತ್ವ. ಆ ಬಾಯಿ ತೆರೆದನ್ನು ಕೂಗೋದಲ್ಲ, ಅದು ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನ ಮರೆತು ಪರಮಾತ್ಮನು ತನ್ಮಯ ಆಗಿಬಿಡೋದು. ಅದ್ರಾಗ ಯಾರಾಗಿದ್ರು ಉದಾಹರಣೆ ಹೇಳ್ತಾರೆ ನಿಮಗೆ. ಭಕ್ತ ಕುಂಬಾರ ನಮ್ಮ ಜಾತಿಯವ್ರು ಮತ್ತವ ಹೌದಿಲ್ಲ, ಜಾತಿ ಮಹತ್ವ ಇಲ್ಲದಕ್ಕೆ ಭಕ್ತ ಹೆಂಗೆ ಕೂಡಿದವ. ಆ ಮಗುನ ಹಾಕ್ತವ ಕಲ್ಪನಾ ಇಲ್ಲಿ ಅಲ್ಲ ಅವಾಗ ಅಂತ ಇದ್ದಾರೆ. ಬಾಯಿ ತೆರೆದು ಅಂತಾರ. ಹರಿ ವಿಠಲ ಸಲಹೆಂದೆನಲು ಕೈಗೊಟ್ಟು ಕಾವ. ಪರಮಾತ್ಮ ಕೈ ಕೊಟ್ಟು ಶೇಕ್ ಹ್ಯಾಂಡ್ ಕೊಟ್ಟು ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಅಂತ ಇದು ಮಾಡು. ಹೆಂಗೆ ಕೈ ಕೊಟ್ಟು ನಮ್ಮನ್ನು ಕೈ ಹಿಡ್ಕೊಂಡು ಮೇಲೆ ಎಬ್ಬಿಸ್ತಾನಂತ.
ನಾವು ಸ್ಪರ್ಶ ಮಾಡ್ತಾನಂತ ಹೇಳ್ತಾರ. ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ, ಕರವನ್ನು ಕೊಡ್ತಕ್ಕಂಥ ಭಗವಂತ. ತಾವ ಕಾವ, ಕಾವ ಅಂದ್ರೆ ಕಾಯುವ ಅಂತ ಅರ್ಥ. ಯಾವ ಕೃಪಾಳು ಪರಮಾತ್ಮ ಅಂದ್ರೆ ತನ್ನ ಭಕ್ತರನ್ನು ಅಂತ ಹೇಳ್ತಾ ಇದ್ದಾರೆ. ಇದು ನಿಜವಾಗಿರ್ತಕ್ಕಂಥ ಭಕ್ತರು ಬೇರೆನೇ ಇದ್ದಾರೆ. ಅವರು ಇನ್ನು ನಾವು ಆ ಮಟ್ಟಕ್ಕೆ ನಾವೇರಿಲ್ಲ ಅಂತ ಭಕ್ತರು ಹೆಂಗಾರ ಮಾಡಲಿ ಅಂತಾರ. ಹೆಂಗರು ಹೆಂಗನ ಗೊತ್ತಾವ ಭಕ್ತರು ಹೆಂಗಿದಾರ. ವಿಷ್ಣು ಭಕ್ತಿ ಪುರಸ್ಸರವಾಗಿ ಸರ್ವಾತ್ಮನ ಅವನನ್ನೇ ನಂಬಿ ಆತಲ್ಲ. ನಾಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮ ಜೊತೆಗೆ ಪರಮಾತ್ಮನೇ ಸರ್ವಸ್ವ. ಇದು ಯಾವ ಕ್ಷಣಕ್ಕೂ ಫರ್ಕ್ ಆಗ್ತಲ್ಲ ಅಂಥವ್ರ ಮಾತ್ರ ಭಗವಂತ ಏನು ಮಾಡ್ತಾನಂತ ಅವ್ರನ್ನ ಯಾವ ಅವಕಾಶ ಟೈಮ್ ನೋಡಿದ್ರೆ ಅವ್ರನ್ನ ಎತ್ತಿ ಉದ್ಧಾರ ಮಾಡ್ತಕ್ಕಂಥ ಸ್ವಾಮಿ ಹಿಂಗೆ ಅನ್ಲಿಕ್ಕೆ ಕಲೀರಿ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆ ಹೇಳ್ತಾರ. ಅವನ್ನ ಹೇಳಿರಿ ಈಗ ಯಾವ ರೀತಿ ಕೊಂಡಾಡಿದ್ರು ಸರಿಯೇ ಭಗವಂತ ಆಗಿರ್ತಕ್ಕಂಥವ. ಆ ಕೃಪಾಳು ತನ್ನ ಭಕ್ತರು ಹೆಂಗೆ ಉದ್ಧಾರ ಮಾಡ್ತಾನೆ ಉದಾಹರಣೆ ಕೊಟ್ಟಾರ. ಮತ್ತು ಉದಾಹರಣೆ ತೊಗೊಂಬರ್ತಾರೆ. ನಿಮ್ಗೆ ಎಷ್ಟು ಉದಾಹರಣೆ ಯಾಕೆ ಕೊಡ್ತಾರೆ? ಒಂದೊಂದು ರೀತಿಯಾಗಿ ನಾವು ಸೇರಿಕೋಬೇಕು ಅಂತ. ಒಂದು ಕೆಟಗರಿ ಸೇರಿಕೊಡ್ರಿ ನೀವು ಇದ್ರಾಗ ಅಂತಾರ. ಅನೇಕ ಕೆಟಗರಿ ಭಕ್ತರ ಕೆಟಗರಿ ಬೇರೆ, ಪ್ರಹ್ಲಾದನ ಕೆಟಗರಿ ಬೇರೆ, ಧ್ರುವನ ಕೆಟಗರಿ ಬೇರೆ, ಆ ಗಜೇಂದ್ರ ಅವನ ಕೆಟಗರಿ ಬೇರೆ. ಮತ್ತು ಯಾವ ಕೆಟಗರಿ ಸೇರಿಕೊಡ್ಬೇಕಾದ್ರೆ ನೀವು ಒಂದು ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಈ ವಸುಂಧರೆಯೊಳಗೆ ಶ್ರೀಭೂದೇವಿ, ಶ್ರೀಭೂಲಕ್ಷ್ಮಿ ಅಂತ ಅರ್ಥ. ಶ್ರೀಭೂದೇವಿ ಅಂದ್ರೆ ಈ ವಸುಂಧರೆಯೊಳಗೆ ಶ್ರೀಭೂದೇವಿಯರಸನ ಸುಗುಣ ಕರ್ಮಗಳ ಆವ ಬಗೆಯಿಂದಾದಡಾಗಲಿ ಕೀರ್ತಿಸುವ ನರರ. ಕಾವ ಕಾಯುವ ಯಾರವ ಕಮಲದಳಾಯತಾಕ್ಷ. ಹೆಂಗೆ ಕೃಪಾವಲೋಕನದಿಂದ ಹೆಂಗೆ ಹತ್ರ ಸುಗ್ರೀವಗೆ ಒಲಿದಂದದಲ್ಲಿ ಒಲಿದು ಅಭಿಲಾಷೆ ಪೂರೈಪ. ಬಿಡಿಸ್ಬೇಕಲ್ಲಿ ಸುಗ್ರೀವಗೆ ಒಲಿದಂದಲ್ಲಿ ಬಿಡಿಸ್ಬೇಕಲ್ಲಿ ಅದು ಹೇಳ್ತಾ ಇದ್ದಾರೆ. ಈ ವಸುಂಧರದೇನು ಭೂಮಿ. ಇಲ್ಲಿ ಶ್ರೀಭೂದೇವಿಯರಸ ಪರಮಾತ್ಮಗ ಶ್ರೀಭೂ ದುರ್ಗಾ ಅವ್ರು ಬರ್ತಕ್ಕಂಥ ಲಕ್ಷ್ಮಿ ಅವನ ಹೆಂಡರಾಗಿರ್ತಕ್ಕಂಥವ್ರು ಏನು ಮಾಡ್ತಾನಂತ ಅವನ ಸುಗುಣ ಪರಮಾತ್ಮನ ಗುಣಗಳನ್ನು, ಅಪರಂಪಾರ ಗುಣಗಳು ವೇದ ಕೈಚಲಿ ಕೂತದ ನಾವು ಮಾಡ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡ್ರಿ. ಒಂದು ಮಾರಿ 4 ಮಾರಿ ಬ್ರಹ್ಮದೇವರು, 4 ಮಾರಿಯಿಂದ 4 ಮಾರಿಯಿಂದ 4 ಬಾಯಿಂದ ವೇದ ಮಾಡೋದು ಇನ್ನೂ ಮಹಿಮಾ ಮುಗಿದೇ ಇಲ್ಲ ಅಂತ ಒಂದು. ಯಾಕೆ ಅನಂತ ವೈ ವೇದಾಹ ವೇದಭಾವ ಅಂತ ಹೇಳ್ತಾ ಇದ್ದಾರೆ. ಕೀರ್ತಿಸುವ ನರರ ಕೀರ್ತನ ಮಾಡಿದ್ರೆ ಹೊಗಳು ಅಂತ ಅರ್ಥ. ಕಾವ ಅಂದರೆ ಕಾಯುವ ಆ ಶಬ್ದಕ್ಕೆ ಅರ್ಥ. ಯಾವ ಕಮಲದಳಾಯತಾಕ್ಷ ಯಾರು ಹೊಗಳ್ತಾರ ಪರಮಾತ್ಮನ ಅವನ ಹೆಸರೇನು ಕಮಲ ದಳಾಯತಾಕ್ಷ. ಅರ್ಥ ಶಬ್ದಕ್ಕೆ ಅರ್ಥ ಗೊತ್ತಾ ಇಲ್ಲ. ಅಕ್ಷ ಅಂದ್ರೆ ಕಣ್ಣು, ಅವನ ಕಣ್ಣು ಹೆಂಗವಂತ ಕಮಲದ ಎಲಿ ಇದ್ದಂಗೆ ಅಂತ ಅರ್ಥ. ಕಮಲ ದಳಾಯತಾಕ್ಷ ಕೃಪಾವಲೋಕನದಿಂದ ಅಗ್ನಿ ಅಂತಃಕರಣದ ಕೃಪೆ ಮಾಡ್ತಕ್ಕಂಥ ಭಗವಂತ ಯಾರಿಗೆ ಒಲಿದ? ಕಪಿ ಸುಗ್ರೀವಗೆ ಒಲಿದಂದದಲ್ಲಿ ಒಲಿದ ಬಿಲಾಶೆ ಪೂರೈಪ. ಉದಾಹರಣೆ ಕೊಟ್ಟಾರಲ್ಲಿ. ಕಪಿ ಯಾರವ? ಸುಗ್ರೀವ. ಯಾರು ಅರ್ಥ ಮಾಡೋದು? ಕಪಿ ಅಂದರೆ ವಾಯುದೇವರು ಅರ್ಥ ತಿಳ್ಕೊಳ್ಳಿ ಬರ್ತದೆ. ಸುಗ್ರೀವನಿಗೆ ಕಪಿ ಯಾವ್ಯಾವುದು? ಒಂದು ಅರ್ಥ ಮಾಡ್ಬೋದು, 2 ಅರ್ಥ ಮಾಡ್ಬೋದು. ಹನುಮಂತರಿಗೆ ಒಲದಿಲ್ಲ ರಾಮಾಯಣದ ರಾಮಾವತಾರದ. ಸುಗ್ರೀವ ಒಲ್ದಿಲ್ಲ ಏನು ಮಾಡಿದ? ಅವರ ಅಭಿಲಾಷೆಗಳ ಪೂರೈಪ. ಸುಗ್ರೀವನ ಅಭಿಲಾಷೆ ಏನಿತ್ತು? ಪಾಪ ಎಲ್ಲಿಯೋ ಬಂದು ಕೂತಿದ್ದ, ಅವರ ಹೆಂಗಾರ ಮಾಡಿ ಉದ್ಧಾರ ಮಾಡೋ ಸ್ವಾಮಿ, ನನಗೆ ನಮ್ಮ ಮಣ್ಣಲ್ಲ ನನ್ನ ಹೆಂಡತಿನೂ ಕಸ್ಕೊಂಡಾನ, ನನ್ನ ರಾಜ್ಯನೂ ಕಸ್ಕೊಂಡಾನ, ನಾನು ಉದ್ಧಾರ ಮಾಡ್ತೇನೆ ಅಂತ ಕೇಳ. ಪರಮಾತ್ಮ ಇರ್ತಕ್ಕಂಥವ ಆ ಕ್ಷಣಕ್ಕೆ ಅವ ಹೆಂಗೆ ಪ್ರಾರ್ಥ ಮಾಡಿಕೊಂಡ ಅದಕ್ಕೆ ಭಗವಂತ ಸುಗ್ರೀವನ ಉದ್ಧಾರ ಮಾಡ್ತಕ್ಕಂಥ ಸ್ವಾಮಿ. ಅವ ಕೇಳಿದ ಕೊಡ್ತಕ್ಕಂಥ ಏನು ಕೊಟ್ಟ? ರಾಜ್ಯ ಕಪಿ ಸಾಮ್ರಾಜ್ಯ ರಾಜ್ಯ ಕೊಟ್ಟ ಅವಾಗ ಹೇಳ್ತಾ ಇದ್ದಾರೆ. ವಾನ ರಾಜ್ಯ ಕೊಟ್ಟಿರ್ತಕ್ಕಂಥವ ಅಂತರ ಮುಂದುವರೆದು. ಹೆಂಗೆ ಅಗ್ನಿ ಸಾಕ್ಷಿ ಮಾಡಿಸಿ ಸುಗ್ರೀವನ ಗೆಳೆಯ ಮಾಡಿಕೊಂಡ. ಹೌದಾ? ಸುಗ್ರೀವ ನೀತಿ ಮಾಡಿಕೊಂಡ. ಇಂಥ ಪರಮಾತ್ಮ ಸುಗ್ರೀವಿಗೆ ಒಲಿದಂದದಲ್ಲಿ ಅಂತ ಇನ್ನೂ ಒಂದು ಅರ್ಥ ಅದ್ರಾಗ. ಇಲ್ಲಿ ಹನುಮಂತರು ಪರಿಚಯ ಮಾಡಿಸಿದ್ರು. ಸುಗ್ರೀವನ್ನ ಅವ ಹೇಳ್ದ ಇಲ್ಲ ನಾನು ಈಗ ಸಹಾಯ ಮಾಡ್ತಿದ್ರು, ರಾಮಿನ ಸಹಾಯ ಯಾರು ಸಹಾಯ ಬೇಕಾಗಿಲ್ಲ, ಸುಗ್ರೀವನ ಸಹಾಯ ತಗೊಂಡು ಉದ್ಧಾರ ಮಾಡ್ಬೇಕಲ್ಲ ಭಗವಂತ. ಅಲ್ಲ, ರಾಮಾಯಣದಾಗ ಅವ ರಾಮ ಅಸಾಧ್ಯ ವ್ಯಕ್ತಿ. ಕೂತಲ್ಲಿ ಅವನು ನೋಡಿ ಇಚ್ಛಾ ಮಾತ್ರ ಸೃಷ್ಟಿ ಪ್ರಭು ಅಂತ ಹೇಳ್ತಾನೆ. ಅವ ಇಲ್ಲಿ ಕೂತು ಸೃಷ್ಟಿ ಆಗಲಿದ್ರೆ ಬೇಕಾದಾಗ್ತದೆ. ಮತ್ತು ಅಲ್ಲೇ ಕೂತ್ಕೊಂಡು ರಾವಣ ಕೊಲ್ಲೋದು, ಅಲ್ಲೇ ಮಾಡ್ಕೊತ ಬಂದು ಶಿಷ್ಟ್ಯಾಕ ಆಡಬೇಕಾಯ್ತು. 14 ವರ್ಷ ಕೇಳಿದ್ರೆ ಎಷ್ಟು ಕೆಲಸ ಆಗ್ಬೇಕಾಗಿತ್ತಲ್ಲಿ. ಶಬರಿಯಂತ್ರ ಉದ್ಧಾರ ಆಗ್ಬೇಕಲ್ಲಿ, ಋಷಿಗಳು ಉದ್ಧಾರ ಆಗ್ಬೇಕಾಯ್ತಲ್ಲಿ, ತಂದೆ ಮಾತು ಕೇಳ್ಬೇಕು, ಇಷ್ಟಲ ಆಗ್ಬೇಕಲ್ಲ. ಮತ್ತು ಅದಕ್ಕೆ ಹೇಳ್ತಾ ಇದ್ರೆ ಆ ರೀತಿ ಪರಮಾತ್ಮ ಇರ್ತಕ್ಕಂಥ ಸುಗ್ರೀವಿಂದ ಇನ್ನೊಂದು ಏನು ವಿಶಿಷ್ಟ? 2 ರೀತಿ ಒಲ್ಲ ಸುಗ್ರೀವಿಗೆ. ಒಂದು ಇಲ್ಲೇ ಮತ್ತು ಮಾತನ್ನು ಕೂಡ ಬಂದು ಕೂತ್ಕೊಂಡಿದ್ದ ಸುಗ್ರೀವ ಪಾಪ ಏನಿಲ್ದಂಗೆ. ಹನುಮಂತರು ಸಾಕ್ಷಿ ಮಾಡಿಸಿರು, ಅವನು ಗೆಳೆಯನ್ ಮಾಡಿಸಿದ್ರು, ವಚನ ಕೊಟ್ಟ. ಸುಗ್ರೀವ ಹೇಳ್ದ ನಿನ್ನ ಪಟ್ಟು ಕೊಡಿಸೋ ಜವಾಬ್ದಾರಿ ನಂದು. ಯಾರು ಹೇಳಿದ್ರು? ರಾಮಚಂದ್ರ ದೇವರು. ನೋಡ್ರಿ, ಸುಗ್ರೀವನ ಹೊಡಿಲಿಕ್ಕೆ ಹೋದ. ಯುದ್ಧ ಆತದ. ಸುಗ್ರೀವ ವಾಲಿ ಯುದ್ಧ ಆತ ನಿಮಗೆ ಗೊತ್ತದ. 2 ದಿನ ಆದರೂ ಸುಗ್ರೀವ ಸೋತ ಬಂತು ಪಾಪ ಮನೆಗೆ. ವಾಲಿ ಮಹಾಶೂರ. ಎಷ್ಟು ಶೂರ ಗೊತ್ತನ ಕಲ್ಗಟ್ಟಿವ್ರಿ ಅವ. ಎಷ್ಟು ಶೂರ ಅಂತ ಕೇಳಿದ್ರೆ ಅವ ಆ ರಾವಣ ಇದ್ನಲ್ಲ, ಎಷ್ಟು ತಲಿ ಅವ? ಆ 10 ತಲಿ ರಾವಣನ್ನ ಹಿಂಗೆ ಸೊಂಟ ಇಟ್ಕೊಂಡು ಎಲ್ಲ ಕಡೆ ಸಂಧ್ಯಾ ಮಾಡಿಬಿಡಿದ್ನಂತ. ಮಾಡಿ ಬಂದು ತನ್ನ ಮಗ, ಅವ ಅಂಗದ ಮಗ, ಅವನ ಮಗ ತೊಟ್ಟ ಕಡಿದ ನೋಡ್ಕೊತ ಇದು ಚಂದ ನೋಡ್ಕೊತ ಮಾಡ್ಕೊ ಮಗನ ಏನೋ. ಇದು ಯಾರ ಪ್ರಭಾವ? ಇದು
ವಾಲಿ ಪ್ರಭಾವ ಅಂತ ವಾಲಿಕಾಯ ಸಿಕ್ಕರೆ ಸುಗ್ರೀವ ಉಳ್ದಾನೇ ಇಲ್ಲ. ಎರಡನ್ನ ಹೊಡ್ಸಂಬಂದ. ರಾಮ ಹೇಳ್ದ ಸುಗ್ರೀವ, ರಾಮ ಹೊಡಿತೀನಿ ಅಂದು ಮರ್ಯಾದೆ ನಿಂತು ಹೊಡಿಲೇ ಇಲ್ಲ, ಇನ್ನು ಯುದ್ಧ ಬೇಡ ಪದ್ ಬೇಡ, ನಿನ್ನ ಸಂಗತಿನ ಮಾಡೋದು ಇನ್ನಷ್ಟಕ್ಕೆ ಇವರು ನಮ್ಮ ಮಟ್ಟಕ್ಕೆ ನಾವಿರ್ತೇವೆ ಅಂದ. ರಾಮ ಅಂದಂತ ಇಲ್ಲ, ಹೊಡಿತಿದ್ದೆ ಬಾಣ ಬಿಡುವಂತ, ದೇವ್ರಿಗೆ ಗೊತ್ತಿಲ್ಲ ನಾವೆಲ್ಲ. ಬಾಣ ಬಿಡುವಂತ ಬಾಣ ಬಿಡ್ಲಿಕ್ಕೆ ಹೊಂಟೆ, ನೀವು ಅಣ್ಣ ತಮ್ಮ ಒಬ್ಬರು ಇದ್ರಪ್ಪ, ಯಾರು ಸುಗ್ರೀವ ಯಾರು ಗೊತ್ತಾಗಲ್ಲ ನನ್ನ ರಾಮೇನು, ಇಷ್ಟು ಅಜ್ಞಾತನ ರಾಮೇನ ಭಗವಂತ ಇರ್ತಕ್ಕಂಥವ ಅಲ್ಲೂ ನೀನೇ ಹಿಂಗಂದ್ರೆ ಹೆಂಗಂದ್ರೆ ಅವ ಹಂಗಾರೆ ನಾಳೆ ಕೆಲಸ ಮಾಡಿ ನಾವು ಯುದ್ಧ ಒಳ್ಳೆ ಅಂತ ಸಾಕಾಯ್ದು ಹೊಡಿಸೋಣ ಇನ್ನೇ ಹೋಗೋದಿಲ್ಲ ಅಂತ ನನ್ನ ಮಾತು ಕೇಳುವಂಥವ. ನಾಳೆ ಒಂದನೇ ಹೆಂಗಾರ ಮಾಡಪ್ಪ, ಅದನ್ನು ಕರಡು ಹಾಕ್ತಾ ಗೊತ್ತಿಲ್ಲ ಮಗ, ಇನ್ನು ಕರ ಹಾಕ್ತಾ ಗೊತ್ತಾವ. ನಾಳೆ ಯುದ್ಧಕ್ಕೆ ಹೋಗು ಮುಂದೆ ಹನುಮಂತಕ್ಕಿಂತ ಮಾಲಿ ಹಾಕ್ಸೊಂಬ, ಆ ಮಾಲಿ ಬಾಡೋದಿಲ್ಲ. ನಾ ಮಾಲಿ ಮೇಲೆ ಪತ್ತೆ ಹಿಡಿತೇನೆ, ಸುಗ್ರೀವ ಯಾರು ವಾಲಿ ಯಾರು ಅದು ಬಾಣ ಬಿಡ್ತೀನಿ ಅಂದ ರಾಮ. ಅರ್ಥ ಏನು ಗೊತ್ತನು, ಹನುಮಂತ ಸ್ವೀಕಾರ ಮಾಡಿದ್ರೆ ಭಗವಂತ ಸ್ವೀಕಾರ ಮಾಡ್ತಾನ. ನಾವು ಹೋಗತಕ್ಕಂಥ ದಾರಿ ಮುಖ್ಯ ಪ್ರಾಣ ದ್ವಾರನ ಬೇರೆ ಹಾದಿಲ್ಲ. ನಮ್ಗೆ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಹೋಗ್ಬೇಕು ನಾವು. ಮೊದಲು ಹನುಮಪ್ಪ ಮಾಲಿ ಹಾಕ್ಯದ, ಹನುಮಪ್ಪ ಮಾಲಿ ಹಾಕಿದ, ಹನುಮಪ್ಪ ನಮ್ಮನ್ನು ಗುರ್ತಿಡೋದ ಅಂದ್ರೆ ಯಾರು ಗುರ್ತಿಡ್ತಾರೆ, ಇವ್ರು ಗುರ್ತಿಡೋದು. ಆ ಹೊರಪಲ್ದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು. ಆತ ತೋರ್ಸ ಸುಗ್ರೀವಿಗೆ ಒಲಿದಂದದಲ್ಲಿ ಒಂದು ರೀತಿ ಒಳಗೆ ಇನ್ನೊಂದು ಸುಗ್ರೀವ ಹೊಲ್ದ ಇನ್ನೊಂದು ಪ್ರಸಂಗದಾಗ ಗೊತ್ತಿರ್ಬೋದು ನಿಮಗೆ. ಸುಗ್ರೀವ ರಾಜ ಕೊಟ್ಟ, ಆ ಸುಗ್ರೀವಿಗೆ ಇಬ್ಬರು ಹೆಂಡ್ರು ಸಿಕ್ಕರು, ತನ್ನ ಹೆಂಡತಿ ವಾಲಿ ಹೆಂಡತಿ, ಅವಳ ಕಪಿ ಸಾಮ್ರಾಜ್ಯ ಹೆಂಗೆ ಹೆಂಗೆ ಇರ್ತಿರವು. ಆರಾಮ ಮಕ್ಕೊಂಬಿಟ್ಟ ಮನ್ಯಾಗ 6 ತಿಂಗಳು. ರಾಮ ಎಲ್ಲಿದ್ದನ ಕೇಳಿಲ್ಲವ. ಇದಕ್ಕೆ ಅಂತ ಕೃತಜ್ಞತಾ, ಹೌದಲ್ಲ, ಅನ್ಗ್ರೇಟ್ಫುಲ್ನೆಸ್. ಕೆಟ್ಟವಲ್ಲ ಒಬ್ರಿಗೆ ಉಪಕಾರ ಮಾಡಿದ ಮೇಲೆ ರಾಮ 6 ತಿಂಗಳು ಕಾದ ಹೊರಗೆ ಊರ ಬಂದಿಲ್ಲ. ಮತ್ತು ರಾಮಚಂದ್ರ ದೇವರು ಯಾಕೆ ಒಳಗೆ ಹೋಗಿಲ್ಲ, ಪಟ್ಟಣ ಒಳಗೆ ಪ್ರವೇಶ ಮಾಡ್ತಿದ್ದಿಲ್ಲ ಅವರು. 6 ತಿಂಗಳ ಲಕ್ಷ್ಮಣ ಹೇಳಿದ, ಅವ್ನು ಸುಗ್ರೀವ ನೋಡ್ಕೊಂಬರು ಹೋಗಿ ಹೆಂಗೆ ಮಲ್ಕೊಂಡವ ಅಂದವ. ಹೋಗಿ ಹೇಳ್ತಾನ, ಲಕ್ಷ್ಮಣ ಹೇಳ್ತಾನ, ಸುಗ್ರೀವ ಹೊರಬ ಅಂದ. ಇಬ್ಬರು ಹೆಂಡನಗರ ರಾಜ ಸಿಗತ್ತ, ಇಬ್ಬರು ಕೂಡ ಕುಟ್ಕೊಂಡು ಕೂತ್ಕೊಂಡ್ಬಿಟ್ಟಾರ ಸುಗ್ರೀವ. ಯಾವ ಲಕ್ಷ್ಮಣ ಹೋಗಿ ಹೆದರಿಗೆ ಎಚ್ಚರಿಕೆ ಹಾಕಿದ, ಹುಷಾರ್ ರಾಮನ ಒಂದು ಬಾಣ ಬೇಕಾದ ಬಾಣ ಅಂದ್ಕೊಳ್ಳಿ ಎದ್ದು ಹೊರಗೆ ಬಂದು ನೋಡ್ರಿ. ಒಂದು ಸಾಟಾಂಗಾಗಿದೆ. ಆವಾಗ ಕೂಡ ಸುಗ್ರೀವನೇ ಮಾಡಿದ, ರಕ್ಷಣೆ ಮಾಡಿದ ಭಗವಂತ. ಅಂದರೆ ಕೃಪಾಬಲ ಒಂದು ಕಾಯ್ತಕ್ಕಂಥ ಪರಮಾತ್ಮನ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಇಂತಹ ಭಗವಂತ ಒಂದಂತಾರ ಎಂಥವ ಚೇತನಂತರ್ಯಾಮಿ. ಈ ಹರಿಕಥಾಮೃತ ಒಂದೊಂದು ಶಬ್ದ ಬಹಳ ಬೆಲೆ ಉಳಿಸೋದು ತಿಳ್ಕೊಂಡ್ಬಿಡ್ರಿ ನಿಮಗೆ. ಸಾಮಾನ್ಯ ಶಬ್ದಗಳೆಲ್ಲ ಇಲ್ಲಿವೆಲ್ಲ. ಇದು ಎಲ್ಲಿ ಶಬ್ದ ಇದು ಗೊತ್ತಾ, ಅನುವ್ಯಾಖ್ಯಾನ ಶಬ್ದ ಇದು. ಚೇತನಂತರ್ಯಾಮಿ ಅಲ್ಲೇನು ಶಬ್ದ ಅಷ್ಟು ತಂದ್ರೆ ದಾಸ ತಿಳ್ಕೊಟ್ರೆ ನಮ್ಗೆ ಗೊತ್ತಲ್ಲ, ಇವು ಎಲ್ಲಿ ಶಬ್ದ ಎಲ್ಲಿದು ಗೊತ್ತೇ ಆಗೋದು ನಮಗೆ. ಅಂದರೆ ಎಲ್ಲರ ಚೇತನಗಳ ಅಂತರ್ಯಾಮ ಇರ್ತಕ್ಕಂಥ ನಿಯಾಮಿತ ಪರಮಾತ್ಮ. ಎಲ್ಲ ಜನರು ನಿಮ್ಮಲ್ಲಿಯೂ ಇದ್ದಾನ, ನಮ್ಮಲ್ಲಿಯೂ ಇದ್ದಾನ. ಚೇತನದ ಅಂತರ್ಯಾಮಿ. ಲಘುಮೀನಾಥ ಯಾರವ, ಲಕ್ಷ್ಮೀಪತಿ ನಾರಾಯಣ. ಕರ್ಮಗಳ ಅನುಸರಿಸಿ ಜನಿತೋತ ವಿಷ್ಣು ಬಂತು ನೋಡ್ರಿ. ಏನಿದು ಎಂಬ ಶ್ರುತಿಪಾದ್ಯ ನಮ್ಮೊಡನೆ ಪರಮಾತ್ಮ ಅವನ ಹೆಸರು. ಜನಿತೋತ ವಿಷ್ಣು ಒಂದು ಶ್ರುತಿ ವೇದ. ಏನು ಗೊತ್ತಾ, ಪರಮಾತ್ಮ ನಮ್ಮಂತೆ ಅವನು ಹುಟ್ಟುತ್ತಾನ ಅಂತ ಅರ್ಥ ಅದಕ್ಕೆ ಅಷ್ಟೇ. ಜನಿತೋತ ವಿಷ್ಣು ಜನಿತಃ, ಪರಮಾತ್ಮ ಹುಟ್ಟಿದ, ಅವನು ನಮ್ಮಂಗೆ ಹುಟ್ಟುತ್ತಾನ ಅಂತ ಅರ್ಥ ಆಗ್ತದಕ್ಕೆ. ನಮ್ಮಂಗೆ ಹುಟ್ಟುತ್ತಾನ ದೇವರೇನಾಗಿರ್ತಕ್ಕಂಥ ಯಾರ್ದೋ ಹೊಟ್ಟೆ ಹಾಕುತ್ಕೊಂಡು ಯಾರ್ದೋ ವೀರ್ಯನ ಹುಟ್ಟಿಗೆ ಸಾಧ್ಯನವ. ಜನಿತೋತ ವಿಷ್ಣು ಶಬ್ದ ಅಲ್ಲಿ ಮುಂದೆ ಹೇಳ್ತಾರೆ, ನಮ್ಮೊಡನೆ ಅಲ್ಲಿ ಬಿಡಿಸ್ತಾರೆ. ಜಾತನಾಗುವ ಹುಡ್ತಾನ, ಆದರೆ ಜನ್ಮರಹಿತ. ಜಾತನಾಗುವ ಜನ್ಮರಹಿತ ಅಲ್ರಿ, ಜನ್ಮ ಇಲ್ದಿದ್ದು ಹುಡ್ತಾನೆ ಹೆಂಗ ಅಂತ ಕೇಳಿದ್ರೆ ಹುಡ್ತಾನ ಜನ್ಮರಹಿತ. ಪರಮಾತ್ಮಗ ಅವತಾರಕ್ಕೆ ನಾವು ಏನಂತ ಗೊತ್ತೇ, ಪರಮಾತ್ಮ ಹುಟ್ಟಿದ ಅನ್ನೋದನ್ನು ನಾವು ಅವತಾರ ಮಾಡಿದ ಅಥವಾ ಪ್ರಾದುರ್ಭುವಾದ, ಇದು ಜನ್ಮರಹಿತ. ಆಕೂತಿ ನಂದನ ಅರ್ಥಾತ್ ನಿಮ್ಮ ಭಾಗವತ ಸಂದರ್ಭ. ಪ್ರಸೂತಿ, ಆಗೂತಿ, ದೇವಹೂತಿ, ಅಕೂತಿ ಅವ್ರ ಮಗಳ ಆಗ್ತಕ್ಕಂಥಕ್ಕೆ ಆಕೂತಿ ಪರಮಾತ್ಮ ಆಗಿರ್ತಕ್ಕಂಥವ ಅಲ್ಲಿ ಅವತಾರ ಮಾಡುತ್ತೆ. ಯಜ್ಞನ ಪರಮಾತ್ಮ ಅವತಾರ ಮಾಡಾಗಿಲ್ಲ, ಅದಕ್ಕೆ ಆಕೂತಿ ನಂದನ ಅಂತ. ಆಕೂತಿ ನಂದನ ಭಕ್ತರಿಂದ ಆಹೂತನಾಗಿ ಆಹ್ವಾನಿಸಲ್ಪಟ್ಟು, ಆಹೂತ ಶಬ್ದಕ್ಕೆ ವೆಲ್ಕಮ್ ಮಾಡೋದಂಗೆ ಆಹ್ವಾನಿಸಲ್ಪಟ್ಟು ಪರಮಾತ್ಮ ಮನೋರಥವ ಬೇಡಿಸಿ ಕೊಳದಲೇ ಈವ. ನೋಡಿ ಎಷ್ಟು ವೈಶಿಷ್ಟ್ಯ. ಮನೋರಥವ ಬೇಡಿಸಿ ಕೊಳದಲೇ ಈವ. ನೀವು ಕೇಳಬೇಡ, ಅವನ ಕೊಟ್ಬಿಡ್ತಾನೆ. ನೀವು ಕೇಳ್ಬೇಕು ನೇಮಿಲ್ಲ, ನಾವು ಕೇಳ್ತೀವಿ ಹಪಾಪಿದ್ದಾಗ ಎಷ್ಟು ಹೊರತಾಗಿ. ಅಷ್ಟು ಎಷ್ಟೋ ಮಂದಿ ಕೊಟ್ಟಂತ ಇವರಾಗಿರ್ತಕ್ಕಂಥವು. ದ್ರೌಪದಿ ಕೊಟ್ಟ, ಸುಭದ್ರ ರಕ್ಷಣೆ ಮಾಡಿದ, ಪಾಂಡು ರಕ್ಷಣೆ ಮಾಡಿದ ಅಂತ ಒಂದು 106 ಉದಾಹರಣೆ ಪುರಾಣ ಇರ್ತಕ್ಕಂಥವ. ಅವ ಎಂಥವ ಇಷ್ಟ, ಬೇಡಿಸಿ ಕೊಳದಲೇ ಈವ. ಇನ್ನು ಕೆಲವು ದೇವರು ಬೇಡಿಸಿಕೊಂಡ್ರು ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವಕ್ಕೆ. ಅಂಥ ದೇವರು ನಮ್ಮಲ್ಲಿ ಬೇಕಾದ ಹೇಳ್ತಾರೆ. ಅದಕ್ಕೆ ಆ ಶಕ್ತಿ ಅವ್ರು ಇರೋಂಗಿಲ್ಲ. ಪರಮಾತ್ಮ ಸಿಗ್ತಕ್ಕ ಶಕ್ತಿ ಇರ್ತಕ್ಕಂಥದ್ದು. ಅದಕ್ಕೆ ಬೇಡಿಸಿ ಕೊಳದಲೇ, ಯಾಕೆ ಆಹೂತನಾಗಿ ಯಾರಿಂದ, ಭಕ್ತರಿಂದ. ಅಲ್ಲಿ ಹೇಳ್ಯಾರ ಅವರವರ ಕರ್ಮಗಳ ಅನುಸರಿಸಿ. ನೋಡ್ಚಾ ಮಾಡಿ ದೇವ್ರು ಎಲ್ಲರೂ ಏನು ಪ್ರಪಂಚದಾಗ ಇದ್ದೇವಲ್ಲ ಉಷ್ಟ್ರೂ ವಿಷ್ಣು ಮಾಡ್ಬೇಕು. ದೇವರು ಉಷ್ಟ್ರೂ ಯಾಕೆ ಮಾಡಬೇಕು ಇಲ್ಲ, ಎಲ್ಲರೂ ವಿಷ್ಣುರೂಪ, ಎಲ್ಲರೂ ಆಚಾರು, ಎಲ್ಲರೂ ಶ್ರೀಮಂತರು. ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಹಾಗೆ ಮಾಡಿದ್ರೆ ಪಕ್ಷಪಾತಿ ಆಗ್ತಿದ್ದ. ನಮ್ಮ ಕರ್ಮ, ನಮ್ಮ ಸ್ವಭಾವ, ನಮ್ಮಲ್ಲಿರ್ತಕ್ಕಂಥ ಸಾತ್ವಿಕರು, ರಾಜಸರು, ತಾಮಸರು ಅದಕ್ಕೆ ತಕ್ಕಂಗೆ ಹೋಗಿ ಅನುಗ್ರಹ ಮಾಡ್ತಾ ಇರ್ತಾ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೇನೆ.
ಅಂತ ಪರಮಾತ್ಮ ಇರ್ತಕ್ಕಂಥವ ಯಜ್ಞನಾಮಕನಾಗಿ ಪುತ್ರತ್ವೇನ ಆಕೂತಿಯಲ್ಲಿ ಅವತಾರ ಮಾಡಿ ಸಲಹಿದ ಸಜ್ಜನರ ಅಂತಾರೆ. ಮುಂದುವರೆದು ಮುಂದಿನ ಶಬ್ದ ಬಹಳ ಕಷ್ಟ, ಲಘು ಅರ್ಥ ಆಗೋದಲ್ಲ. ಇಲ್ಲಿ ಇವೆಲ್ಲ ನೋಡ್ರಿ ಉಪನಿಷತ್ ಶಬ್ದ ಅಷ್ಟು ಇವು. ಎಷ್ಟು ಉಪನಿಷತ್ ಹೇಳ್ತಾ ಇದ್ದಾರೆ ಮಹಾನುಭಾರತ ಕಂದರು. ನೃಷತು ಎನಿಸುವ ಮನುಷ್ಯರುಗಳು ಸೂರ ಒಂದು ಬಿಟ್ಟು ನೆನಾಡುವ ಅಲ್ಲ, ನೃಷತು ಕರೆಕ್ಟ್, ನೃಪ ಅಲ್ಲ, ಶನ ಕರೆಕ್ಟ್ ಅಲ್ಲಿ, ನೃಪ ಅಲ್ಲ, ನೃಷತ್ತು ಕರೆಕ್ಟ್. ಅದು ನೃಷತ್ತು ಒಂದು ಉಪನಿಷತ್ ಹೆಸರಿದು, ಅದು ನೃಷತ್ತುನು ಹಾಕೋಬೇಕದ. ಶ ಪ ಅಲ್ಲ ಅಲ್ಲ, ನೃಷತು. ಶ ಯಾರಾಗದ? ಶ ಅದಂದ್ರೆ ಪ ಶ ಯಾರಾಗದ? ಶಾಣೆ ನೃಷತ್ತು ಏನಿದೆ ಅದು ಶ ಕರೆಕ್ಟ್ ಅಲ್ಲಿ. ಇದಕ್ಕೆ ಪಾಠ ಅಂತ ಲೆಕ್ಕ ಹಾಕಿದೆ. ಇದಕ್ಕೆ ಶುದ್ಧ ಪಾಠ ಅಂತಾರೆ. ಹೆಂಗೋ ಪ್ರಿಂಟ್ ಆಗ್ಬಿಡ್ತಾವ, ಬರೆದ್ರೆ ಕರೆಕ್ಟ್ ಬರೀತಾರ. ಪ್ರಿಂಟ್ ಮಾಡೋರು ನಮಗೆ ಕಲಿಸೋ ಮುಂದೆ ಗೋಕಾಕ್ ಹೇಳ್ತಿದ್ರು, ವಿನಾಯಕ ಕೃಷ್ಣ ಗೋಕಾಕ್ ಇರ್ತಾರೆ, ವಿ ಕೆ ಹೇಳ್ತಿದ್ರು ನಮ್ಗೆ ಕನ್ನಡದಲ್ಲಿ ಕಲಿಸೋ ಮುಂದೆ. ನಿಮ್ಗೆ ಗೊತ್ತದ ಕವಿ ಕಾಣದನ್ನ ಯಾರು ಕಾಣ್ತಾರ? ರವಿ. ಕವಿ ಕಾಣದನ್ನ ರವಿ ಕಾಣ್ತಾರ. ಅಂದ್ರೆ ಆ ಕವಿ ಅಷ್ಟು ಸೂಕ್ಷ್ಮ ಅಂತ. ಹೌದಾ? ಭಾಳ ಚಂದ ಬರೀತಾನೆ ಕವಿ. ರವಿ ಕಾಣದನ್ನ ಕವಿ ಕಾಣ್ತಾನೆ, ಕವಿ ಕಾಣದನ್ನ ಕಾಂಪೋಸಿಟರ್ ಕಾಣ್ತಾನ. ಕಂಪೋಸಿಟರ್ ಮಳಿ ಜೋಡ್ಸವ, ತಪ್ಪ ಜೋಡಿಸ್ತಾರ ಅಂತ ಹೇಳ್ಬೇಕು ಅವರಿಗೆ. ಅದು ಕವಿ ಕಾಣ್ತಾನೆ, ಕಂಪ್ಯೂಟರ್ ಕಾಣ್ತಾ ಹೇಳ್ತಿದ್ರು. ಹಂಗಿದ್ದಂಗೆ ಹೇಳ್ತಾರೆ. ನೃಷತ್ತು ಶಬ್ದ ಎನಿಸುವ ಮನುಷ್ಯರುಗಳು, ಅದು ಉಪನಿಷತ್ತಿನ ಪದ ಇದು. ನೃಷ ಅಂತಕ್ಕಂಥದ್ದು ಹೆಂಗೆ ಹುಟ್ಟ? ಸುರ ವೃಷಭನು ಇಂದ್ರಿಯಗಳು ಪರಮಾತ್ಮ ಆಗಿರ್ತಕ್ಕಂಥವ. ಇಂದ್ರಿಯಗಳು ಮನಾದಿ ಏಕಾಶ ಇಂದ್ರಿಯಗಳಲ್ಲಿ ಸುರ ವೃಷಭ ಅಂತಕ್ಕಂಥ ಪರಮಾತ್ಮ. ಸುರ ವೃಷಭ, ವೃಷಭ ಅಂದ್ರೆ ಶ್ರೇಷ್ಠ, ಸುರದಲ್ಲಿಯೇ ಶ್ರೇಷ್ಠ, ಅದು ದೇವತಾ ಶ್ರೇಷ್ಠ ಅಂತ ಅರ್ಥ. ಅದಕ್ಕೆ ಪರಮಾತ್ಮ ಇರ್ತಕ್ಕಂಥವ ಏನು ಮಾಡ್ತಾನ? ತತ್ತದ್ ವಿಷಯಗಳ ಭುಂಜಿಸುವ ಪರಮಾತ್ಮ ಏನು ಪದಾರ್ಥ ಇರ್ತಾವಲ್ಲ ಸ್ವಾಖ್ಯರ್ಥ ಮಾತ್ರ ತಗೋತಾನೆ. ತಿಳ್ಕೊಡ್ರಿ. ಅದು ಇತರ ಸದ್ಭವನ್ ತೊಳಿಕ್ ಹೋದ ಇದ್ರ ಅಲ್ಲೇ ಬಿಡ್ತಾನೆ. ಉದಾಹರಣೆ, ಪೂತನೆಯ ವಿಷ ಮೊಲೆಯ ಉಂಡವನು ಹರಿಕತಾಂಸ. ಪೂತನ ಎದಿ ಬಾಯಿಗೆ ಇಟ್ಟುಕೊಂಡ ಹಾಲು ಕುಡಿಲಿಕ್ಕೆ, ಅಲ್ಲಿ ವಿಷ ಇತ್ತು ಗೊತ್ತಿಲ್ಲ ದೇವರಿಗೆ, ಅಲ್ಲಿ ಸ್ವಾಖ್ಯರ್ಥ ತಗೊಂಡ ವಿಷ ಅಲ್ಲೇ ಉಳಿಸ್ತೈತಿ ಉಂಟು. ಅಕ್ಕಿ ಸಾಲಿಕೆ ಇಟ್ಟು ಪರಮಾತ್ಮ ಆ ಇಟ್ಟಿರ್ತಕ್ಕಂಥ ಪದಾರ್ಥಗಳು ಸ್ವಾಖ್ಯರ್ಥ ಮಾತ್ರ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ನೈವೇದ್ಯ ಕೊಡೋದು ನಾವು. ಆ ದೇವ್ರು ಹಂಗೆ ನೈವೇದ್ಯ ಇಟ್ಟುದಷ್ಟು ನೈವೇದ್ಯ ತಿನ್ನೋದು ಹೋಗಲ್ಲ. ಅದು ಸ್ವಾಖ್ಯರ್ಥ ಅಂತದ. ತನ್ನ ರೂಪದ್ದೇ ಒಂದು ರಸ ಇರ್ತದೆ ಅಂದ್ರಲ್ಲಿ. ಅವನ ರೂಪದ ಪಾನಕ ಇಟ್ರಿ, ಕೋಸಂಬರಿ ಇಟ್ರಿ, ಅದೊಂದು ರಸ ಇರ್ತದೆ. ಪರಮಾತ್ಮನ ರಸಕ್ಕೆ ಸಂಬಟ್ಟಿರ್ತಕ್ಕಂಥದ್ದು. ಆ ರಸ ಮಾತ್ರ ಸ್ವೀಕಾರ ಮಾಡ್ತಾರೆ ಭಗವಂತ. ಅದಕ್ಕೆ ಅಸಾಧ್ಯ ರಸ. ನಮಗೆ ಇದು ಪ್ರಾಕೃತ ರಸ, ಅಪ್ರಾಕೃತವಾಗಿದ್ದ ರಸ ಅಂತ ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ಪರಮಾತ್ಮ ಭುಂಜಿಸುವ. ಹೆಂಗೆ? ಹೋತಾಹ್ವಯನಾಗಿ. ಹೋತ ಆಹ್ವಯ ಅಂತ ಹೆಸರು. ಅಲ್ಲಿ ಅವಾಗ ಹೋತ ಅಂತ ಹೆಸರು. ಆ ರಸ ಸ್ವೀಕಾರ ಮಾಡ್ತಕ್ಕಂಥ ಪರಮಾತ್ಮಕ್ಕೆ ಒಂದು ಹೆಸರು ಏನಂತ? ಹೋತ ಅಂತಕ್ಕಂಥದ್ದು. ಹೋತ ಯಾವತ್ತ? ಮೃಷರಹಿತ ಅಂತಾರೆ ಮಹಾನುಭಾವ. ಭಾಳ ಚಂದ. ಮೃಷರಹಿತ, ಮೃಷ ಶಬ್ದಕ್ಕೆ ಹೇಳ್ತಾ ಇದ್ದಾರೆ ಅಸತ್ಯ ಅಥವಾ ಅಹಿಂಸೆ ಅಂತೂ ಅರ್ಥ. ಹಿಂಸೆ ಅಂತೂ ಅರ್ಥ. ಪರಮಾತ್ಮ ಸುಳ್ಳು ಅಂತ ಅರ್ಥ. ಅಸತ್ಯ ಸುಳ್ಳು. ಮೃಷರಹಿತ ಪರಮಾತ್ಮ ಸುಳ್ಳೇ ಇಲ್ಲ. ಹಂಗೆ ನೆನಪು ಮಾಡ್ರಿ. ಮತ್ತೊಮ್ಮೆ ಅವ್ರು ಬಂದಾಗ ಹೇಳ್ತೀನಿ, ಒಂದು ಲೈನ್ ಹೇಳ್ತೀನಿ ಮುಂದಂಗೆ. ಹಂಗೆ ನೀವು ಸಿಕ್ಕ ನೋಡ್ರಿ ಎಲ್ಲಾರ. ಸುಳ್ಳೇ ನಮ್ಮಲ್ಲಿಲ್ಲವಯ್ಯ. ಯಾರು ಮುಂಡಿಗಿ? ವೆರಿ ಗುಡ್. ಸುಳ್ಳೇ ನಮ್ಮಲ್ಲಿ, ಸುಳ್ಳೇ ನಮ್ಮನಿ ದೇವರು. ನೀನು ಅರ್ಥ ಮಾಡ್ತೀವಿ ಕೆಲ ಎಷ್ಟು ಕಟ್ಟಡ ಮಾಡೋದು ಗೊತ್ತಾ ನಿಮ್ಗೆ? ಅಲ್ಲಿ ನಿಮ್ಗೆ ಅರ್ಥ ಆಗ್ತದೆ, ಲಘು ಗೊತ್ತಾಗೋದಿಲ್ಲ. ಅಂದ್ರೆ ನಮ್ಮ ಮನೆ ದೇವರು ಸುಳ್ಳು ಅಂತ ಅರ್ಥ ಸಾಮಾನ್ಯ. ನಮ್ಮ ಮನೆ ದೇವರು ಸುಳ್ಳೇ ಅಂದ್ರೆ ಅಲ್ಲ ಅಂತ ಅರ್ಥನೇ ಅದ. ಅಲ್ಲಿ ಸುಳ್ಳೇ ನಮ್ಮ ಮನೆ ದೇವರು. ನಮ್ಮ ಮನೆ ದೇವರು ಸುಳ್ಳು ಸಾಮಾನ್ಯ ಅರ್ಥ. ನಮ್ಮ ಮನೆ ದೇವರು ಸುಳ್ಳೇ, ನಾವು ಊಟ ಮಾಡೋ ಸುಳ್ಳೇ, ಮಾಡೇ ಮಾಡ್ತೀನಿ ಅಂತ. ಹಂಗೆ ನಮ್ಮ ಮನೆ ದೇವರು ಸುಳ್ಳೇ, ಸುಳ್ಳು ಅಲ್ಲ ಅಂತ ಅರ್ಥ. ಇಡೀ ಪದ್ಯ ಹಿಂಗೆ ಅದನ್ನ ಹೇಳ್ತಾರೆ ನೋಡಿ. ಹೆಂಗೆ ಒಂದಕ್ಕೊಂದು ಹೆಂಗೆ ಕನೆಕ್ಷನ್ ಹೇಳ್ತಾ ಮಾಡ್ತಾರೆ. ಮೃಷತ್ತು ಎನಿಸುವ, ಮೃಷರಹಿತ ಪರಮಾತ್ಮ. ಅವನ ಸುಳ್ಳು ಇಲ್ಲ ಭಗವಂತನಲ್ಲಿ. ಜಗತ್ತೇ ಸತ್ಯ, ಪರಮಾತ್ಮ ಸತ್ಯ, ಜಗತ್ತು ಸತ್ಯ, ಜೀವರು ಸತ್ಯ, ಎಲ್ಲ ಸತ್ಯನೇ ಇದು ಕೊಡಿ. ಸತ್ಯ ಜಯಿದು ಪಂಚಭೇದವು ಅಂಕೆ ಹೇಳ್ತಾ ಇದ್ದಾರೆ. ವೇದದಳು ಋತು ಸುತು ಹೆಸರಿನಿಂದಲೇ ಪರಮಾತ್ಮ ಹೆಸರು. ಒಂದು ಸುತು ಅಂತ, ಒಂದು ಋತು ಅಂತ. ಎಲ್ಲಿ ಬಯವು ವೇದಾ ಶಬ್ದಗಳಿಗೆ ಅರ್ಥ ಹೇಳ್ತಾ ಇದೆ. ಅದಕ್ಕಂಥದ್ದು ಒಂದೊಂದು ವೇದ. ಅದಕ್ಕೆ ಹೆಸರು ಋತು ಮತ್ತು ಸತು ಅಂದ್ರೆ ಸತ್ಯಾಭಿಷ್ಣಾಗಿರ್ತಕ್ಕಂಥ ಪರಮಾತ್ಮ, ಸತ್ಯನಾಗಿರುವಂಥ ಪರಮಾತ್ಮ, ಅವನಿಚ್ಛೆ ಸತ್ಯ ಅಂತಕ್ಕಂಥ ಋತು ಮತ್ತು ಸತ್ಯ ಶಬ್ದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಋತು ಮತ್ತು ಸತು. ಪೆಸರು ಅಂದರೆ ಹೆಸರಿನಿಂದ. ಕರೆಸುತ್ತ ಜಗತ್ ಪ್ರಸವಿತ ಪರಮಾತ್ಮ. ಎಷ್ಟು ಅರ್ಥ ಆಗ್ತದೆ? ಜಗತ್ ಪ್ರಸವಿತ. ಪ್ರಸವ ಅಂದ್ರೇನು? ಹೆಡಿಯೋದು, ಹೆರಿಗೆ ಆಗೋದು. ಜಗತ್ ಪ್ರಸವಿತ, ಜಗತ್ತನ್ನು ಹುಟ್ಟಿಸ್ತಕ್ಕಂಥ ಅಂತ. ಜಗತ್ತು ಹಡಿತಾನ ಭಗವಂತಿ ಅಂದ್ರೆ ಜಗತ್ತನ್ನು ಹುಟ್ಟಿಸ್ತಾ ಅಂತ. ಜಗತ್ ಪ್ರಸವಿತ. ನಿರಂತರದಿ ಸಂತೈಸುವನು ಭಕುತರನು.
ಏನು ವೈಶಿಷ್ಟ್ಯ ಗೊತ್ತಾ? ಅವನ ಮಹಿಮಾ ಇಷ್ಟೆಲ್ಲ ಹೇಳಿ ಏನು ರೀ ಇಂಥವ್ ನಮಗೆ ಸಿಗ್ತಾನಲ್ಲ ಗೊತ್ತಿಲ್ಲ, ಜಗತ್ತು ಹುಟ್ಟಿಸ್ತಾನ, ಉದ್ಧಾರ ಮಾಡ್ತಾನೆ, ಅವ್ನು ನಮ್ಮ ಕೂಗ್ರಿ ಬರ್ತಾನೆ ಕೇಳ ಆಗ ಸಂತೈಸೋನು ಭಕುತರನು ಒಮ್ಮಿಗೆಲೆ ಮ್ಯಾಲ ತಕ್ಕಡೆ ಮ್ಯಾಲೆ ಹೋಗ್ಬಿಡ್ತಾನೆ. ಮೇಲೆ ತಿಳ್ಕೊಡ್ರಿ ಅಸಾಧ್ಯ ವ್ಯಕ್ತಿ ಇದ್ದಾನೆ ರೀ ಅವನ್ಯಾಗ, ಏನು ಶ್ರೀಮಂತಿದ್ದಾನ, ಏನು ತನ್ನ ಮನೆ ಮುಂದೆ ಕಾರೇನು ಬಂಗ್ಲೆ ಏನು ಅಸಾಧ್ಯ ಇದ್ರೆ ಯಾರು ಹೋದರೂ ಕೂಡ ಇಲ್ಲ ಅನ್ನೋದೇ ಇಲ್ಲ. ಅವ ಪಟ್ಟೆ ಕೊಡ್ತಾನೆ, ಬೇಕಾದ್ರೂ ಹೋಗಲಿ. ಆದ್ರೆ ಮನೆ ಮುಂದೆ 4 ನಾಯಿ ಕಟ್ಟಾನ, ಬಿವೇರ್ ಆಫ್ ಡಾಗ್ಸ್ ಅಂತ ಬರ್ದಾನ. ಯಾರು ಹೋಗ್ಬೇಕಲ್ಲಿ? ಹಂಗೆ ಅಂಥ ಭಗವಂತ ಇಷ್ಟು ದೊಡ್ಡವಿದ್ರು ಕೂಡ ಪರಮಾತ್ಮ ಭಕುತರನು ಸಂತೈಪ ಇಷ್ಟು ಕೆಳಗೆ ಬರ್ತಾನೆ. ಭಗವಂತ ತನ್ನ ಮಟ್ಟಿಗೆ ಕೀಳ್ತಾನೆ, ಭಕ್ತರ ಹತ್ತಿರ ಬರ್ತಕ್ಕಂಥ ಪರಮಾತ್ಮ. ಅವನ ವೈಶಿಷ್ಟ್ಯ ಹೇಳ್ತಾ ಇದ್ರೆ ಮಧ್ಯೆ ಕೆಲವನು ಮಹಿಮಾ ಹೇಳಿದ್ರು. ಇಂಥ ಮಹಿಮಾಪೋತಿದ್ರು ಕೂಡ ಅವನ ವೈಶಿಷ್ಟ್ಯನು ಭಕುತರನು ಪರ್ಯವ ಅಂತ ಹೇಳ್ತಾ ಇದ್ದಾರೆ. ಅಂತರ ಮುಂದುವರೆದು ಇನ್ನು ಎಲ್ಲೆಲ್ಲಿ ಬಹುದ್ರೂಪಗಳವ ಈ ಸಂಧಿ ವೈಶಿಷ್ಟ್ಯ ನೋಡಿ ಹೆಂಗೆ ಸಕಲ ದುರಿತ ನಿವಾರಣ ಸಂಧಿ ಇದು. ಇಲ್ಲಿ ಹೇಳ್ತಾರ ಈ ಜಗದಾಗರ ಇರಿ ನೀವು ಪರಮಾತ್ಮ ನೆನೆಸ್ಬಿಟ್ರೆ ಸಾಕುಂತಾರ ಮಹಾನುಭಾವರ್ತಕ್ಕಂಥವ್ರು. ಇಲ್ಲಿ ನೋಡ್ರಿ ಅಬ್ಜ ಅದ ಇಲ್ಲ ಬಕ್ ಜದೋತ್ತದನ ಅಬ್ಜ ಭವಪಿತ ಜಲಧರಾದ್ರಿಯೋಳು ಅಬ್ಜ ಗೋಜಾದ್ರಿಜ ನೆನೆಸಿ ಜಲದುಬ್ಬಳೆ ಪಿಯೂಷ ದಾವರೆ ಶ್ರೀ ಶಶಾಂಕರೋಳು ಕಬ್ಬು ಕದಳಿ ಲತಾ ತೃಣು ದ್ರುಮ ಹೆಬ್ಬುಗಿಯ ಮಾಡುತಿಹ ಗೋಜನ ಇಬ್ಬಗೆ ಪ್ರತೀಕ ಮಣಿ ಮೃಗ ಸೃಜಿಸನು ಅದ್ರಿಜನು. ಎಲ್ಲ ಅಸಾಧ್ಯ ಉಪನಿಷತ್ ಮಾತು ಎಷ್ಟು ಕೂಡ ಇದ್ದಾವೆ. ಬರದಾರಣಿಗೆ ಪುಸ್ತಕ ಏನು ಉಪನಿಷತ್ ಬರ್ತಕ್ಕಂಥ ಮಾತೆಲ್ಲ ಸಂಗ್ರಹ ಮಾಡ್ತಾರೆ ಸರ್, ಅದನ್ನು ಕಳಿಸ್ಕೊಡ್ತಾರೆ ನಮಗೆ. ಇವು ಹೆಸರು ಭಾಳ ವಿಶಿಷ್ಟ ಹೆಸರು, ಭಾಳ ಲಕ್ಷದಿಂದ ಅರ್ಥ ಮಾಡ್ಕೊಡ್ರಿ. ಒಂದೊಂದು ಹೇಳ್ತಾರೆ ಮೊದಲೇಕ ಅಬ್ಜ ಭವ ಪಿತ ಅರ್ಥ ಆಗ್ತೀನಿ ನಿಮಗೆ. ಅಬ್ಜ ಅಂದ್ರೆ ಬ್ರಹ್ಮದೇವರು, ಭವ ಅಂದ್ರೆ ಹುಟ್ಟಿಸ್ತೇವ, ಅಬ್ಜೆಯಿಂದ ಹುಟ್ಟಿರ್ತಕ್ಕಂಥ ಅಬ್ಜ ಭವ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ. ಅವನ ಪಿತ ಯಾರು ಹಂಗಾರವ? ಪರಮಾತ್ಮ. ಹೌದಾ? ಅಬ್ಜ ಅವನ ಶಬ್ದಕ್ಕೆ ಅರ್ಥ ಆತ ಅಬ್ಜ ಭವ ಪಿತ. ಎಲ್ಲಿದ್ದಾನ? ಜಲಧರ ಅದ್ರಿಯೋಳು 3 ಶಬ್ದವ. ಜಲ ಧರ ಅದ್ರಿ. ಜಲ ಅಂದ್ರೆ ನೀರು, ಅದ್ರಿಂದ ಧರ ಅಂದ್ರೆ ಭೂಮಿ, ಅದ್ರ ಪರ್ವತ. ಅಲ್ಲಿಯೂ ಇದ್ದಾನ, ಇಲ್ಲಿಯೂ ಇದ್ದಾನೆ, ಎಲ್ಲ ಕಡೆ ಭಗವಂತ. ಅವನು ಸರ್ವತ್ರ ವ್ಯಾಪ್ತ ಆಗಿರ್ತಕ್ಕಂಥವ. ಜಲ ಧರ ಅದ್ರಿಯೋಳು ಹೆಂಗಿದ್ದಾನ? ಅಬ್ಜ ಭಗವಂತ ಆಗಿರ್ತಕ್ಕಂಥ ಅಬ್ಜನಾಮಕನಾಗಿ. ಜಲಧರ ಅದ್ರಿಯೋಳು ಅಬ್ಜನಾಮಕನಾಗಿ. ಈಗ ನಾವು ದೇವರಿಗೆ ಅಲ್ಲಿ ಗುಡಿಯಾಗಿ ಹೋಗ್ತೀವಿ, ಇಲ್ಲಿ ಅಂಕಪ್ಪಿದ್ದಾನ, ಇಲ್ಲಿ ಕೃಷ್ಣ ಇದ್ದಾನ ಅಂತೀವಿ, ಅಲ್ಲಿರ್ತಕ್ಕಂಥ ರೂಪ ಅಬ್ಜ ರೂಪ. ಆ ಹೆಸರು ಇಲ್ಲಿ ನೀರಾಗಿರ್ತಕ್ಕಂಥ ರೂಪಕ್ಕೆ ಅಬ್ಜ ಅಂತ ಹೆಸರು. ಅದ್ರಿಯೋಳು ಇರ್ತಾನ ಮತ್ತಲ್ಲಿದ್ದಾನ. ಗೋಜ ಎಂಬ ಅದ್ರಿಜ, ಅದ್ರಿಜ ಅಂತಕ್ಕಂಥದ್ದು. ಅದ್ರಿಜ ಪರ್ವತಾಗ ಗೋಜ ಅಂತಕ್ಕಂಥದ್ದು ಅಲ್ಲಿ ಇಟ್ಕೊಂಡಿರ್ತಾನೆ. ಎನಿಸಿ ಈ 3 ನಾಮಗಳಿಂದ ಅಬ್ಜ ಗೋಜ ಅದ್ರಿಜ ನೆನಪಿಡ್ಲಿಕ್ಕೆ ಕಷ್ಟ. ಎಷ್ಟು ಹೆಸರು ಅದರೊಟ್ಟಿಗೆ 3 ಅದು. ಎಲ್ಲಿ? ಜಲದುಬ್ಬಳೆ, ಜಲದ ಉಬ್ಬಳೆ, ನೀರಿನಾಗಿರ್ತಕ್ಕಂಥ ಗುಳ್ಳಿ, ಜಲದ ಉಬ್ಬಳೆ, ಉಬ್ಬು ಉದ್ದಿರ್ತಕ್ಕಂಥ ನೀರಾಗಂಥ ಗುಳ್ಳಿಗೆ, ನೀರಿನ ಗುಳ್ಳಿಯಾಗಿದ್ದಾನ ಅಲ್ಲಿ ಉದ್ಭರ್ತಕ್ಕಂಥ. ಅಲ್ಲಿ ಪಿಯೂಷ ಅಮೃತ, ತಾವರೆ ಕಮಲ ಪುಷ್ಪ, ಶ್ರೀ ಲಕ್ಷ್ಮೀದೇವಿ, ಶಶಾಂಕ ಚಂದ್ರ, ಇವರಲ್ಲಿ ಇದ್ದುಕೊಂಡು ಪರಮಾತ್ಮ ಇಷ್ಟು ದಿನ ಅಂತಲೇ ಆಗ್ತದೆ. ಪರಮಾತ್ಮ ಏನು ಮಾಡ್ತಾರೆ ಗೊತ್ತಾ? ಕಬ್ಬು, ಕಬ್ಬು ಅಂದ್ರೆ ಕಬ್ಬು ತಿನ್ನೋ ಕಬ್ಬು, ಕದಳಿ ಬಾಳಿಗಿಡ, ಲತಾ ಬಳ್ಳಿ, ತೃಣ ಹುಲ್ಲು, ದ್ರುಮ ಅಂದ್ರೆ ವೃಕ್ಷಗಳು ಗಿಡಗಳು ಇತ್ಯಾದಿ ಭೂಮಿಯಲ್ಲಿರ್ತಕ್ಕಂಥ ಸರ್ವವಾಗಿರ್ತಕ್ಕಂಥ ಉತ್ಪನ್ನವಾಗತಕ್ಕಂಥ ವೃಕ್ಷ ಜಾತಿಗಳಲ್ಲಿ ಅಂತ ಅರ್ಥ. ಅರ್ಥಾತ್ ನಿಮಗೆ ಗೋಜ ಅದ್ರಿಜ ಅಂತ ತಿಳ್ಕೊಳ್ತಕ್ಕಂಥದ್ದು. ಗೋಜನು ಹೆಸರು ಭಗವಂತ ಗೊಂದರು, ಗೋಜ ಅಂತ ಹೆಸರು. ಇವು ಈ ಹೆಸರು ಬ್ಯಾಡ್ಯಾಗ ಸಿಗುವುದಿಲ್ಲ ನಿಮಗೆ, ಉಪನಿಷತ್ನಾಗ ಸಿಗತಕ್ಕಂಥದ್ದು. ಏನು ವ್ಯಾಖ್ಯಾನ ಮಾಡ್ತಾರೆ ಅದಕ್ಕೆ ಮಧ್ವಾಚಾರ ಭಾಷೆದೊಳಗೆ, ಅದರೊಂದು ರಾಯರ ಖಂಡಾರ್ಥೊಳಗೆ ಆ ಶಬ್ದಕ್ಕೆ ಅರ್ಥ ಬಿಡಿಸ್ತಾರ. ಗೋ ಅಂದ್ರೇನು, ಆ ಶಬ್ದ ಹೆಂಗೆ ಹುಡ್ತೀವಿ, ಅಲ್ಲಿ ಹೆಂಗೆ ಪರಮಾತ್ಮ ಅಂತ ರೂಪ ಇರ್ತಾವೆ, ಅದನ್ನೆಲ್ಲ ಹೇಳ್ತಾರೆ. ಅದೊಂದು ದಾಸರ ಹೇಳಿಕತ್ತೆ ತಿಳ್ಕೊಡ್ರಿ. ಗೋಜನು, ಗೋಜನಾಮನಾಗಿದ್ದ ಪರಮಾತ್ಮ, ಅಲ್ಲಿರ್ತಕ್ಕಂಥ ರೂಪಕ್ಕೆ ಗೋಜ ಅಂತ ಹೆಸರು ಭಗವಂತಗೆ. ಅನೇಕ ಹೆಸರವ. ಹೆಬ್ಬುಗೆ ನೋಡ್ರಿ, ಈ ಲತಾ ವೃಕ್ಷ ಗಿಡವಲ್ಲ, ಇವಕ್ಕೆ ಹೆಬ್ಬುಗೆಯ ಉಂಟು ಮಾಡುತ್ತೆ. ಅವುಗಳಿಗೆ ಬೆಳಲಿಕ್ಕೆ ಸಹಾಯ ಮಾಡೋ ಅವನ. ಅಲ್ಲಿ ಕಬ್ಬು ಬೆಳೀತದೆ, ಇಲ್ಲಿ ಹೂ ಬೆಳೀತದೆ, ಇಲ್ಲಿ ಹೂ ಬಿಟ್ಟು ಇಲ್ಲಿ ಕರಿ ಬೆಳೀತದೆ. ಆ ಹುಬ್ಬಳಿಕೆ ಅವನ ಭಗವಂತನೇ ಕಾಣಾಗಿರ್ತಕ್ಕಂಥವು ಅಂತ ಹೇಳ್ತಾ ಇದ್ದಾರೆ. ಇಬ್ಬಗೆ ಪ್ರತೀಕವನ್ನ, ಇಬ್ಬಗೆ ಅಂದ್ರೆ ಎಷ್ಟು? 2 ಬಗೆ ಇಬ್ಬಗೆ. ಯಾವ್ಯಾವು? ಅಬ್ಜ ಮತ್ತು ಗೋಜನಾಮಕನಾಗಿ 2 ಹೆಸರಿಂದ ಅಬ್ಜ ಮತ್ತು ಗೋಜನಾಮಕನಾಗಿ ಈ ಬಹುದ್ರೂಪದಿಂದ ಮಣಿ, ನಾನಾ ವಿಧವಾಗಿರ್ತಕ್ಕಂಥ ರತ್ನ ವಿಶೇಷಗಳು ಮಣಿಗಳಿರ್ತಾವೆ. ಕೆಂಪು ಹರಳು ನೀಲಿ ಇರ್ತಕ್ಕಂಥ ಮಣಿಗಳಲ್ಲಿ ಶ್ರೀ ಪರಮಾತ್ಮ. ಮೃಗಗಳಲ್ಲಿ ಕಾಳಿರ್ತಕ್ಕಂಥ ಮೃಗಗಳಲ್ಲಿ ಪ್ರಾಣಿಗಳಲ್ಲಿ ಅದ್ರಿಜ ನಾಮಕನಾಗಿ, ಮಣಿಗಳಲ್ಲಿ ಮತ್ತು ಕಾಡಿನಾಗಿರ್ತಕ್ಕಂಥ ಪ್ರಾಣಿ ಇರ್ತಕ್ಕಂಥ ರೂಪಕ್ಕೆ ಅದ್ರಿಜ ಅಂತ ಹೆಸರು. ಪರಮಾತ್ಮ ಎಲ್ಲರ ಅಂತರ್ಯಾಮಿ ಅಂತ ಹೇಳಿ ಗೊತ್ತಾಸ್ರಿ. ಆ ಅಂತರ್ಯಮಿರ್ತಕ್ಕಂಥ ಪರಮಾತ್ಮ ಹೆಸರು ಬೇರೆ ಬೇರೆ. ನಮಗೇನಂದ್ರು ಬಿಂಬರೂಪ ಅಂತ ನಮಗೆ ಹೇಳಿದ್ರು. ನಮ್ಮಲ್ಲಿ ಬೇರೆ ನಮ್ಮಲ್ಲಿರ್ತಕ್ಕಂಥ ಅದ್ರಿಜ ಅಂತ ಹೇಳಿ ಬರೋದಿಲ್ಲ.
ಇಲ್ಲಿ ಬಿಂಬರೂಪಿ ಪರಮಾತ್ಮ, ಅಲ್ಲಿ ಅದ್ರಿಜ, ಅಲ್ಲಿ ಗೋಜ ಪರಮಾತ್ಮ. ಇಷ್ಟು ರೂಪದಿಂದ ವ್ಯಾಪ್ತನಾಗಿದ್ದು ಆಯಾ ವಸ್ತು ನಿರ್ಮಾಣ ಮಾಡ್ತಕ್ಕಂಥ, ಆ ವಸ್ತು ಶಕ್ತಿ ಕೊಡ್ತಕ್ಕಂಥ, ಅದು ನಿರ್ಮಾಣ ಮಾಡ್ತಕ್ಕಂಥ ಪರಮಾತ್ಮನ ಮಹಾಮಹಿಮೆಯನ್ನು ದಾಸ ಹೇಳ್ತಾ ಇದ್ದಾರೆ ಇದರೊಳಗೆ. ಇಂಥ ಇಷ್ಟು ಹೇಳ್ಕೊತ ಹೋಗಿ ಅಂತರ ಮುಂದುವರೆದು ಭಗವಂತ ಮಹಿಮಾ ಹೇಳ್ತಾ ಇದ್ದಾರೆ ಮುಂದುವರೆದು. ಶ್ರುತಿ ವಿನುತ ಸರ್ವತ್ರದಲ್ಲಿ, ಇದು ಹಗರದ ಪದ್ಯ. ಭಾರತೀ ರಮಣೊಳಗಿದ್ದು ತಾ ಶುಚಿ ಶತುವೆನಿಸಿ ಜಡ ಚೇತನರ ಪವಿತ್ರ ಮಾಡುತಿಹ. ಏನು ಡಿಫಿಕಲ್ಟ್ ಇಲ್ಲ, ಅರ್ಥ ಆಗ್ತದೆ ನಿಮಗೆ. ಅತುಳ ಮಹಿಮಾ ಹೆಂಗೆ ಕೊಡಿಸ್ಬೇಕು? ಅತುಳ ಮಹಿಮಾ ಅನಂತ, ಅತುಳ ಮಹಿಮಾನಂತ. ಶ್ರವಣ ಸಂಧಿ ಆತಲ್ಲಿ ಹಿಂದಿನ ನೆನಪಿದ್ದರೆ ನಮಗೆ ಕೈ ಹೊತ್ನಾಗ. ಹೌದಾ? ಅತುಳ ಮಹಿಮಾ ಅನಂತ ರೂಪ ಅವಂಥ ಅಚ್ಯುತ ನೆನೆಸಿ ಎಲ್ಲಿ ಚಿದ್ದೇಹದಳು ಪ್ರಾಕೃತ ಪುರುಷ ನಂದದಲ್ಲಿ ನಾನಾ ಚೇಷ್ಟೆಗಳ ಮಾಳ್ಪ. ಇದು ಕರಿದು ಏನು ಮಾಡ್ತಾನ? ನಾನಾ ಚೇಷ್ಟೆಗಳ ಮಾಳ್ಪ. ಪರಮಾತ್ಮನ ಆಟ ಅದಕ್ಕೆ ದಾಸರಂದರು. ತಿಳಿಯದು ನಿನ್ನ ಆಟ ರಂಗ ತಿಳಿಯದು. ಪರಮಾತ್ಮ ಎಲ್ಲ ಕಡೆಗೆ ಒಂದೇ ಕ್ರಿಯೆ ಇಟ್ಬಿಟ್ಟಿದ್ರೆ ಅಕಸ್ಮಾತ್ ಉದ್ಧಾರ ಕೊಡ್ತಾನೆ. ಸಿಂಹ ಹುಲಿಯವ ಅದ ಚೇಷ್ಟ ನಮ್ಮಲ್ಲಿ ಇಟ್ಟಿದ್ರ ಯಾರ ಲಗ್ನ ಆಗ್ತಿದ್ದಿಲ್ಲ, ಯಾರ ಮಕ್ಳು ಯಾರು ಇರ್ತಿದ್ದೆ ಅಂತ ತಿಳ್ಕೊಡ್ರಿ. ಮಂಗ್ಯ ಅದ, ಹೌದಾ? ಮಂಗನಲ್ಲಿ ಅಂತರ ಅವನೇ ಇದ್ದಾನೆ, ಆ ಚೇಷ್ಟ ಮಾಡೋನ. ನಮಗೂ ಆ ಚೇಷ್ಟ ಕೊಟ್ಟಿದ್ರೆ ಅದಕ್ಕೆ ಮಂಗ್ಯ ಅಷ್ಟು ಮಂಗ್ಯ ಹಾಕಿದ್ವಿ. ಪರಮಾತ್ಮ ಮನುಷ್ಯ ರೂಪದಿಂದ, ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಆ ಚೇಷ್ಟ ಮಾಡೋ ಅವನೇ ತಿಳ್ಕೊಂಬಿಡ್ರಿ. ಇಷ್ಟು ಭಗವಂತರ ಮಹಿಮಾ. ಯಾವ ಪ್ರಾಣಿಗಳು ಅವ್ರ ವೈಶಿಷ್ಟ್ಯ ಏನೋ ಅಲ್ಲಿ ತಿಳ್ಕೊಂಡು ನಾವು ಊಟ ನಾವು ಮಾಡ್ತೀವಿ. ಹೌದು? ಆ ಹುಲಿ ಸಿಂಹಾಗಿ ಮತ್ತೊಂದು ಅವ್ರ ಮುಂದೆ ಹೋಗಿ ಅಳ್ಳಿಟ್ಟಿಟ್ಟು ತಿನ್ಪ ಅಂದ್ರೆ ನಿಮ್ಮನ್ನು ತಿಂದು ಅಳ್ಳಿಟ್ಟು ತಿನ್ನೋದಿಲ್ಲ. ಅದು ಅಂದ್ರೆ ಅಲ್ಲ, ಆಹಾರನೇ ಬೇರೆ, ಇವ್ರ ಆಹಾರನೇ ಬೇರೆ. ಇಷ್ಟೆಲ್ಲ ಅದಕ್ಕೆ ಅಂತಾರೆ ಆಚಾರ ಸ್ತೋತ್ರದಾಗ ಬಹುಚಿತ್ರ ಜಗತ್ ಬಹುಧ ಆಕಣಾತ್ ಪರಶಕ್ತಿ ಅನಂತ ಗುಣ ಪರಮಹಾನ್. ಆಚಾರ ಮಾತು ಪರಮಾತ್ಮ ವೈಶಿಷ್ಟ್ಯ ನೋಡಿರ್ತಿ ಜಗತ್ತಾಗಂತ. ಎಷ್ಟು ಹೂವು, ಎಷ್ಟು ಗಿಡ, ಎಷ್ಟು ಮನುಷ್ಯರು, ಆಯಾ ಸ್ವಭಾವ, ಆಯಾ ಇರ್ತಕ್ಕಂಥ ಚೇಷ್ಟಗಳು. ಅದಕ್ಕೆ ಹೇಳ್ತಾ ಇದ್ದಾರೆ ಆದರೂ ಒಂದೇ ಹೇಳಿದ್ರು. ಶ್ರುತಿ ವಿನುತ ಸ್ತೋತ್ರ ಮಾಡಿಸಿ ಕೊಳ್ಳಲ್ಪಡ್ತಕ್ಕಂಥ ಯಾರಿಂದ? ಶ್ರುತಿ. ವೇದಗಳೇ ಬಹಳ ಅಷ್ಟವ. ಮತ್ತು ಅನಂತ ವೈ ವೇದಾಹ 4 ಭಾಗ ಮಾಡ್ಯಾರ ವೇದವ್ಯಾಸರು. ಇಷ್ಟೇ ಭಾಳ ಇದ್ವ, ಅಷ್ಟು ತೆಗೆದ್ರವ್ ನಾವು. ಇಷ್ಟು ಓದಲಿಕ್ಕೆ ಯಾರಿಗೂ ಕೈಯುವುದ. ಈಗರ ಯಾರು ಓದ್ತಾರ ಅವನ್ನ? ಋಗ್ವೇದ, ಸಾಮವೇದ, ಯಜುರ್ವೇದ ಹಿಂಗದ ಶಾಸ್ತ್ರ. ಹಂಗೆ ಇಷ್ಟು ಕಷಣದ ನೋಡ್ರಿ. ನಂದು ಋಗ್ವೇದ ಮತ್ತು ಯಜುರ್ವೇದ. ಋಗ್ವೇದ ಓದ್ ಹೊರ್ತನು ನನಗೆ ಕರ್ಮ ಮಾಡ್ಲಿಕ್ಕೆ ಅಧಿಕಾರನೇ ಇಲ್ಲ ಮೊದ್ಲೇಕ. ಅದಕ್ಕೆ ಋಗ್ ಓದೋದು ಬೇಡ, ಕರ್ಮ ಮಾಡೋದು ಬೇಡ. ನನ್ನ ಮಟ್ಟಿಗೆ ನಾವು ಆರಾಮ ಪ್ರಸಂಗ ಬರ್ತದೆ. ಅಷ್ಟು ಮಹತ್ವ ವೇದಕ್ಕೆ ಅಂತ ಅರ್ಥ. ಅದಕ್ಕೆ ಶ್ರುತಿ ವಿನುತ, ವೇದಗಳಿಂದ ಪ್ರತಿಪಾದನೆ ಆಗಿರ್ತಕ್ಕಂಥವ, ವೇದಗಳೇ ಹೊಳ್ತಕ್ಕಂಥ. ವೇದಾನಾಂ ವೇದತ್ವಂ, ವೇದವನ್ನು ಪರಮಾತ್ಮನ ಬೋಧಯತಿ ಪ್ರತಿಪಾದಯತಿ ತಸ್ಮಾತ್ ವೇದತ್ವಂ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ? ಸರ್ವತ್ರದಲ್ಲಿ ಇದ್ದಾನ ಭಾರತೀ ರಮಣನೊಳಗಿದ್ದು. ಮತ್ತೆ ದೇವ್ರು ಹೇಳ್ಯಾರ ಅಲ್ಲೇ ಅಯ್ಯಪ್ಪ ಸ್ವಾಮಿ ಅಂತ ಹೇಳ್ಯಾರ. ಮತ್ತಲ್ಲಿ ಅಯ್ಯಪ್ಪ ಸ್ವಾಮಿ ಒಳಗಿದ್ದ ಅಂತೆಲ್ಲ ಹೇಳ್ತಾರೆ ನೋಡ್ರಿ. ಅಲ್ಲಿ ಯಾರಲ್ಲಿ? ಭಾರತಿ. ಯಾರ? ಪರ್ವತ ರಮಣದ ವಾಯುದೇವರು ಭಾರತಿನೊಳಗಿದ್ದು. ತಾ ಶುಚಿ ಶತುವೆನಿಸಿ ನೋಡ್ರಿ. ವಾಯುದೇವರಲ್ಲಿ ಇರ್ತಕ್ಕಂಥ ರೂಪಕ್ಕೆ ಶುಚಿ ಶತು ಅಂತ ಹೆಸರು. ಅರ್ಥಾತ್ ಒಂದು ಸ್ತೋತ್ರದ ನೀವು ನೋಡಿರಲು ಗೊತ್ತಿಲ್ಲ. ಮುಖ್ಯ ಪ್ರಾಣಸ್ಥ ಭಗವದ್ ರೂಪ ಮಂತ್ರ ಹೆಸರು ಇದು. ಮುಖ್ಯ ಪ್ರಾಣ ರೂಪಸ್ಥ ಭಗವದ್ ರೂಪ. ಮುಖ್ಯ ಪ್ರಾಣಲ್ಲಿ ಯಾವ ದೇವ್ರು ಕೂತ್ಕೊಂಡಾನ, ಯಾವ ರೂಪದಾಗಿದ್ದಾನ, ತಲೆಯಿಂದ ಹಿಡ್ಕೊಂಡು ಕಾಲ ತನಕನೂ. ಅದಕ್ಕೆ ಅಷ್ಟು ಕಲಿಯ ಆವೇಶ ಆಗುವಂಗಿಲ್ಲ ಯಾರ ಮೇಲೆ? ವಾಯುದೇವರಿಗೆ. ಅಷ್ಟು ಪ್ರಮಾಣ ರೂಪ ಚಿಂತನೆ ಇರ್ತವೆ. ನಮ್ಮಲ್ಲಿ ಕಲಿಯಾವೇಶ ಮೇಲೆ ಆಗ್ತಿರ್ತದೆ. ನಾವು ಎಲ್ಲಿ ಕಲಿಯಾವೇಶ ಇರ್ತದೆ ಅಲ್ಲೇ ಇರುವುದಿಲ್ಲ. ಅಲ್ಲಿ ಕಲಿಯಾವೇಶ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆ ಹಂಗೆ ತೋಡ್ರಿ, ಮಂತ್ರಾಲಯ ಸ್ವಾಮಿಗಳು, ರಘುತ್ತಮ ಸ್ವಾಮಿಗಳು ಕಲಿಯಾವೇಶ ಆಗಲಿಕ್ಕೆ ಸಾಧ್ಯನೇ ಇಲ್ಲರಿ. ಯಾಕೆ? ಸದಾ ಭಗವಂತನ ಚಿಂತನೆ, ಓಂಕಾರ ಜಪ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಕಲಿಯಾವೇಶನ ಭಾಳ ಇರ್ತದೆ, ದೇವರಾವೇಶ ಭಾಳ ಕಮ್ಮಿ ಇರ್ತದೆ. ನಮ್ಮಲ್ಲಿ ಆಗಲೆಲ್ಲ ಎದ್ದು ಕೂಡಲೇ ಕಲಿಯಾವೇಶ, ಮಲ್ಕೊಂಡ ಕಲಿಯಾವೇಶ, ಹೊರಗು ಊಟಕ್ಕೆ ಕೂತ ಕಲಿಯಾವೇಶ ಭಾಳ ಇರ್ತದೆ. ತಿನ್ನಬಾರ್ದು ತಿಂತಿರ್ತೀವಿ, ಕಲಿಯಾವೇಶ ಆಗ್ತದೆ. ಮತ್ತೆ ಕುಡಿಬಾರ್ದು ಕುಡಿರ್ತೀವಿ, ಕಲಿಯಾವೇಶ ಆಗ್ತದೆ. ಮತ್ತು ಅವಾಗ ಅದು ಹೇಳ್ತಾ ಇದ್ದಾರೆ ಪರಮಾತ್ಮ. ಯಾಕೆ ಹೇಳ್ಬೇಕಂತ ಶುಚಿ ಶತು, ಈ ಹೆಸರ ವೈಶಿಷ್ಟ್ಯ. ಶುಚಿ ಶತು, ಶುಚಿನ ಶುದ್ಧ ಅಂತ ಅರ್ಥ. ಜಡ ಚೇತನರ ಪವಿತ್ರ ಮಾಡುತಿಹ. ಪರಮಾತ್ಮ ನೋಡ್ರಿ ಮುಖ್ಯ ಪ್ರಾಣಾಂತರನಾಗಿ ಜಡಗಳನ್ನು ಮತ್ತು ಚೇತನಗಳನ್ನ ಏನು ಮಾಡ್ತಾರಂತೆ? ಪವಿತ್ರ ಮಾಡುತಿಹ. ನಾವು ಪವಿತ್ರ ಮಾಡ್ತಕ್ಕಂಥ ರೂಪ ಇದು ಭಗವಂತಂದು. ಅತುಳ ಮಹಿಮಾನಂತ. ನಾ ಹೇಳೋ ಅರ್ಥ ಹೇಳುವಾಗಲ್ಲ. ಅತುಳ ಮಹಿಮಾನಂತ ಅಂದ್ರೆ ಅಸಾಧ್ಯ ಮಹಿಮಾವಂತ. ಅತುಳ ಇದು ಸೌಮ್ಯ ಇಲ್ಲದ, ಸಾಟಿ ಇಲ್ಲದಂತೆ ಆ ರೀತಿಯಾಗಿ ಅತುಳ ಮಹಿಮಾನಂತ. ಅತುಳ ಮಹಿಮಾ ಇಷ್ಟು ನಿಲ್ಲಬೇಕಲ್ಲೇ, ಅಲ್ಲೇ ಅತುಳ ಮಹಿಮಾ ನಿಲ್ಕೋಬೇಕಲ್ಲೇ. ಅತುಳ ಮಹಿಮಾ ಅನಂತ ರೂಪ ಮುದ್ಬಿಡಿಸೋಕಲ್ಲೇ. ಅತುಳ ಮಹಿಮಾ ಮೇಲೆ ಅನಂತ ರೂಪ. ಅಚ್ಯುತ ನೆನೆಸಿ, ಅದಕ್ಕೆ ಹೆಸರು ಅಚ್ಯುತೋ ಯೋಗುಣೈ ಸರ್ವದೇವಾಚಲ ಅಂತಿದಾಗ ಪರಮಾತ್ಮ ಅಚ್ಯುತ ಅಂತ ಹೆಸರು. ಅರ್ಥ ಏನು? ಯಾರಿಗೆ ಚ್ಯುತಿ ಇಲ್ಲ ಅವ ಅಚ್ಯುತ ಅಂತ ಅರ್ಥ.
ಅದು ಹೇಳ್ತಾ ಇದ್ದಾನೆ. ಅಚ್ಯುತ ನಿಲ್ಲಿಸಿ ಎಲ್ಲಿದ್ದಾನೆ? ಚಿತ್ತ ದೇಹದೊಳಗೆ. ನಮ್ಮ ಅಂತ ಇರತಕ್ಕಂಥ ದೇಹ ಇರತಕ್ಕಂಥ ಪರಮಾತ್ಮ ಹೆಂಗಿದ್ದಾನ? ಪ್ರಾಕೃತ ಪುರುಷಾನಂದದಲ್ಲಿ ನಮ್ಮಂದಿದ್ದುಕೊಂಡು ನಾನಾ ಚೇಷ್ಟೆಗಳ ಮಾಲ್ಪ. ಇಲ್ಲಿ ಕುತ್ಕೊಂಡು ಅನೇಕ ಚೇಷ್ಟೆ ಮಾಡ್ತಾನೆ ನೋಡಿ. ನಾವು ನಗುತ್ತೇವೆ, ಹೌದಾ, ಅಳುತ್ತೇವೆ, ದುಃಖ ಪಡ್ತೇವೆ. ಇದಕ್ಕೆಲ್ಲ ಯಾರು ಕಾರಣ? ಅವನೇ ಕಾರಣ. ಅವನು ನಿಂತ್ಕೊಂಡು ಆ ಕ್ರಿಯೆ ಮಾಡಿಸ್ತಾನಂತ ಕೆಲಸ ಮಾಡ್ತೇವೆ ನಾವು. ಇದೆಲ್ಲ ಪ್ರಾಣಿಗಳಲ್ಲಿ ಸಮಗ್ರ ಬ್ರಹ್ಮನ್ ಹಿಡ್ಕೊಂಡು ಚಿರಪರ್ಯಂತ ತೃಣಪರ್ಯಂತ ಜೀವರಿಗಿರ್ತಕ್ಕಂಥ ಪರಮಾತ್ಮ ವೈಶಿಷ್ಟ್ಯ ರೂಪ ಇದು. ಆಯಾ ಅರೂಪ, ಆಯಾ ಆಕಾರ, ತದಾಕಾರ, ತದಂತರ್ಯಾಮಿ, ತದ್ಭಿನ್ನ ಆಗಿರ್ತಕ್ಕಂಥ ಪರಮಾತ್ಮ ಆಯಾ ಚೇಷ್ಟೆಗಳ ಮಾಲ್ಪ ಹಾಗೆ ಮಾಡ್ತಕ್ಕಂಥ ವೈಶಿಷ್ಟ್ಯ. ಆ ರೀತಿ ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಅಸಾಧ್ಯ ಮಹಿಮೆ ಹೋಗುತ್ತಾ ಹೋಗಿ ಅಂತರ ಮುಂದುವರೆದು ಮಂದಿ ಮತ್ತು ರೂಪಗಳು. ಅತಿಥಿ ಎನಿಸುವ ಅನ್ನಮಯ ಎಲ್ಲೆ ಭಾರತೀಯ ರಮಣನೋಳು. ಪ್ರಾಣಮಯ ಪ್ರಾಕೃತ ವಿಷಯ ಚಿಂತನೆಯ ಮಾಡಿಸುವನು ಮನೋಮಯನು. ಯತನ ವಿಜ್ಞಾನಮಯ ಬರಲು ಅದಕ್ಕೆ ಜತನ ಮಾಡಿಸಿ ಆತ್ಮಜಾಯ ಸುತರ ಸಂಗತಿ ಸುಖ ನೀವನು ಆನಂದಮಯನೆನಿಸಿ. ಅರ್ಥ ಆಗ್ತದೆ ನಿಮಗೆ? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ರೂಪ ದೇಶ ಹೆಂಗೆ ಹೇಳ್ತಾರೆ. ಎಷ್ಟು ಕೋಶ ಹೇಳ್ತಾರೆ, ವಿಷಯ ಹೇಳ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಒಂದೊಂದರಾಗಿ ಹೆಂಗಿದನ ಭಗವಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಅನ್ನಮಯಾದಿ 5 ಭಗವದ್ರೂಪಗಳ ಸ್ಥಾನ ಎಲ್ಲಿದೆ, ಇರುವಿಕೆ, ಅದರ ಕಾರ್ಯ, ಇಷ್ಟು ಹೇಳಿದ್ರೊಳಗೆ. ಆಯಾ ಕೋಶಗಳು, ಅಲ್ಲಿರ್ತಕ್ಕಂಥ ಭಗವದ್ರೂಪ, ಅಲ್ಲಿ ಮಾಡ್ತಕ್ಕಂಥ ಕಾರ್ಯ ಇನ್ನೊಂದು ಅನ್ನಮಯ. ಇದು ಅನ್ನಮಯ ಕೋಶಕ್ಕಿರ್ತಕ್ಕಂಥದ್ದು ಒಂದೇ ದೇಹ. ಇಲ್ಲಿ ಯಾರಿದ್ದಾರ? ಭಾರತೀಯ ರಮಣನೋಳು ಮುಖ್ಯ ಪ್ರಾಣದಿರುತ್ತಾರ. ಅಲ್ಲಿ ಅವರಂತರ್ಯಾಮಿಗೆ ಅತಿಥಿ ಎನಿಸುವ. ಅತಿಥಿ ಅಂದ್ರೆ ನಮ್ಮ ಮೊದಲೇ ಶಬ್ದ ಹೇಳೋಣ, ನಿಮ್ಗೆ ಗೊತ್ತದ. ಸರ್ವಶಬ್ದ ವಾಚ್ಯಾರು ಭಗವಂತನ. ಅತಿಥಿಯಿಂದ ನಮಗೆ ಬರೋ ಅತಿಥಿ ಎರಡನೇ ಅರ್ಥ. ಅದು ಮೊದಲೇ ಅರ್ಥ ಯಾರು? ಪರಮಾತ್ಮನೇ. ಎಲ್ಲ ಶಬ್ದ ಮೊದಲು ಅವನ್ನೇ ಹೇಳ್ತಾವೆ. ಇಂದ್ರಾಂದ್ರಮ, ಚಂದ್ರಾಂದ್ರಮ, ನಂತರ ಇವರೆಲ್ಲ ಉಳಿದವು ತಿಳ್ಕೊಡ್ರಿ. ಮುಖ್ಯ ಶಬ್ದ ವಾಚ್ಯತ್ವ ನಮಗೆ. ಅದಕ್ಕೆ ಪರಮ ಮುಖ್ಯ ಪ್ರವೃತ್ತಿ ಅಂತ ಹೇಳ್ತಕ್ಕಂಥ, ಪರಮುಖ್ಯ ಪ್ರವೃತ್ತಿ ಇರ್ತಕ್ಕಂಥ ನಮ್ಮ ಶಬ್ದ ಅದೇ ಅಂತ ಹೇಳ್ತಕ್ಕಂಥ. ಆ ರೀತಿ ಅತಿಥಿ ಎನಿಸ್ತಕ್ಕಂಥ ಭಗವಂತ ಆಗಿರ್ತಾವ. ಏನು ಮಾಡ್ತಾನ? ಅಲ್ಲಿ ಅತಿಥಿ ಒಳಗೊಂಡು ಅಲ್ಲಿ ಅತಿಥಿ ಯಾರು ಬರ್ತಾ ಗೊತ್ತಾ? ನಮ್ಮನಿಗೆ ಊಟಕ್ಕೆ ಬಂದಿರ್ತಾನೆ, ಪ್ರಸಾದ ಬಂದಿರ್ತಾನೆ, ಊಟಕ್ಕೆ ಬಂದಿರ್ತಾನೆ ಅಂತ ತಿಳ್ಕೊಡ್ರಿ. ಅವನಲ್ಲಿ ಏನಾಗಿರ್ತಾವ? ಹುಡುಗರ ಹಸಿವೆ ಆಗಿರ್ಬೇಕು ಅವಾಗ, ಅದು ಅತಿಥಿ ಆಗ್ತಾನವ. ಆ ಹಸಿವೆ ಅಂತಕ್ಕಂಥ ಸೋ ಉಂಟು ಮಾಡೋನೇ ಭಗವಂತ. ಅವ ಎಲ್ಲರೂ ಹಸಿವಾಗೋದು. ಮತ್ತು ಅವಾಗ ಹಸಿವು ಆಗಿಲ್ಲ ಅಂದರೆ ದೇವ್ರು ಕ್ರಿಯೆ ಮಾಡಲ್ಲ ಅಂತ ಅರ್ಥ ತಿಳ್ಕೊಬೇಕು ನಾವು. ಅತಿಥಿ ಎನ್ನಿಸುವ ಅನ್ನಮಯ ಎನ್ನಿಸಿ ಅಂದ್ರೆ ಜೀವರಿಗೆ ಕ್ಷುತ್ ಅಂದ್ರೆ ಹಸಿವು ಮಾಡ್ತಕ್ಕಂಥವು ಪರಮಾತ್ಮ ಅತಿಥಿ ಶಬ್ದದಿಂದ. ಪ್ರಾಣಮಯ ಇಲ್ಲಿ ಒಂದು ಮುಗಿತ, ಅನ್ನಮಯ ಮುಗಿತ. ಎರಡನೇದು ಯಾವುದು? ಪ್ರಾಣಮಯ ಪ್ರಾಣಕೋಶ ಅಂತರ್ಗತ ಪರಮಾತ್ಮ. ಅಪಾನವಾಯು ಅಂತರ್ಗತನಾಗಿ ಅಲ್ಲಿ ನೋಡಿ ಪ್ರಾಣ, ಅಪಾನ, ವ್ಯಾನ, ಉದಾನ, ರೂಪ. ಅನ್ನಮಯ, ಮನೋಮಯ, ವಿಜ್ಞಾನಮಯ, ಆನಂದ ಕೋಶಗಳು. ಪ್ರಾಣ, ಉದಾನ, ಅಪಾನ ಇಬ್ಬರು ರೂಪಗಳು. ಆಯಾ 5 ರೂಪಗಳು. ವಾಯುದೇವರು 5 ರೂಪ, ಅವರಂತ ಇರ್ತಕ್ಕಂಥ ಪರಮಾತ್ಮ. ಎಷ್ಟು ಅಂತರ ತಿಳ್ಕೊಬೇಕು ಇದನ್ನು. ಪ್ರಾಣ ಅಂತಕ್ಕಂಥ ಅಲ್ಲಿ ಪ್ರಾಕೃತ ವಿಷಯಗಳ ಚಿಂತನೆಯ ಮಾಡುವನು. ಮೊದಲೇ ಹಸಿವಾತು. ಹಸಿವಾದ ಕೂಡಲೇ ಅದಾಗಿ ಬರ್ತದೆ. ಎಲ್ಲೋ ಕೂತೀರಿ, ಹಸಿವಾಗಿದೆ. ಏನು ಭಕ್ರದನು, ಚಪಾತಿ ಅದನು, ಏನು ಬೋಂಡ ಅದನು, ಚಿಂತೆ ಶುರುವಾಗ್ತದೆ ಊಟ ಮಾಡೋದು. ಅನ್ನ ಚಿಂತೆ ಮಾಡೋದು. ಮತ್ತೆ ಈ ಚಿಂತೆ ಹುಡ್ಸೋನು ಅವನ ಯಾರು? ಭಗವಂತ ಅಂತರ್ಗತಕ್ಕಂಥ. ಚಿಂತೆಗೆ ವಿಷಯವನ್ನು ಮಾಡ್ತಕ್ಕಂಥವ. ಮನೋಮಯನಾಗಿ ಮೂರನೇದು. ಇಲ್ಲಿ ವ್ಯಾನಾಂತರ್ಗತನಾಗಿ ಅಲ್ಲಿ ಪದ್ಯ ಹೇಳಿದ ಮ್ಯಾಲಲ್ಲಿ ಇಷ್ಟೇ ಹೇಳ್ಬಿಟ್ಟಾರ. ಅಲ್ಲಿ ಮಾಡ್ತಾನ ಯತನ ಮಾಡಿಸುವ. ನೋಡ್ರಿ ಹಂಗ ಯತ್ನ ಪ್ರಯತ್ನ. ಹಸಿವಾಗ್ಯದ, ಹೌದಾ? ಹಸಿವಾದ ಕೂಡಲೇ ನೆನಪಾತು. ಏನು ತಾಳಿಪೇಟ್ ಮಾಡ್ಕೋಬೇಕು, ಏನು ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅವ್ನು ನೆನಪಾತಿಲ್ಲ. ಅದನ್ನು ಮಾಡಲಿಕ್ಕೆ ಯತನ ಮಾಡಿಸುವ, ಹೌದಾ? ಹಸಿವಿ ಉಂಟು ಮಾಡೋನು ಅವನ, ಪರದಾತ್ ನೆನಪು ಮಾಡೋನು ಅವನ, ಅದನ್ನು ಮಾಡಿ ತೆಗೆದುಕೊಂಡು ಅವನ ತಿಳ್ಕೊಡ್ರಿ. ನಮಗೆ ಒಂದಿನ ಅಷ್ಟು ಅಡುಗೆ ಒಂದಿನ ಮಾಡ್ತಾರೆ ಯಾರು? ತಾಳಿಪೇಟ್ ಮಾಡೋ ದಿವಸ ಬೇರೆ, ಆನ್ಲೆಟ್ ತಿನ್ನೋ ದಿವಸ ಬೇರೆ ಅಂತಿರ್ತಾವಲ್ಲ. ಹಂಗೆ ಪರಮಾತ್ಮ ಯತನ ಮಾಡಿಸುವ, ಪ್ರಯತ್ನ ಮಾಡಿಸಿ ಅದನ್ನು ಹುಟ್ಟು ನಮ್ಮಿಂದ ಕ್ರಿಯೆ ಮಾಡಿಸ್ತಾನೆ. ಇಷ್ಟು ಅನ್ನಮಯ, ಪ್ರಾಣಮಯ, ಮನೋಮಿರ್ತಕ್ಕಂಥ ಪರಮಾತ್ಮ. ಆಯಾ ವಿಷಯ ಭೋಗಕ್ಕಾಗಿ ಪ್ರಯತ್ನವನ್ನು ಜೀವನ ದ್ವಾರ ಮಾಡಿಸ್ತಕ್ಕಂಥ ಪರಮಾತ್ಮ. ಅರ್ಥ ಆತ? ತಿಳ್ಕೊಂಡು ನೋಡಿ. ಅದನ್ನ ಒಂದು ತಯಾರು ಮಾಡೋಕ್ಕಾಗಲ್ಲ. ಮತ್ತು ಆ ತಯಾರು ಮಾಡಲಿಕ್ಕೆ ಕುಕ್ಕರ್ ಇಡಬೇಕು. ಕುಕ್ಕರ್ನಾಗ ಮತ್ತೇನು ಹಾಕ್ತಾರಂತ ಏನ್ರ ಜೋಳ ಹಾಕಿ ಕುಕ್ಕರ್ನಾಗ ಇಟ್ರೆ ಜೋಳ ಏನ್ರ ಅಲ್ಲಿ ಏನು ಹಾಕುವ ಅದನ್ನ ಹಾಕ್ಬೇಕು. ಹೌದಾ? ಏನು ಹಾಕುವ ಅದನ್ನ ಹಾಕ್ಬೋದು. ಬ್ಯಾಳು ಜೊತ್ತಂದು ಹಾಕ್ತಾರೆ. ಅಂದರೆ ಈ ಬುದ್ಧಿ ಹುಡ್ಸೋನು ಯಾರು? ಪರಮಾತ್ಮ. ಅಲ್ಲಿ ಅಡಿಗೆ ಮಾಡೋನು ಅವನ, ಉಣ್ಣವನು ಅವನ. ಆ ಭೋಗ ಮಾತ್ರ ನಿಮಗೆ ಕೊಟ್ಟ ಭಗವಂತ. ತಾ ಮಾತ್ರ ನಿರ್ಲಿಪ್ತ. ಇಷ್ಟು ಭಗವಂತ ವಿಶಿಷ್ಟವಾಗ್ತಕ್ಕಂಥ ವ್ಯಾಪಾರಗಳು ತಿಳ್ಕೊಡ್ರಿ. ಹೇಳ್ತಾ ಇದ್ದೆ. ವಿಜ್ಞಾನಮಯ ಮೂರನೇದು. ಇಲ್ಲಿ ವಾಸುದೇವ ಉದಾನವಾಯು ಅಂತರ್ಗತನಾಗಿ ನೆನ್ಬಿಡು ನೋಡಿ. ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನ.
ಅನ್ನಮಯ, ಮನೋಮಯ, ಪ್ರಾಣಮಯ, ವಿದ್ಯಾಮಯ, ಆನಂದಮಯ. ಅವು ಕೋಶ, ಅಲ್ಲಿ ಭಗವತ್ ರೂಪ, ಅದರಿಂದ ಬರ್ತಕ್ಕಂಥ ವೈದ್ಯ ರೂಪ, ಅಲ್ಲಿ ಮಾಡ್ತಕ್ಕಂಥ ಕ್ರಿಯಾ. ಡಿಫಿಕಲ್ಟ್ ಪದ್ಯ ಅಲ್ಲಿ ಅರ್ಥ ಆಗೋದು ಹೇಳ್ತಾ ಇದ್ದೇನೆ. ಅಲ್ಲಿ ಮಾಡ್ತಾನ ಈ ವಾಶ ಉದಾನವಾಯು ಅಂತರ್ಗತನಾಗಿ ಬರಲು ಏನ್ ಮಾಡ್ತಾನ, ಬರಲದ ಆ ವಿಷಯಗಳನ್ನ ಜತನ ಮಾಡಿಸಿ ಹುಟ್ಟಿಸ್ತಾನ. ಆತ ಅಡಿಗೆ ಮಾಡಿದ್ರಿ, ಹಂಗೆ ಉದಾಹರಣೆ ಇದು. ಅನ್ನ ಸಾರು ಆತು, ಅನ್ನ ಸಾರು ಕಲಿಸೋದು ಬುದ್ಧಿ ಬರ್ಬೇಕಲ್ಲ. ಈಗ ಅನ್ನ ಸಾರು ಕಲ್ಸ್ಕೊಂಡು ಉಣ್ತೀರಿ, ಹೌದಾ? ಬಕ್ರಿ ಮುರು ಕಲ್ಸ್ಕೊಂಡು ಉಣ್ತಾರ, ಅದು ಹಂಗಿರ್ತದೆ, ಪ್ರಶ್ನೆ ಬೇರೆ. ಹಂಗೆ ಉಣ್ತಾರ. ಚಕ್ಲಿ ತಿನ್ನೋ ಹಾಜಿನೇ ಬೇರೆ, ಹೋಳಿಗೆ ತಿನ್ನೋ ಹಾಜಿನೇ ಬೇರೆ. ಚಕ್ಲಿ ತಿನ್ನ ಹೋಳಿಗೆ ತಿಂತಾರ ನೋಡಿ. ಯಾವ ಪದಾರ್ಥ ಅವ್ನು ಜತನ ಮಾಡಿಸೋದು, ಅವ್ನು ಕೊಡ್ತಕ್ಕಂಥ ಉಣ್ತಕ್ಕಂಥ ರೀತಿ, ಇದನ್ನೆಲ್ಲ ಯಾರು ಕಲಿಸ್ತಾರ? ಭಗವಂತನೇ ಕಲಿಸ್ತಕ್ಕ ಹೇಳ್ತಾ ಇದ್ದಾರೆ. ಅದಕ್ಕೆ ಜತನ ಮಾಡಿಸುವ, ಅದು ಜತನ ಮಾಡಿಸಿ ಪರಮಾತ್ಮ ಆತ್ಮ ಜಾಮಾಸುತರ. ಜಾಮ ಅದನು ಜಾಯ, ಅದನು ಜಾಯ ಇರ್ಬೇಕು, ಕರೆಕ್ಟ್. ಅದು ಆತ್ಮಜಾಯ ಅಂದ್ರೆ ಹೆಂಡತಿ ಅಂತ ಅರ್ಥ. ನನ್ನ ಹೆಂಡತಿ ಆತ್ಮಜಾಯ ಅಂದ್ರೆ, ಜಾಯ ಶಬ್ದ ಹೆಂಡತಿ ಅಂತ ಅರ್ಥ. ಆತ್ಮಜಾಯ ಸುತರ. ಆತ್ಮ ನೋಡ್ರಿ, ಅರ್ಥ ಮಾಡ್ಕೊಂಡು ನೀವೇ ಹೇಳ್ರಿ ನಂಗೆ ಅರ್ಥ. ಈಗ ಆತ್ಮ ಅಂದ್ರೆ ತಂದು, ಜಾಯ ಅಂದ್ರೆ ಸುತ ಅಂದ್ರೆ ಅಷ್ಟು ಸಂತಿ ಕೂತು ಊಟ ಮಾಡು, ಈ ಬುದ್ಧಿ ಕೊಡು. ಅವನ ಅಡಿಗೆ ಒಬ್ಬರು ಊಟ ಮಾಡ್ತೀನಿ, ಅಡಿಗೆ ಎಲ್ಲ ಕಡೆ ಊಟಕ್ಕೆ ಹಾಕ್ತೀರ. ಗ್ರೇಟ್ ನೀವೆಲ್ಲ ಹೆಣ್ಮಕ್ಳು, ಭಾರಿ ಗ್ರೇಟ್ ನೀವು. ಯಾಕೆ ಗೊತ್ತಾ ನಿಮಗೆ? ಅಡಿಗೆ ಮಾಡೋರು ನೀವು, ಮೊದಲು ಊಟ ಮಾಡೋರು ಯಾರು? ಅಕಸ್ಮಾತ್ ನೀವು ನ್ಯಾಯ ಹತ್ತಿದ್ರೆ ನಾ ಮಾಡಕ್ಕೆ, ನಾವು ಉಂಡ್ಮೇಲೆ ನೀವು ಉಣ್ಕೋ, ಇದು ಹಾಳು ಹೋದ ಕಡೆಗೆ ಅಂದ್ಬಿಟ್ರೆ ಎಷ್ಟು ಕಷ್ಟ ಆಗ್ತದೆ. ಹೌದಿಲ್ಲ ಮಗೆಲ್ಲ ನೋಡಿ ವಿಚಾರ ಮಾಡ್ರಿ. ಅವನ ಈ ಬುದ್ಧಿ ಕೊಡ್ತಾನೆ ಭಗವಂತ. ಆತ್ಮ ಜಾಯ ಸುತರ. ತಾನು ತನ್ನ ಹೆಂಡತಿ ಮತ್ತು ಮಕ್ಕಳ ಸಂಗತಿ ಕೂಡಿ ಊಟ ಮಾಡು. ಸಹ ನಾವು ಹುನಕ್ತು ಸಹ ವೀರ್ಯಂ ಕರವಾವಹಿ. ನಮ್ಮ ಸಿದ್ಧಾಂತ ಎಷ್ಟು ಚಂದ ಸಿದ್ಧಾಂತ. ಎರಡು ಒಬ್ರು ಹೋಗ್ಬಿಡ್ರು, ನಾವು ಅಷ್ಟು ಕೂಡೇ ಕೆಲಸ ಮಾಡೋಣ, ಕೂಡೇ ಊಟ ಮಾಡ್ತಾ, ಕೂಡಿ ಶಾಂತಿಯಿಂದ ಬದುಕಂತ. ಇಂಥ ಸಂದೇಶ ವೇದ ಕೊಡ್ಲಿಕ್ಕೆ ಇನ್ನು ಯಾರು ಕೊಡ್ಲಿಕ್ಕೆ ಸಾಧ್ಯ ತಿಳ್ಕೊಂಬಿಟ್ರಿ. ಅರ್ಥ ಆಯ್ತು? ಆತ್ಮ ಜಾಯ ಸುತರ. ಆತ್ಮ ತಾನು, ಜಾಯ ಅಂದ್ರೆ ಹೆಂಡತಿ, ಸುತ ಅಂದ್ರೆ ಮಗ. ನಾಳಿಂದ ಹಂಗೆ ಮಾಡಿ ನೋಡಂತೆ, ಅಡುಗೆ ಮಾಡೋರು ನಾವು, ಊಟ ಕೂಡ್ತೀನಿ ನಾವು, ನೀವು ಮೊದಲು ಯಾಕಂದ್ರೆ ನೋಡಂತೆ. ನಾ ತಿಂತೆ, ನಿಮ್ದು ಏನು ಯಾಕೆ ಮಾಡ್ಕೊಳ್ಳಿ ನಡೀತದ. ಈ ನಮ್ಮಲ್ಲಿ ಪರಂಪರೆ ಬಂದ್ಬಿಟ್ಟು ಏನು ಮಾಡ್ಲಿಕ್ಕೆ ಮೊದಲು ಅವ್ರು ಊಟಕ್ಕೆ ಹಾಕಿ ನೀವು ಉಣ್ಣೋದು ಪಾಪ. ಇಷ್ಟು ನಿಮ್ಮದು ತ್ಯಾಗ, ಹೆಣ್ಮಕ್ಳ ತ್ಯಾಗ ಭಾಳ ಗ್ರೇಟ್ ಹೆಣ್ಮಕ್ಳು. ಅದಕ್ಕೆ ಬೇರೆ ಅದನ್ನ ಕೃಷ್ಣ ಅಲ್ಲ, ಎತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ. ಹೌದಲ್ಲೇ? ವೇರ್ ಲೇಡೀಸ್ ಆರ್ ರೆಸ್ಪೆಕ್ಟೆಡ್, ಗಾಡ್ಸ್ ಡೊಲ್ ದೇ. ಇಲ್ಲಿ ಹೆಣ್ಮಕ್ಳು ಗೌರವಾದ, ಅದು ದೇವ್ರು ತಮ್ಮಂತ. ಹೆಣ್ಮಕ್ಳಿಗೆ ಅಪಮಾನ ಮಾಡೋದು ಅಸಾಧ್ಯಪ್ಪ. ನಾವು ಹೋಗಿ ಬೆಟ್ಟೆ ಬಂದೇಕಿ, ನೀನು ಹೋಗಿ ನೀವು ನಂಬ್ತಿರಲಿಲ್ಲ. ನನಗೆ ಭಯಂಕರ ತಲೆ ಬಂದ್ಬಿಟ್ಟಿತ್ತು. ನನಗೆ ಗೊತ್ತಾದಿಲ್ಲ ಯಾರು ನಿಮಗೆ. ಪೇಪರ್ ಇಬ್ಬರು ಓದಿಲ್ಲ ಗೊತ್ತಿಲ್ಲ ನನಗೆ. ನಮ್ಮ ಮನೆ ಹತ್ರ ಅಶೋಕನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಗುಂಡಾಕಿ ಹೆಣ್ಮಗಳನ್ನ ಭೇಟಿಯಾಗಿ ಬಂದು ಹೋಗಿ ನಾನು, ನಮಸ್ಕಾರ ರೀ ಮೇಡಮ್, ನಿಮಗೆ ಭಾಳ ಸಲ ಕೆಲಸ ಇಂಥವ್ರೆಲ್ಲ ಕಲಿ ಹೋಗಿ ಡ್ಯಾರಿ ಗುಂಡು ಹಾಕಿ ಕೊಂದ್ಬಿಟ್ಲಾಕೆ ಅವನು. ಹೌದಾ? ಎನ್ಕೌಂಟರ್ ಮಾಡಿಲ್ಲ ಏಕೆ ತಿಳ್ಕೊಡ್ರಿ. ಯಾಕೆ ಅಂತ ಗ್ರೇಟ್ ವಿಚಾರ ಮಾಡಿ ಇದೆಲ್ಲ ಕ್ರಿಯೆ ಮಾಡ್ತಾನೆ ಅವ ಭಗವಂತ. ತಿಳ್ಕೊಡ್ರಿ. ನಾಗೇನು ಹಿಂಗ್ರಿ, ನಾ ಹಿಂಗೆ ಬರ್ತೆಲ್ಲ ಪರಿಚಯ ಮಾಡಿಕೊಟ್ರೆ ನಂಗೆ ಅಲ್ಲಿ ಹೋಗ್ಕೊಳ್ಳ. ಈಗ ನಮಸ್ಕಾರ ಹೇಳಿ ಹೋಗಿ, ನೀವು ಗ್ರೇಟ್ ರೀ, ನಿಮ್ದು ಬೆಟ್ಟ ದೇವ್ರ ಪ್ರೀತಿ ಆಯ್ತಾ ಅಂತ ಹೇಳಿ ಅವ್ರಿಗೆ. ಹೀಗೆ ಯಾರು ಹೇಳಿದ್ರು ನೋಡಿ ನಾನು ಮುಂದೆ ಅಲ್ಲ. ಅಂಥ ಕೆಲಸ ನೀವು ಮಾಡಿರಿ ಅಂತ ತಿಳ್ಕೊಂಡು, ಪರಮಾತ್ಮ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿರಿ ಅಂತ ಹೇಳ್ಬೇಕಾಯ್ತು ನನಗೆ. ಅದನ್ನ ಹೇಳ್ತಾ ಇದ್ದಾರೆ. ಜತನ ಮಾಡಿಸಿ ಆತ್ಮಜಾಯ ಸುತರ. ಹೌದಾ? ಕೂಡಿಕೊಂಡು ಸಹಿತವಾಗಿ ಭೋಜನ ಮಾಡಿಸಿ ಪರಮಾತ್ಮ ಅಂತಾನ. ಸುಖವನು ಈವ, ಆನಂದ ಪಡ್ತಕ್ಕಂಥ ಪರಮಾತ್ಮ. ನೋಡ್ರಿ, ಅಡಿಗೆ ಮಾಡೋರು ಯಾರು, ಊಟಕ್ಕೆ ಹಾಕೋರು ಯಾರು, ಎಷ್ಟು ಇರ್ತದೆ. ಇದೆಲ್ಲ ಕ್ರಿಯೆ ಯಾರದು? ಭಗವಂತನ ದೊಡ್ಡ ಫ್ಯಾಕ್ಟ್ರಿ ಒಂದು, ಭಗವಂತಂದು. ಇಷ್ಟಿಷ್ಟು ಮಂದಿ ಜಗತ್ತಿನ ಇಷ್ಟು ಮಂದಿ ಇದ್ದಾರೆ, ಇಷ್ಟು ಮಂದಿ ಅಡಿಗೆ ಬುದ್ಧಿ ಕೊಡ್ಬೇಕು, ಇಷ್ಟು ಮಂದಿ ಊಟಕ್ಕೆ ಹಾಕ್ಬೇಕು, ಅವ್ನ ಜವಾಬ್ದಾರಿ ಎಷ್ಟು ದೇವ್ರದ್ದು. ಅದಕ್ಕೆ ದಾಸರಂದರು, ಹುಲ್ಲ ತರುವರ ಮನೆಗೆ ಹೂವು ತರುವ ಅಂತಕ್ಕಂಥ ಒಂದು ಮಾತು ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ ಪರಮಾತ್ಮ ಹುಟ್ಟಿಸ್ತಕ್ಕಂಥ ಕನಕದಾಸರು ಹೇಳ್ತಾರಲ್ಲೇ, ಕಲ್ಲಿನಲ್ಲಿ ಹುಟ್ಟಿರ್ತಕ್ಕಂಥ ಕಪ್ಪಿಗೆ ನೀರು ನೀರ್ತೀಯ, ಪರಮಾತ್ಮ ಹುಟ್ಟಿಸ ಮೇಲೆ ಅನ್ನ ಕೊಡ್ತಾ ಜವಾಬ್ದಾರಿ ಅವನದ ಅಂತ ತಿಳ್ಕೊಂಡು ಸುಮ್ಮನೆ ಕೊಡ್ಬಾರ್ದು. ಮತ್ತೆ ಪ್ರಯತ್ನ ಮಾಡೋವಾಗ ಮತ್ತೆ ಆ ಊಟಕ್ಕೆ ಹಾಕ್ತೀವಿ, ಮನಸ್ಸು ಮುಗಿದ್ಬಿಟ್ರೆ ಯಾರು ಊಟಕ್ಕೆ ಹಾಕ್ತಾರೆ ನೋಡುತ್ತೆ. ನಮ್ಮಲ್ಲಿ ಮಹತ್ವ ಭೀಮಸೇನ ಕಲಿತಕ್ಕಂಥ ಪಾಠ ಪ್ರಯತ್ನವಾದ ಅಂತ ತಿಳ್ಕೊಂಡು. ಕಿಂಚಿತ್ ಪ್ರಯತ್ನ ಅಲ್ಲಿ ನಿಮಗೆ ಬಂದಾಗ ಹೇಳಿ, ನಿಮ್ಗೆ ಆ ಪ್ರಯತ್ನ ಬಂದಿರತಕ್ಕಂಥ ಅದ್ಯಾವುದು ಅಧಿಕಾರ ಸಂಧಿ ಬಂದಿರತಕ್ಕಂಥ ಸಂಧಿ ಅದಲ್ಲ, ಅಲ್ಲಿ ಬಂದ ಸಂದರ್ಭ ಹೇಳಿ ನೋಡ್ರಿ ನಮಗೆ ಅಂತಾರ. ಒಂದು ಇನಿತು ಇಷ್ಟ, ಈ ಶಬ್ದಕ್ಕೆ ಇಷ್ಟ ಅರ್ಥ. ಇನಿತು ಇಷ್ಟೊತ್ತನಕ ಹೇಳಿದ್ದು ಅಷ್ಟು ಅರ್ಥ ಆದಾಗ. ಇನಿತು ಉಪಾಸನೆ ನೋಡಿ, ಇಷ್ಟೊತ್ತನ ಹೇಳ್ತಕ್ಕಂಥ ಉಪಾಸನೆ ಮಾಡಿ ಅಂತ ಹೇಳ್ಬಿಟ್ಟು, ಇಷ್ಟೊತ್ತು ಎಷ್ಟು ಪದ್ಯ ಹೇಳಿದ್ರೆ 20 ಪದ್ಯ ಹೇಳ್ತಕ್ಕಂಥ ಉಪಾಸನೆ. ಇನಿತು ರೂಪಾತ್ಮಕನಿಗೆ ದೋಷಗಳು ಎನಿತು ಬಪ್ಪು ಪೇಳಿರೆ ಬ್ರಾಹ್ಮಣ ಕುಲೋತ್ತಮರಾದವರು ನಿಷ್ಕಪಟ ಬುದ್ಧಿಯಲ್ಲಿ. ಒಂದೇ ಮಾತು. ಗುಣನಿಯಾಮಕ ತತ್ತದಾಹ್ವಯ ನೆನೆಸಿ ಕಾರ್ಯವ ಮಾಳ್ಪ ದೇವನ ನೆನೆದ ಮಾತ್ರದಿ ದೋಷ ರಾಶಿಗಳೆಲ್ಲ ಕೆಡುತ್ತಿಹವು. ಒಂದೇ ಸಿದ್ಧಾಂತ. ಅವನ್ನ ನೆನೆದ ಮಾತ್ರದಲ್ಲಿ
ಎಷ್ಟು ದೋಷ ಮಾಡ್ತೀವಿ, ಎಷ್ಟು ಪಾಪ ಮಾಡ್ತೀವಿ. ಪರಮಾತ್ಮ ನೆನೆಸ್ರಿ. ಪ್ರಾತರ್ ಪ್ರವೃತ್ತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಪ್ರಾತಃ ಕಾಲಾದಿಂ ಕರ್ಮ ನಿತ್ಯ ನೈಮಿತ್ತಿಕಂ ತಥಾ ಕೇಶವಾರಾಧನಾರ್ಥಾಯ ಕರಿಷ್ಯೇಹಂ ತವಾಜ್ಞೆಯ. ಇದು ನಗೊಂಬಿಟ್ರೆ ಮುಗಿದು ಎಲ್ಲ ಕೆಲಸ ಮಾಡಿಬಿಡ್ತು. ಅದನ್ನು ಹೇಳ್ತಾ ಇದ್ದಾರೆ. ಇನ್ನಿತ್ತು ಇಷ್ಟು ತನಕ ಹೇಳ್ತಕ್ಕಂಥ ಒಟ್ಟು ಸಿದ್ಧಾಂತಗಳನ್ನ ರೂಪಾತ್ಮಕನಿಗೆ, ಯಾರು ರೂಪಾತ್ಮ ಪರಮಾತ್ಮನಿಗೆ ದೋಷಗಳಿಂದ ಬಪ್ಪು ಪೇಳಿರೈ. ಇಂಥ ಮಹಾಮಹಿಮ ಭಗವಂತ ಅಲ್ಲಿ ಹೇಳಿದರು, ಗೋಜ ಹೇಳಿದರು, ಅಜ ಹೇಳಿದರು, ಅಷ್ಟಲ್ಲ ಹೇಳಿದ್ರಲ್ಲ. ಇಂಥ ಪರಮಾತ್ಮದಲ್ಲಿ ದೋಷವನ ಯಾರು ಅಂತಾರ? ಬ್ರಾಹ್ಮಣ ಕುಲೋತ್ತಮರಾದವರು. ಬ್ರಾಹ್ಮಣದ ಹುಟ್ಟಿರೋ ಅಷ್ಟೇ ಅಲ್ಲ, ಬ್ರಾಹ್ಮಣಗಳು ಹುಟ್ಟಿರ್ತಕ್ಕಂಥ ಉತ್ತಮರು ಜ್ಞಾನಿಗಳು ಅಂತ ಅರ್ಥ. ಜ್ಞಾನಿಗಳು ಹೇಳ್ರಿ ಇಂಥ ಭಗವಂತಿಯಲ್ಲಿ ದೋಷ ಪಡ್ಲಿಕ್ಕೆ ಸಾಧ್ಯದನ? ಭಗವಂತಗೆ ಅನೇಕ ಸಿದ್ಧಾಂತ ದೋಷ ಹೇಳ್ತಾವ ಭಗವಂತಗೆ. ನಮ್ಮ ಸಿದ್ಧಾಂತ ನಿರ್ದೋಷ ಭಗವಂತ, ದೋಷಗಳಿಂದ ದೂರ, ಗುಣಗಳಿಂದ ಪೂರ್ಣ ಭಗವಂತ ಆಗಿರ್ತಕ್ಕಂಥವ ಅಂತ ಹೇಳಿದ್ರ. ಕುಳೋತ್ತು ಹೆಂಗೆ? ನಿಷ್ಕಪಟ ಬುದ್ಧಿಯಲ್ಲಿ. ಆ ಮಹತ್ವ ಸರಿಯಾಗಿ ವಿಚಾರ ಮಾಡಿ, ಬೋಸ್ ಮಾಡಬೇಡ, ತಿಳ್ಕೊಡು, ಕುತ್ಕೊಡು, ನೋಡಿ ವಿಚಾರ ಮಾಡಿ. ಇಂಥ ಪರಮಾತ್ಮಗಿಂದ ದೋಷ ಪಡ್ಲಿಕ್ಕೆ ಸಾಧ್ಯದನ? ಇಷ್ಟಲೇ ಕೆಲಸ ಮಾಡ್ತಕ್ಕಂಥ. ಅದಕ್ಕೆ ನಿಷ್ಕಪಟ ಬುದ್ಧಿ ಅಂದ್ರೆ ನಮಗೆ. ನಿಷ್ಕಪಟ ಬುದ್ಧಿ ಜ್ಞಾನದ ಬುದ್ಧಿ ಅಂತ ಅರ್ಥ, ಶಾಸ್ತ್ರದ ಬುದ್ಧಿ ಅಂತ ಅರ್ಥ. ಅದಕ್ಕೆ ನಿಷ್ಕಪಟ ಅಂತ ಅರ್ಥ. ಶಾಸ್ತ್ರದ ಕಾಪಟ್ಟೆ ಇಲ್ಲ, ಅದು ನಿಷ್ಕಪಟ ಬುದ್ಧಿಯಲ್ಲಿ. ಶಾಣನು ತಿಳ್ಕೊಂಡು ಹೇಳ್ತಪ್ಪ ಯಾರು ದೇವ್ರಿಗೆ ದೋಷವನ್ನು ತಿಳ್ಕೊಂಡು ಅಂತ ಇದ್ದಾರೆ. ಯಾರು? ಬ್ರಾಹ್ಮಣ ಕುಲೋತ್ತಮರಾದವರು ನಿಷ್ಕಪಟ ಬುದ್ಧಿಯಲ್ಲಿ. ಇದು ಪ್ರಶ್ನೆ, ಉತ್ತರ ಕೊಡ್ತಾರೆ ಇದಕ್ಕೆ. ಇಲ್ಲಿ ಮೇಲೆ ಪ್ರಶ್ನೆ ಆಯ್ತು, ಇದಕ್ಕೆ ಉತ್ತರದ ಇಲ್ಲಿ ಕೆಳಗಿನ 3 ಸಾಲಿನಾಗ ದಾಸರ ವಹಿಸಿಟ್ಟಿದ್ದು. ಗುಣನಿಯಾಮಕ ಏನು ಮಾಡ್ತಾನ? ತತ್ತದಾಹ್ವಯ ನೆನೆಸಿ ಕಾರ್ಯವ ಮಾಳ್ಪ ದೇವನ ನೆನೆದ ಮಾತ್ರದಲ್ಲಿ ದೋಷ ರಾಶಿಗಳೆಲ್ಲ ಕೆಡುತ್ತೀಯವು ಅಂತ ಪರಮಾತ್ಮ ವೈಶಿಷ್ಟ್ಯ ಮಾಡ್ತಾರೆ. ಗುಣನಿಯಾಮಕ, ನಮ್ಮಲ್ಲೇನು ಗುಣಗಳವಲ್ಲ ಅದಕ್ಕೆ ನಿಯಮನ ಮಾಡೋ ಅವನೇ. ಸಾತ್ವಿಕರು, ರಾಜಸರು, ತಾಮಸರು. ನೋಡಿ, ನಿಮಗೆಲ್ಲ ಗೊತ್ತಾಗ್ತದೆ. ಈಗ ನೀವೆಲ್ಲ ಇಲ್ಲಿ ಬಂದಿರಿ, ನಾ ಇಲ್ಲಿ ಹೇಳಲಿಕ್ಕೆ ಬಂದೇನೆ. ಇಲ್ಲಿ ದೇವ್ರು ಹಿಂಗೆ ಮಾಡಿದ. ಅಲ್ಲಿ ಕೆಲವೊಂದು ಪಾನಿಪುರಿ ಅಂಗಡಿ ಬಂದು ಕೊಂಡಾರ ತಿನ್ಕೋತ, ಅವ್ರಿಗೆ ಅದು. ಇನ್ನು ಕೆಲವೊಂದು ಬಾರ್ನಾಗ ಕೂತ ಕುಡ್ಕೋತ. ಯಾಕೆ? ಅವ್ರ ಗುಣ, ಅವ್ರ ಸ್ವಭಾವ. ನೀವು ಅಲ್ಲಿ ಹೋಗಿರಿ, ನೀವು ರೊಕ್ಕ ಕೊಟ್ಟರು ಹೋಗಿರಿ. ನೀವು ಅಲ್ಲಿ ನೀವು 1000 ರೂಪಾಯಿ ಕೊಡ್ತೀವಿ, ಒಂದು ಕುಡು ಬರಿ ಹೋಗಿದ್ರೆ ಬ್ಯಾಡ್ರಿಪ್ಪ ನಮಗೆ ಉದ್ಯೋಗ ಅಂತೇಳಿ ಆ ಗುಣ ನೀವೇನು ಮಾಡ್ತಕ್ಕಂಥವು. ಆಯಾ ಜೀವಳಿದ್ದು ಪರಮಾತ್ಮ ಆಯಾ ಸ್ವಭಾವ ಆಯಾ ತಕ್ಕಂಗೆ ನಿಯಮ ಮಾಡ್ತಕ್ಕಂಥ ಗುಣ ನಿಯಾಮಕ. ತತ್ತದಾಹ್ವಯನಾಗಿ ಆಯಾ ಹೆಸರಿನಿಂದ ನೆನೆಸಿ ಕಾರ್ಯವ ಮಾಳ್ಪ ಅಂತ ಪರಮಾತ್ಮ. ಅದಕ್ಕಂತಾರ ದೇವನ ನೆನೆದ ಮಾತ್ರದ ದೋಷ ರಾಶಿಗಳೆಲ್ಲ ಕೆಡುತ್ತೀವಿ. ಇದಕ್ಕೆ ದೋಷ ನಿವಾರಣೆ ಸಂಧಿ ಅಂತ ಬರ್ತಕ್ಕಂಥ. ಅವು ನೆನೆದ ಮಾತ್ರ ಎಂತೂ ದೋಷ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತ ಅವು ಹೆಂಗೆ ಕೆಡುತ್ತೀಯವು? ಏನಾವು? ದೋಷ ರಾಶಿಗಳೆಲ್ಲ ಕೆಡುತ್ತೀಯವು. ಒಂದೇ ಅಲ್ಲ, ನಿಮಗೆ ನೀವು ಹೆಜ್ಜೆ ಗೊತ್ತಿಲ್ಲ ನೋಡ್ರಿ. ಒಂದು ಹೆಸರನ್ನ ಎಷ್ಟದ? ನಾಮ್ನೋಸ್ತಿ ಯಾವತಿ ಶಕ್ತಿ. ಆಚಾರ್ಯ ಕೃಷ್ಣಾಮೃತ ಮಹಾರ್ಣವ. ನಾಮ್ನೋಸ್ತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇಹೆ ತಾವತ್ ಕರ್ತು ಮನ ಶಕ್ನೋತಿ ಪಾತಕಂ ಪಾತಗೆ ಅಂತ ಹೇಳಿದಾಗ ಒಂದು ನಾಮದಾಗ ಅನಂತ ನಾಮಗಳು ಅಂತ ಮಹಾನುಭಾವ. ಅದಕ್ಕೆ ರಾಮ ಅನ್ನೋ ಶಬ್ದ, ಕೃಷ್ಣ ಅನ್ನೋ ಶಬ್ದ. ಕೃಷ್ಣ 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 ಎಂದು 3 ಬಾರಿ ನೆನೆಯಬಾರದೆ. ಒಂದು ನಾಮದ ಎಷ್ಟು ವೈಶಿಷ್ಟ್ಯ ಗೊತ್ತಾ? ಹಂಗಂದು ಕಲಿಬೇಕು ಅಂತಾರೆ. ಅದು ಒಂದೇ ದಿನಕ್ಕೆ ಬರೋದಲ್ಲ. ಮತ್ತು ಅಂದ ಜೀವ ಸಾಧನ ಬೇಕು, ಒಂದು ಜೀವನ ಸಾಲೋದಿಲ್ಲ. ಅದಕ್ಕೆ ಸಾಧನ ಮಾಡ್ಕೋತ ಹೋಗ್ಬೇಕು. ಒಮ್ಮೆನೆ ಕೂಗ್ತೀರಂತ ಹೊತ್ತಿನಾಗ ಆ ಕೂಗು ಬಂದಾಗ ಭಗವಂತ ಒಂದೇ ಹೆಸರು ನಿಮ್ಮ ಹತ್ರ ಹುಡ್ಕೋತ ಬರ್ತಾರೆ ಭಗವಂತ. ನೋಡಿ, ದ್ರೌಪದಿ ಅಂದ್ಲು ಕೃಷ್ಣ ಅಂದಕ್ಕೆ ಎಲ್ಲಿದ್ದೀಪ ಬಾರಪ್ಪ ಮರ್ಯಾದೆ ಓಡ್ಕೋತ ಬಂದ ಕೃಷ್ಣ ಆಗಿರ್ತಕ್ಕಂಥವ. ಹಂಗೆ ಆ ಕೂಗು ನಮಗೆ ಇನ್ನೂ ಬರಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುತ್ತು ನೋಡ್ರಿ. ಇನ್ನು ಯಾ ದಿಕ್ಕಿನ ಹೆಂಗಿದ್ದಾನೆ ದೇವರು ಅಲ್ಲಿ ಹೇಳ್ತಾ ಇದೆ. ಏನು ವೈಶಿಷ್ಟ್ಯ ಭಗವಂತಂದು ಮತ್ತು ಇರತಕ್ಕಂಥ ಸ್ಥಳ ಹೇಳ್ಕೊತ ಹೋಗಿ ಇತರ ಅಧಿಷ್ಠಾನಗತ ಯಾ ಅಧಿಷ್ಠಾನದ ಭಗವಂತ ಹೆಂಗಿರ್ತಾನ ಅಲ್ಲಿರ್ತಕ್ಕಂಥ ಭಗವದ್ರೂಪಗಳು ಹೆಂಗವ. ಒಂದು ಸ್ಟೇಜ್ ಇದೆ, ಯಾವ ಕುಣಿತಿರ್ತಾಳ, ಯಾವನೋ ನೃತ್ಯ ಮಾಡ್ತಾನೆ, ಯಾವನೋ ಒಂದು ಸಿನಿಮಾದ ಆ್ಯಕ್ಟ್ ಮಾಡ್ತಿರ್ತಾನೆ. ಅವೆಲ್ಲ ಭಗವಂತನ ಅಧಿಷ್ಠಾನ ಹೆಂಗೆ ಯಾರು ಮಾಡ್ತಾನೆ ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಕುಸ್ಥ ನೆನೆಸುವ ಭೂಮಿಯಳು, ಅಶಸ್ಥ ನೆನೆಸುವ ದಿಗ್ವಲಯ ದಿಕ್ಕುಗಳು, ಸ್ವಸ್ಥ ನೆನಪ ಆಕಾಶದೊಳು ಒಬ್ಬೊಬ್ಬರೊಳಗಿದ್ದು, ವ್ಯಸ್ತ ನೆನೆಸುವ ಸರ್ವರೊಳು ಸಮಸ್ತ ನೆನೆಸುವ ಬಳಿಯಲಿದ್ದು, ಉಪಸ್ಥ ನೆನೆಸಿ ವಿಶೋಧಾತ್ಮ ಲೋಕದಳು. ವಿಶೋಧಾತ್ಮ ಎಲ್ಲಿ ಶಬ್ದ ಹೇಳಿವೆಲ್ಲ? ವಿಷ್ಣು ಸಹಸ್ರನಾಮ ವಿಶುದ್ಧಾತ್ಮ ವಿಶೋಧನ. ಹೌದಾ? ಮೊನ್ನೆ ಹೇಳ್ತೀವಿ ಹರಿಕತಾಮ ಸರ್ಸ ಹೆಂಗೆ ವಿಷ್ಣು ಸಹ ಶಬ್ದ ಬರ್ತಕ್ಕಂಥ. ಇಲ್ಲಿ ಹೇಳ್ತಾ ಇದ್ದೆ, ಒಂದೊಂದು ಅರ್ಥ ಮಾಡಿಕೊಡ್ರಿ. ಇವೆಲ್ಲ ಡಿಫಿಕಲ್ಟ್ ಶಬ್ದಗಳು, ಒಂದಿಗೆ ಅರ್ಥ ಆಗೋದಿಲ್ಲ. ಈ ಕುಸ್ಥ ಉಪಸ್ಥ ವ್ಯಸ್ತ ಅಂತಕ್ಕಂಥದ್ದು ಅಂತಾರ. ಕುಸ್ಥ ನೆನೆಸವ ನೋಡ್ರಿ. ಕು ಅಂದ್ರೆ ಭೂಮಿ, ಕುಶಲ ಭೂಮಿ ಅಂತ ಅರ್ಥ. ಕುಸ್ಥ ನೆನೆಸುವ ಭೂಮಿಯಲ್ಲಿ ಭಗವಂತ ಸ್ಥ ಅದಾಗಿರ್ತಕ್ಕಂಥ ಒಂದು ಅರ್ಥ. ಭೂಮಿಯಲ್ಲಿ ತದಾಕಾರ ತನ್ನಾಮಕನಾಗಿ ಅಲ್ಲಿರ್ತಕ್ಕಂಥ ರೂಪ ಯಾವುದು? ಕುಸ್ಥ ಅಂತಕ್ಕಂಥ ರೂಪ ಒಂದೊಂದು. ದಿಗ್ವಲಯದೊಳು, ದಿಕ್ಕು ಅನೇಕ ದಿಕ್ಕುಗಳು, 8 ದಿಕ್ಕುಗಳು. ಅಲ್ಲೇ ಅಶಸ್ಥ ನೆನೆಸುವ. ಯಾಕ ಆ ಶಬ್ದಕ್ಕೆ ಅಶಸ್ಥ, ಅಶ ಅಂದ್ರೆ ದಿಕ್ಕು ಅಂತ ಅರ್ಥ. ಹೆಂಗೆ ಕು ಅಂದ್ರೆ ಭೂಮಿ ಕುಸ್ಥ, ಹಂಗೆ ಅಶಸ್ಥ ಅಶನಲ್ಲಿ ಇರುವವ, ದಿಕ್ಕಿನಲ್ಲಿ ಇರತಕ್ಕಂಥ ಅಶಸ್ಥ. ಆಕಾಶದೊಳು ಅಲ್ಲೇ ಸ್ವಸ್ಥ ನೆನೆಸುವ.
ಅಲ್ಲಿರ್ತಕ್ಕಂಥ ರೂಪ ಒಂದು ಅದು ಸ್ವಸ್ಥ ಅಂತಕ್ಕಂಥ ರೂಪಗಳು. ಇನ್ನೊಂದು ತಿಳ್ಕೊಡ್ರಿ, ಇದೆಲ್ಲ ಮಹಿಮಾ ಎಲ್ಲಿದೆ ಗೊತ್ತೇ? ಉಪನಿಷತ್ ಶಾಸ್ತ್ರ 10 ಹೊಂದು ಬಂದಾವಲ್ಲ, ಅಲ್ಲಿ ಬರ್ತಕ್ಕಂಥ ಮಾತುಗಳೇ ದಾಸ ಹೇಳ್ತಕ್ಕಂಥದ್ದು. ಹೆಂಗಿದ ಸ್ವಸ್ಥ ಯಾಕಂದ್ರೆ ಸ್ವಸ್ಥ ಆಕಾಶ ಹತ್ತ ಇದ್ಲಾಗ ಅಡ್ಡಾಡ್ತಂತಿದ್ರೆ ಸ್ವಸ್ಥ ಮನೆ ಮಲ್ಕೋಬಾರ್ದ ಅಂದ್ರೆ ಎಲ್ಲಿ ಹೋದಂಗೆ ಅಂತ ಅರ್ಥ. ಹಂಗೆ ಪರಮಾತ್ಮ ಸ್ವಸ್ಥ ರೂಪದಿಂದ ಇದ್ದಾನಲ್ಲಿ ಆಕಾಶ ಹತ್ತ ಇದ್ಲ ಒಂಚೂರು ಹೋಗೋದಿಲ್ಲ. ಒಂಚೂರು ಹುಬ್ಬಳ್ಳಿಯಾಗ ಹೋಗ್ತಿವತ್ತ ನಾ ದೊಡ್ಡದಾಗ ಆಕಾಶ ಅಂತಾರೆ. ಯಾರು ಅಂತಾರ? ಅರವತ್ತರ ಇರ್ತಕ್ಕಂಥ ಆಕಾಶ ಅದು. ಒಬ್ಬೊಬ್ಬರೊಳಗಿದ್ದು ಪ್ರತ್ಯೇಕ ಜೀವಲೇ ಪೃಥಕ್ ರೂಪದಿಂದ ನಿಮ್ಮಲ್ಲಿದ್ದಾನೆ, ನಮ್ಮಲ್ಲಿದ್ದಾನೆ, ಅವರಲ್ಲಿದ್ದಾನೆ, ಆಶೆ ಇರುವೆಯಲ್ಲಿದ್ದಾನೆ, ಗೊತ್ತಾಗಿದ್ದಾನೆ, ಎಲ್ಲ ಕಡೆ ಇರ್ತಕ್ಕಂಥ ಭಗವಂತ ಆಯಾ ರೂಪಗಳಿಂದ ಆಯಾ ಕ್ರಿಯೆಗಳಿಂದ ಮಾಡ್ತಕ್ಕಂಥ. ವ್ಯಸ್ತ ನೆನೆಸುವ ವ್ಯಸ್ತ ನಾಮ, ವ್ಯಸ್ತ ಅಂದರೆ ಬೇರೆ ಬೇರೆ ಅಂತ ಅರ್ಥ. ಬೇರೆ ಬೇರೆ ನಾಮಗಳಿಂದ ಬೇರೆ ಬೇರೆ ಜೀವರಲ್ಲಿ, ಪ್ರಾಣಿಗಳಲ್ಲಿ, ಪಶುಗಳಲ್ಲಿ ಇರ್ತಕ್ಕಂಥ ಭಗವಂತ. ಚರಾಚರ ಜಮಸ್ತ ವಸ್ತುಗಳಿರ್ತಕ್ಕಂಥವ. ಸಮಸ್ತ ನೆನೆಸುವ ಬಳಿಯಲ್ಲಿದ್ದು, ನೋಡ್ರಿ ಬಳಿಯಲ್ಲಿದ್ದು ನಮ್ಮ ಹತ್ರ ಇದ್ದಾನೆ. ಅಲ್ಲಿರ್ತಕ್ಕಂಥ ಅವ ಹೆಸರು ಸಮಸ್ತ ಅಂತಕ್ಕಂಥ ಹೆಸರು ಇರ್ತಕ್ಕಂಥ ಸಮಸ್ತ. ಉಪಸ್ಥ ನೆನೆಸುವ, ಇದು ಒಂದು ಶಬ್ದ. ಉಪಶಬ್ದಕ್ಕೆ ಹತ್ರ ಅಂತ ಅರ್ಥ. ಅಂತಹ ಪರಮಾತ್ಮ ಲೋಕದೊಳು ಈ ಪ್ರಪಂಚದೊಳಗೆ ವಿಶೋಧನ, ಈ ವಿಶೋಧ ಶಬ್ದಕ್ಕೆ ಅರ್ಥ ನೋಡ್ರಿ ಅರ್ಥ. ವಿಶೋಧ ಎರಡು ಶಬ್ದವಲ್ಲಿ, ವಿ ಮತ್ತು ಶೋಧನ. ಪರಮಾತ್ಮ ಶೋಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಪರಮಾತ್ಮ ಅವನು ಅತಿ ತೊಂಬರಿ ದೇವರು ಒಂಚೂರು ಹೋಗಿ ಯಾರು ಟೇಲರ್ ಹೇಳ್ತಾರೆ ಹೇಳೋಣಂತೆ. ಪರಮಾತ್ಮನ ತೂತಕ್ಕಂಥ ತಕ್ಕಡೆ ಯಾವರವನು ನಮ್ಮನ್ನು ತೂವ ತಕ್ಕಡೆವ. ನಮಗೆ ಹೈಟು ವೇಟು ಕಂಡಿರ್ತಕ್ಕಂಥ ಬೇಕಾದ್ರೆ ಸ್ಥಳಗಳನ್ನ ಹೇಳವ. ಪರಮಾತ್ಮ ವೇಟು ಹೈಟು ಯಾರು ಹೇಳ್ತಾರೆ ಸಾಧ್ಯನು? ಅದಕ್ಕೆ ಹೆಸರು ಕೊಟ್ಟರು ಭಗವಂತನಿಗೆ ಅವ ವಿಶೋಧನ, ಶೋಧನ ಸಿಗ್ತಾ ಇರ್ತಕ್ಕಂಥವ ಅಂತ ಇದೆ. ಆತ್ಮ ಸಂತೋಷ ಮಾಡ್ತಕ್ಕ ಶಕ್ತಿ ಇರ್ತಕ್ಕಂಥವ. ವಿಶುದ್ಧಾತ್ಮ, ಇಷ್ಟಿದ್ದು ಪರಮಾತ್ಮ ವಿಶುದ್ಧಾತ್ಮ. ಶುದ್ಧಾನಂದೋರು ದೇವಿ ಬರ್ತಕ್ಕಂಥ ಮತ್ತು ಕಾರ ಹೇಳಿದಂಗೆ ಅಂತ ಪರಮಾತ್ಮ ಎಂತ ವಿಶುದ್ಧನಾಗಿರ್ತಕ್ಕ ಶುದ್ಧ ನಿರ್ದೋಷ ಪರಮಾತ್ಮ ಅನಂತ ಕಲ್ಯಾಣಗುಣ ಪೂರ್ಣ ಆಗಿದ್ದಾನೆ ಅಂತ ಅವನ ಮಹಿಮೆಯನ್ನು ದಾಸರು ಇಂಥ ಪರಮಾತ್ಮ ವೈಭವವನ್ನು ನೆನೆಸ್ರಿ. ಈ ರೀತಿಯಾಗಿ ಉಪಾಸನ ಮಾಡ್ರಿ. ಅಗಲೇ ಮೇಲೆ ಹೇಳಿ ನನಗೆ ಕೊಟ್ಟರು ಮೇಲೆ ಸಕಲ ದುರಿತ ನಿವಾರಣ ಸಂಧಿತ್ವ ಅಂತ ಹೇಳ್ತಾರೆ. ಭಕ್ತಾಪ್ರಸ ಇಷ್ಟು ಸಂಧಿ ಅಂತ ಹೇಳ್ತಾರೆ. ಹಿಂಗೆ ನೆನೆಸಿಕೊಂಡು ಪರಮಾತ್ಮ ಉಪಾಸನ ಮಾಡ್ರಿ. ಹಂಗೆ ಸುಮ್ಮನೆ ಗಾಡಿ ಕೂತಂಗಲ್ಲ. ನಮ್ಮ ಯುಗದ ತಕ್ಕಂಗೆ ಅಷ್ಟು ತಿಳ್ಕೊಳ್ಳಿಕ್ಕೆ ಬೇಕು. ಅವನ್ನ ತಿಳ್ಕೊಂಡು ಉಪಾಸನ ಶ್ರೇಷ್ಠ ಅಂತ ಅರ್ಥ. ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ಕೊತ ಹೋಗಿ ಒಂದೊಂದು ವೈಶಿಷ್ಟ್ಯವನ್ನು ಅಂತರ ಮುಂದುವರೆದು ಮತ್ತೊಂದು ಪದ್ಯದಲ್ಲಿ ಬರ್ತಕ್ಕಂಥ ಮಾತುಗಳು ನೋಡ್ರಿ. ಇಲ್ಲಿ ಭಾರಿ ವೈಶಿಷ್ಟ್ಯ. ಇದು ಹೆಂಗೆ ಹೇಳ್ಬೇಕು ಗೊತ್ತಾಗೋದು ನನಗೆ. ಜ್ಞಾನದನು ಏನು ನೆನಪ ಶಾಸ್ತ್ರದಿ. ನೋಡಿ ದಾಸ ಏನಾರ ಒಂದು ಶಬ್ದ ಬಿಟ್ಟನೇ ಇಲ್ಲ. ಪ್ರಪಂಚದಾಗ ಏನೋ ಅಷ್ಟು ತೊಗೊಂಡ ನೋಡಿ. ಗಿಡ ಹೊಲ ಮನಿ ನಾನು ಹೆಂಡ್ರು ಮಕ್ಕಳು ಎಲ್ಲರೂ ಬಿಡ್ತಾರ. ಈ ದೃಷ್ಟಿ ಬೇಕು ಅಂತಾರೆ. ಎಲ್ಲ ಕಡೆ ಪರಮಾತ್ಮ ಕಾಣ್ತಕ್ಕಂಥ ದೃಷ್ಟಿ ಬೇಕು ಅಂತ ಹೇಳಿ ಇಷ್ಟು ವಿಸ್ತಾರ ಹೇಳ್ತಕ್ಕಂಥ ಸಂಧಿ ಇದು. ಇಲ್ಲಿ ನೋಡಿ ಬತ್ತೀಗ ಜ್ಞಾನದನು ಎಂದೆನೆಪ ಶಾಸ್ತ್ರದಿ, ಮಾನದನು ಎಂದೆನಿಸುವ ವಸನದಿ, ದಾನಶೀಲ ಸುಬುದ್ಧಿಯೊಳಗೆ ಅವಧಾನ್ಯ ಬಿಡಿಸೋದು, ಅವಧಾನ್ಯ ನೆನೆಸುವನು, ಅವಧಾನ್ಯ ಬಿಡಿಸೋಕಲ್ಲಿ. ವೈನತೇಯ ವರೂಥ ತತ್ತತ್ ಸ್ಥಾನದಲ್ಲಿ ತತ್ತತ್ ಸ್ವಭಾವಗಳ ಅನುಸಾರ ಚರಿತ್ರೆ ಮಾಡುತ್ತ ನಿತ್ಯ ನೆಲೆಸಿಪ್ಪ. ಪರಮಾತ್ಮ ನಿತ್ಯ ನೆಲೆಸಿಪ್ಪ. ಒಂದೊಂದು ಹೇಳ್ತಾ ಮೊದಲೇಕ ನೋಡ್ರಿ. ಎಲ್ಲಿ ಜ್ಞಾನದನು ಎಂದೆನೆಪ ಶಾಸ್ತ್ರದಿ. ನಮ್ಮ ಜ್ಞಾನ ಕೊಡ್ತಕ್ಕಂಥವು ಯಾವುವು? ಶಾಸ್ತ್ರಜ್ಞಾನನೂ ಅವನ. ಶಾಸ್ತ್ರ ಅಂತಕ್ಕಂಥದ್ದು ಯಾವುದೇ ಶಾಸ್ತ್ರ ಇರಲಿ, ಉಪನಿಷಾಸ್ತ್ರ, ವೇದಶಾಸ್ತ್ರ, ಗೀತಾಶಾಸ್ತ್ರ, ಸತ್ಶಾಸ್ತ್ರ, ಅಲ್ಲಿರ್ತಕ್ಕಂಥ ಪರಮ ಜ್ಞಾನ ರೂಪಿಯಲ್ಲಿರ್ತಕ್ಕಂಥವು. ಅವ್ನ ಜ್ಞಾನ ಒಂದು ರೂಪ ಅದ. ಅದಕ್ಕೆ ಹೆಸರೇನು? ಜ್ಞಾನ ರೂಪ ಅಂತಕ್ಕಂಥ. ಅದಕ್ಕೆ ಜ್ಞಾನದ ದ ಅಂದ್ರೆ ಕೊಡುವುದು ಅರ್ಥ. ಜ್ಞಾನದನಾಗಿ, ಜ್ಞಾನ ಕೊಡ್ತಕ್ಕಂಥವನಾಗಿ ಶಾಸ್ತ್ರದಾಗ. ಮಾನದನು ಎಂದೆನಿಪ ವಸನದಿ. ಅರ್ಥ ಆತ ನಿಮಗೆ? ವಸನ ಅಂದ್ರೆ ಬಟ್ಟೆ, ನಾವು ಹಾಕೊಳ್ತಕ್ಕಂಥ ಬಟ್ಟೆಗಳು. ಬಟ್ಟೆಯಾಗಿ ಇದ್ಕೊಂಡು ಈಗ ಮನುಷ್ಯ ಬರೀ ಬಟ್ಟೆ ಬಂದ ಅಂತ ತಿಳ್ಕೊಂಡ್ರಿ. ಮರ್ಯಾದೆ ಮುಚ್ಚಿಕೊಳ್ಳು ಅಂತೇವೆ ನಾವು. ಹೌದಾ? ಮಾನ ಕಾಯ್ಕೋ ಅಂತೇವೆ ನಾವು. ಹೌದಿಲ್ಲ? ನಮ್ಮ ಮಾನ ಕಾಯ್ತಕ್ಕಂಥ ವಸ್ತು ಯಾವುದು? ವಸ್ತ್ರ. ಈ ವಸ್ತ್ರದಾಗ ಬರುವಂತ ನಾವು ಉಟ್ಕೊಳ್ತಕ್ಕಂಥ ವಸ್ತ್ರ, ಧೋತ್ರ, ಮತ್ತೊಂದು ಎಲ್ಲ ಬಂದಿದ್ರಾಗ ಎಂಥ ಪ್ಯಾಂಟ್ ಅಂತಾರೆ ಅವಕ್ಕೆ? ಜೀನ್ಸ್ ಪ್ಯಾಂಟು, ನೈಟಿ ಒಟ್ಟು ಬಂದು ಮತ್ತೆ ಒಟ್ಟು ಬರ್ತಕ್ಕಂಥದ್ದು ಹೇಳ್ತಾ ಇದ್ದೇನೆ. ಮಾನದನು ಎಂದೇನಿಪ್ಪ. ಪರಮಾತ್ಮ ವಸ್ತ್ರದ ಅಂತರ್ಯಾಗಿ ಮಾನದಂತ ಕುತ್ಕೊಂಡಿದ್ದಕ್ಕೆ ಆ ವಸ್ತ್ರ ಹಂಗೆ ಕಾಣ್ತೀನಿ ಮೈ ಮೇಲೆ. ಇಷ್ಟು ಚಿಂತ ಬೇಕಳಕ್ಕೆ ಹಾಕ. ನಾವು ನಂದು ಅಂತಿರ್ತೀವಿ. ಒಂದು ದಿವಸ ನಾವು ನನ್ನ ಪ್ಯಾಂಟು ನನ್ನ ಶರ್ಟು ಅಂತಿರ್ತೀವಿ. ಹೋಗ್ತಾ ಹೋದಿಲ್ಲ. ಪರಮಾತ್ಮ ಆಯಾ ವಸ್ತ್ರದಾಗ ಅಲ್ಲಿರ್ತಕ್ಕಂಥ ಎಳೆಯೊಳಗೆ ಕುತ್ಕೊಂಡು ಮಾನ ಕೊಡ್ತಕ್ಕಂಥವ. ಈ ಬಟ್ಟೆಲಿ ಏನಾಗ್ತಂಬುದು? ಮಾನ ಹೋಗ್ತದೆ. ಬಟ್ಟೆ ಹಾಕ್ಕೊಂಡ್ರು ಮಾನ ಹೋಗ್ತದೆ. ಮತ್ತೆ ಅವ ಇಲ್ಲ ಅಂದ್ರೆ ತಿಳ್ಕೊಡ್ರಿ ಮಗ. ಮಾನದನು ಎಂದೇನಿಪ ವಸನ ಬಟ್ಟೆ ಅಂತ ಅರ್ಥ. ದಾನಶೀಲ ಸುಬುದ್ಧಿಯೊಳಗೆ ಅವಧಾನ್ಯ ನೆನೆಸುವನು. ಅವಧಾನ್ಯ ಅನ್ನೋ ಒಂದು ಹೆಸರದು. ಎದ್ರಾಗ ಸುಬುದ್ಧಿ ಒಳಗೆ ಎಂಥ ಬುದ್ಧಿ? ದಾನಶೀಲ.
ನಾವು ದಾನ ಮಾಡ್ತೀವಿ, ಕಿಂಚಿತ್ ತೆರಿಗೆ ಹೋದ ಆ ದಾನದ ಪ್ರಮಾಣ ಇರ್ತಕ್ಕಂಥ ರೂಪ ಅವನ ಹೆಸರು ಹೇಳ್ತಾರೆ ಅವಧಾನ್ಯ. ಅಲ್ಲಿ ಮಾಡ್ತಾನೆ ದಾನ ಕೊಡ್ತಕ್ಕಂಥ ಬುದ್ಧಿ ಹುಟ್ಟಿಸ್ತಾನೆ ನಮಗೆ. ಇಲ್ಲಿ ಮಾನ ಕೊಟ್ಟ, ಅಲ್ಲಿ ಜ್ಞಾನ ಕೊಟ್ಟ, ಇಲ್ಲಿನ ಕೊಟ್ಟ ದಾನ ಕೊಟ್ಟಿರ್ತಕ್ಕಂಥ ನೋಡಿ ವೈಶಿಷ್ಟ್ಯ ಬರ್ತಕ್ಕಂಥದ್ದು. ಅವ ಎಂಥವ ವೈನತೆಯವರೂಥ ಅರ್ಥ ಆಗೋದಿಲ್ಲ ಅವನ. ಇವ್ ಗೊತ್ತಾಗುತ್ತೆ ಹೇಳಿದ್ರೆ. ಹೌದು ಹೌದು ಹೇಳು. ವೈನತೆಯರೂಥ ಅಂದ್ರೆ ಇಡೀ ಶಬ್ದಕ್ಕೆ ಅರ್ಥ ಹೇಳು. ಹೌದು, ವೆರಿ ಗುಡ್, ಕರೆಕ್ಟ್. ಯಾಕೆ ವಿನುತಾನ ಮಗ ವೈನತೆಯ, ಅವನ ಆರೂತ ಅವನ ಮ್ಯಾ ಹತ್ಯವ ಅಂತ ಅರ್ಥ. ವೈನತೆಯ ವೃತ ಅಂದ್ರೆ ನೋಡಿ ಹಿಕತಾಮೃತ ಎಷ್ಟು ಶಬ್ದ ಇರ್ತಾವ ಒಂದೊಂದು ತಿಳ್ಕೊಳಿಸ್ಬೋದಂಗೆ. ವೈನತೆ ವೃತ ಅಂತ ಒಂದು ಗರುಡಾರೂಢ ಅಂದ್ರೆ ಒಂದು ಅರ್ಥ. ವೈನತೆಯ ವೃತ ತತ್ತತ್ ಸ್ಥಾನದಲ್ಲಿ ಆಯಾ ಸ್ಥಾನದಾಗ ಇದ್ಕೊಂಡು ತತ್ ಸ್ವಭಾವಗಳ ಅನುಸಾರ ಚರಿತ್ರೆ ಮಾಡುತ್ತೆ ನಿತ್ಯ ನೆಲೆಸಿಪ್ಪ. ಪ್ರಪಂಚದ ಎಷ್ಟು ವಸ್ತುಗಳವ. ಸೂರ್ಯ ಅಪ್ಪಿತಪ್ಪಿ ಸೂರ್ಯ ಹೋಗಿ ಚಂದ್ರ ಆಗಿದ್ರೆ, ಚಂದ್ರ ಹೋಗಿ ಸೂರ್ಯ ಆಗಿದ್ರೆ, ನಕ್ಷತ್ರ ಮತ್ತೊಂದಾಗಿದ್ದರೆ ಆಯಾ ವಸ್ತುಗಳು ಆ ಪರಮಾತ್ಮನ ಅಧಿಷ್ಠಾನ, ಆಯಾ ರೂಪ, ಆಯಾ ಕರ್ಮ ಸರಿಯಾಗಿ ಮಾಡ್ತಕ್ಕಂಥ ಪರಮಾತ್ಮ ಆಗಿರ್ತಕ್ಕಂಥ. ಅದಕ್ಕೆ ಬಟ್ಟೆಗಳು ಕೂತ್ಕೊಂಡು ಮಾನದ ಅಂತಕ್ಕಂಥವ. ಆಯಾ ಪದಾರ್ಥ ಕೂತ್ಕೊಂಡು ಆಯಾ ರೂಪ ಹುಡ್ಕೊತಕ್ಕಂಥ ಅವನೇ ತಿಳ್ಕೊಡ್ರಿ. ಅಂದ್ರೆ ಸರ್ವತ್ರ ವ್ಯಾಪ್ತ ಭಗವಂತ ಅಂತ ಎಷ್ಟು ಹೇಳ್ತಾ ಇದ್ದಾರೆ. ನಿತ್ಯ ನೆಲೆಸಿಪ್ಪ ಭಗವಂತ ವೈಶಿಷ್ಟ್ಯ ಹೇಳ್ತಾ ಇದೆ. ಇಂತಹ ಪರಮಾತ್ಮ ನಿತ್ಯ ನೆಲೆಸಿಪ್ಪ. ಏನು ಮಹಾಗೋಚ ಹೇಳ್ತದೆ ಈ ಶ್ಲೋಕ ಎಲ್ಲರೂ ಕೇಳ್ಬೋದು ನೀವು. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ ಯದನುಗ್ರತಃ ಸಂತಿ ನ ಸಂತಿ ಯದುಪೇಕ್ಷಯ. ಅರ್ಥ ಮಾಡ್ಕೊಳ್ತೀನಿ. ದ್ರವ್ಯಂ ಕರ್ಮಚ ಕಾಲಶ್ಚ, ದ್ರವ್ಯ ಕರ್ಮ ಕಾಲ ಏನಾಗ್ತಾ ಇವು ಸ್ವಭಾವೋ ಜೀವ ಏವಚ. ಇವೆಲ್ಲ ಯದನುಗ್ರಹತಃ ಸಂತಿ, ಅನುಗ್ರಹದ ಇರ್ತಾವ. ನ ಸಂತಿ ಯದುಪೇಕ್ಷಯ, ಉಪೇಕ್ಷೆ ಮಾಡಿಬಿಟ್ಟು ಯಾವ ಇರಲಿಕ್ಕೆ ಸಾಧ್ಯ ತಿಳ್ಕೊಳ್ತಾವ. ಅವನ ಕಣ್ಣಿಟ್ಟ ನಮ್ಮ ಮೇಲೆ ನಮ್ಮ ದೃಷ್ಟಿಯಲ್ಲಿ ಇರಲಿಕ್ಕಿಲ್ಲ. ಪರಮಾತ್ಮ ಕಣ್ಣಿಟ್ಟ ಅಂತ ನಾವು ಹಿಂಗೆ ಅಡ್ಡಾಡ್ತೀವಿ, ಕೂಡ್ತೀವಿ, ಮಲ್ಕೋತೀವಿ. ಕಣ್ಣು ತೆಗಿಲ್ ನೋಡಿಸು ನಾವು ಎಲ್ಲರ ಎಲ್ಲೋ ಬಿದ್ದು ಹೋಗ್ತೀವಿ ನಾವು. ಶೂನ್ಯದಾಳ ಕೇಳುವ ಪೃಥ್ವಿ ಗೋಲಂತಾಯ್ತು ಅಂತಾರೆ. ಈ ಪೃಥ್ವಿ ಹಿಡ್ಕೊಂಡಿರ್ತದೆ ಗುರುತ್ವಾಕರ್ಷಣ ಶಕ್ತಿ, ಅದು ಕೈ ಬಿಟ್ಟರೆ ಇಲ್ಲಿ ಹೋಗ್ತಿದ್ದೆ. ಅದು ಶೂನ್ಯದಾಳಕ್ಕೆ ಹೋಗುವ ಪೃಥ್ವಿ ಗೋಲ್ ಅಂತ ಆಯ್ತು ಅಂತ ಹೇಳಿದಂಗೆ ಪರಮಾತ್ಮ ಕೈ ಬಿಟ್ಟರೆ ಸಾಕು. ಇಷ್ಟ ಹೇಳ್ತಾ ಇದ್ದಾರೆ. ಅದನ್ನ ಇಷ್ಟು ಹೇಳ್ಕೊತ ಹೋಗಿ ಇನ್ನು ಅಷ್ಟಕ್ಕೆ ಬಿಡೋದಿಲ್ಲ. ಮತ್ತೆ ನೋಡಿ ಎಷ್ಟೆಷ್ಟು ದಾಸರು ಎಷ್ಟು ಹಿಂತಿ ತರ್ತಾರೆ. ಅಲ್ಲಿ ಬಿಟ್ಟರೆ ಇಲ್ಲಿ ಬಂದು ಹೋಗಿ ಗ್ರಾಮಕ್ಕೆ ಬಂದ್ರಿ, ಗ್ರಾಮ ಊರು ಹುಬ್ಬಳ್ಳಿ ಧಾರವಾಡ ಅಲ್ಲೆಲ್ಲ ಬಂದ್ರಿ. ಏನು ನೋಡಿ ಗ್ರಾಮಪ್ಪನೋಳು ಅಗ್ರಣಿ ಹಿಂಗೆ ಬಿಡಿಸೋ ಹೇಳ್ತಾನೆ ನಮ್ಗೆ. ಅಲ್ಲಿ ಬಿಡಿಸಿ ಅಲ್ಲಿಗೂ ಗೊತ್ತಾಗೋದಿಲ್ಲ. ಗ್ರಾಮಪ್ಪನೋಳು ಅಗ್ರಣಿ ಎನಿಸುವನು. ಅಗ್ರಣಿ ವಿಷ್ಣು ಸಹಸ್ರನಾಮ ಶಬ್ದ. ಅಗ್ರಣಿ ಗ್ರಾಮಣು ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣ ಹೆಂಗೆ ಗೊತ್ತಾಗ ಶಬ್ದ ಅಂತ ಹೇಳಿ. ಗ್ರಾಮಣಿ ಎನಿಸುವನು ಜನರೊಳು, ಗ್ರಾಮ ಉಪಗ್ರಾಮಗಳಿಗೆ ಶ್ರೀಮಾನ್ಯ ನೆನೆಸುತ್ತಿಪ್ಪ. ಶ್ರೀ ಮನೋರಮ ತಾನೇ ಯೋಗಕ್ಷೇಮ ನಾಮಕನಾಗಿ ಸಲಹುವ ಈ ಮಹಿಮೆ ಮಿಕ್ಕಾದ ದೇವರ ಗುಂಟೆ ಲೋಕದವಳು. ಒಮ್ಮೆಲೆ ಜಜ್ಮೆಂಟ್ ಬರ್ಬಿಟ್ರು. ಲಾಸ್ಟ್ ಜಜ್ಮೆಂಟ್ ಭಾಳ ಇರೋದಿಲ್ಲ. ಜಜ್ಮೆಂಟು ಹೋಗಿ ಸ್ವಲ್ಪ ಇರ್ತದೆ. 20 ಜಜ್ಮೆಂಟ್ ಬೆಳೆಗಳು ಮತ್ತೆ ಎಲ್ಲ ನ್ಯಾಯ ಮಧ್ಯೆ ಡಿಸ್ಕಷನ್ ಮಾಡ್ತಾರೆ. ಜಜ್ಮೆಂಟ್ ಎಷ್ಟು ಇರ್ತದೆ? ಒಂದೇ ಸಾಲು. ನಿಮಗೆಲ್ಲ ಅವರಿಗೆ ಗೊತ್ತ, ನಿಮಗೆಲ್ಲ ಗೊತ್ತಿಲ್ಲ. ಇಂದಿರಾ ಗಾಂಧಿ ಮೇಲೆ ಕೇಸ್ ಆಯ್ತು ಪಾಟ್ನಾ ಹೈಕೋರ್ಟ್ನಾಗ. ನಾವೆಲ್ಲ ಸಣ್ಣ ಓದ್ತಿದ್ವಿ, ಗೊತ್ತಿಲ್ಲ. ಹೋಗಿ ಆಕೆ ಮೇಲೆ ಕೇಸ್. ಜಡ್ಜ್ ಏನು ಅಸಾಧ್ಯ ಐತೆ, ಆಕೆ ಪ್ರಭಾವ ಏನು ಅಸಾಧ್ಯ ಐತೆ ಅಂತಾಕಿ ಕೋರ್ಟ್ಗೆ ಹೇಳ ನೋಡ್ರಿ. ಆಕೆನ ಓದ್ಲಿಕ್ಕೆ ಈ ಜಗತ್ತ ಕಾಯ್ತಿತ್ತು. ಏನು ನಿರ್ಣಯ ಕೊಡ್ತಾನೆ ಜಡ್ಜ್? ಅವ ಭಾರಿ ಶಾಣೆ ಜಡ್ಜ್. ಅವ ಹೆಂಗೆ ಕೊಡ್ತಾನೆ? ಏನಿಲ್ಲ, ಒಂದು ಶಬ್ದ ಅರೆಸ್ಟ್. ಮುಗಿದು ಹೋಗ್ರಿ, ಬಾಡಿ ಹಾಕ್ರಿ, ಬಾಡಿ ಹಿಡಿದು ಕೈಗೆ ಹಾಕ್ರಿ, ಆಗಿ ನಡ್ಕೊಂಬರಿ, ಇಷ್ಟೇ ವರ್ಣ ಮಾಡಿದ ನಮ್ಮ ಅರೆಸ್ಟ್. ಆಕೆ ಒಂದು ಶಬ್ದ ಹೇಳ್ಬಿಟ್ಟವ. ಇಡೀ ಜಗತ್ತು ತಲ್ಲಳಾಗಿ ಹೋಗಿ ಆಕಿನ ಹಿಡೋದು ಸಾಮಾನ್ಯ ಇಲ್ಲ. ನನ್ನ ಮಗಳು ಹೇಳೋದು ಯಾಕೆ ಹೇಳ್ಬೇಕಾಯ್ತು? ಈ ಮಹಿಮೆ ಮಿಕ್ಕಾದ ದೇವರ ಗುಂಟೆ ಲೋಕದೊಳು. ಒಂದ ಮಾತು. ಇದು ಯಾರಿಗೆ ಭಗವಂತ ಇಷ್ಟು ತಿಳ್ಕೊಂಬಿಟ್ಟು ಸಾಕಂತ. ಪರಮಾತ್ಮ ಅನಂತ ಮಹಿಮಾರೂಢ ಭಗವಂತ ನಾರಾಯಣ ಆಗಿರ್ತಕ್ಕಂಥವ. ನಮ್ಮ ದೇವರ ವೈಶಿಷ್ಟ್ಯ ಇದೆ. ಯಾರ್ದು? ಪರಮಾತ್ಮಂದು. ಈ ಮಹಿಮೆ ಮಿಕ್ಕಾದ ದೇವರ ಗುಂಟೆ ಲೋಕದೊಳು. ಹುಡುಕೊಂಬರಿ ಎಲ್ಲರೂ ಹೋಗಿ ಯಾರಿದ್ದಾರೆ ಅಂತ ಪರಮಾತ್ಮನ ವರ್ಣ ಮಾಡ್ತಾರೆ ಮೇಲೆ. ಗ್ರಾಮಪ್ಪನೋಳು. ಗ್ರಾಮಪ್ಪ ಅಂದ್ರೆ ಗ್ರಾಮದ ಹಿರಿಯ. ಹಿಂದಕ್ಕೆಲ್ಲ ಇರ್ತಿದ್ರು. ಆ ಊರಿಗೊಬ್ಬರು ದೊಡ್ಡವರು ಇರ್ತಿದ್ರು. ಕುಳ್ಕಣಿಯವರು ಶಾಂಪುರು ಎಲ್ಲ ಅವರ ಮಾಡಿದ್ರು, ನೀವೆಲ್ಲ ಮಾಡಿದ್ರು ಅವ್ರನ್ನೆಲ್ಲ. ಅವನಲ್ಲಿ ಪರಮಾತ್ಮ ಅಗ್ರಣಿಯನ್ನು ಹೆಸರಿಂದ ಕೂತ್ಕೊಂಡು ಆ ಕೆಲಸ ಮಾಡ್ತಾನ ಅಂತ. ಗ್ರಾಮದ ಹಿರಿಯ ಅವ ಹಿರಿಯರು ಹಂಗೆ ಇರ್ತಿದ್ರು. ನ್ಯಾಯ ಕೊಡೋರು ಅವ್ರ. ಅವಾಗ ಕೋರ್ಟ್ ಗೀಟ್ ಎಲ್ಲಿದ್ದು ಆಗಿನ ಕಾಲಕ್ಕೆ ಎಲ್ಲರ ಕೊಡೋದು, ನ್ಯಾಯ ಬಿಡಿಸೋದ. ಆ ನ್ಯಾಯ ಬಿಡ್ತಕ್ಕಂಥ ಅವನಲ್ಲಿ ಗ್ರಾಮದ ಅಧಿಕಾರಿಯಲ್ಲಿ ಅವ ಅಗ್ರಣಿ ನಿಂತ್ಕೊಂಡು ಆ ಕೆಲಸ ಮಾಡೋ ಅವನ ಪರಮಾತ್ಮ ಅಂತಾರ. ಈ ಗ್ರಾಮಕ್ಕೆ ಬಂದಿರಲಿ. ಗ್ರಾಮಣಿ ಎನಿಸುವನು ಜನರೊಳು. ಜನರಾಗಿರ್ತಕ್ಕಂಥ ಪರಮಾತ್ಮ ಗ್ರಾಮಣಿ ಅಂದ್ರೆ ಗ್ರಾಮ ಇರತಕ್ಕಂಥ ಜನರು, ಅವ್ರಿಗೆ ಗ್ರಾಮಣಿ ಅಂತಾರೆ. ಅವ್ರಿಗೆ ಜನರೊಳು. ಗ್ರಾಮ ಉಪಗ್ರಾಮಗಳೊಳಗೆ. ಗ್ರಾಮ ಅಂದ್ರೆ ಹುಬ್ಬಳ್ಳಿ, ಉಪಗ್ರಾಮ ಅಂದ್ರೆ ಸಣ್ಣೂರು ಇದ್ದಂಗೆ ಉಪಗಳು. ಶ್ರೀಮಾನ್ಯ ನೆನೆಸುತ್ತಿಪ್ಪ. ನೋಡ್ರಿ ಅಲ್ಲಿ ಆ ಪರಮಾತ್ಮ ಶ್ರೀಮಾನ್ ಅಂತಕ್ಕಂಥ ರೂಪ
ದೊಡ್ಡ ಊರಾಗ ಸಣ್ಣ ದೇವ್ರು ಅದನ್ನ ದಾಸರು ಅದನ್ನು ಬಿಟ್ಟಿಲ್ಲ. ಸಣ್ಣ ಊರು ತೊಗೊಂಡ ದೊಡ್ಡ ಊರು ತೊಗೊಂಡ. ಶ್ರೀ ಎಲ್ಲಿ ಮುಗಿಸಿರು. ಶ್ರೀ ಮನೋರಮ ಯಾರು? ಪರಮಾತ್ಮ. ಶ್ರೀ ಮನೋರಮ ಹೆಂಗೆ ಬಂದು ಶಬ್ದ ಅದು? ಶ್ರೀ ಮನೋರಮ ಶಬ್ದಕ್ಕೆ ಅರ್ಥ ಏನು? ಶ್ರೀ ಅಂದ್ರೆ ಯಾರು? ಹಾಂ, ಮನೋ ಅಂದ್ರೆ ಮನಸ್ಸು. ಲಕ್ಷ್ಮೀ ದೇವಿಯ ಮನಸ್ಸಿಗೆ ಆನಂದ ಕೊಡ್ತಕ್ಕಂಥವ. ಯಾಕೆ ಗೊತ್ತಿದ್ದೀನ? ಪರಮಾತ್ಮದಿಂದ ಲಕ್ಷ್ಮಿಗೆ ಆನಂದ, ಲಕ್ಷ್ಮೀ ದೇವಿಯಿಂದ ಪರಮಾತ್ಮಗೆ ಆನಂದ, ಲಕ್ಷ್ಮಿಯಿಂದ ಪರಮಾತ್ಮ ಆನಂದ. ಏನು ಪ್ರಶ್ನೆ ಇಲ್ಲ. ಯಾರಿಂದ ಆನಂದ ಬೇಕಾಗಿಲ್ಲ. ಅವಾಗ ಆನಂದ ಪೂರ್ಣ ಭಗವಂತ. ಓಂ ಆನಂದಮಯ ಅಭ್ಯಾಸ ಓಂ ಅಂತ ಎಲ್ಲ ಪರಮಾತ್ಮ ಮತ್ತೊಬ್ಬರನ್ನ ಆನಂದ ಪ್ರಶ್ನೆ ಇಲ್ಲಿಲ್ಲ. ಲಕ್ಷ್ಮೀ ದೇವಿ ಕೊಟ್ಟರು ಅದಕ್ಕೆ ಹೇಳ್ತಾನ. ದಾಸ ಚಾಷ್ಟೆ ಮಾಡಲ್ಲ. ಪರಮಾತ್ಮ ತನ್ನ ಮಗನ ಹುಟ್ಟಿಸ್ತ. ಯಾರಮ್ಮ? ಬ್ರಹ್ಮದೇವರು. ಎಲ್ಲಿ ಹುಟ್ಟಿಸ್ಯಾನ ಅದನ್ನ? ಹೊಕ್ಕಳನ್ನ ಹುಟ್ಟಿಸ್ಯಾನ. ಹೊಕ್ಕಳಂದು ಯಾಕೆ ಹುಟ್ಟಿಸಿದಮ್ಮ? ಲಕ್ಷ್ಮೀ ದೇವಿ ಇದ್ದಿಲ್ಲ ತಲೆ ಹೊಡಿ ಹಡಿಲಿಕ್ಕೆ. ಆಕೆ ಆ ಉಳಿದಂಗೆ ಹಡಿ ಹೆಣ್ಣು ಮಗಳೆಲ್ಲರೂ ಆಕೆ ಅಲ್ಲಿಗೆ ದಾಸರೇ ಚಾಷ್ಟೆ ಮಾಡಿ. ಇದು ದಾಸರ ವೈಶಿಷ್ಟ್ಯ ಹೇಳ್ತಾನೆ ನಮಗೆ. ದಾಸರು ವಿನೋದವಾಗಿ ಹೇಳ್ತಾರೆ. ಈಗ ವ್ಯಂಗ್ಯೋಕ್ತಿ ಇದನ್ನು ಪಂಡಿತರು ಹೇಳೋ ಸಾಧ್ಯ ಇಲ್ಲ. ಇದನ್ನು ಶಾಸ್ತ್ರ ಹೇಳೋದಿಲ್ಲ, ದಾಸರಿಗೆ ಹೇಳಲಿಕ್ಕೆ ಸಾಧ್ಯ. ಯಾಕೆ ದಾಸರ ಭಗವಂತನ ಆಡಿಸ್ತೇವ್ರು. ಅವನ ವ್ಯಂಗ್ಯ ಅವನು ಬೈದಾರ ದೇವ್ರನ್ನ. ದೇವ್ರನ್ನ ಬೈತಕ್ಕಂಥ ಶಾಸ್ತ್ರ ಬೈಲಿಕ್ಕೆ ಸಾಧ್ಯ ಇಲ್ಲ. ದಾಸರಿಗೆ ಇಷ್ಟು ಅಂತಕ್ಕಂಥ ಭಗವಂತ ಅವ್ರು ಬೈಲಿ ಅಲ್ಲೇ ಇರ್ತಾರೆ. ಅವ್ರ ಹೊತ್ತೆ ಭಗವಂತ ಆಗಿರ್ತಕ್ಕಂಥವ ದಾಸರು ಅಂತಾರ. ನೀನು ಹೊಕ್ಕಳಿಂದ ಯಾಕೆ ಹುಟ್ಟಿಸಿ ಗೊತ್ತೇ? ಬ್ರಹ್ಮದೇವ್ರನ್ನ ಅಂತಾನ. ಲಕ್ಷ್ಮೀದೇವಿಯ ಯೌವನ ಹೋಗಿತ್ತು ಅಂತ ಅಲ್ಲಿ ಹುಟ್ಟಿಸ್ಯಾನಂತವೇನು ವಿಚಾರ ಮಾಡ್ರಿ ಅಂತ. ಹಿಂಗೆ ಪಾಪ ಹೆಣ್ಮಕ್ಳು ಹಾಡಿದ್ರೆ ಆರೋಗ್ಯ ಹೋಗ್ತದೆ, ಅವ್ರ ವಯಸ್ಸು ಹೋಗ್ತದೆ, ಆರೋಗ್ಯ ಕೆಡ್ತದೆ ಅವ್ರದ್ದು. ಅದಕ್ಕೆ ಪರಮಾತ್ಮ ವಿಚಾರ ಮಾಡೋದಂತ. ಲಕ್ಷ್ಮೀದೇವಿ ಆರೋಗ್ಯ ಸೌಂದರ್ಯ ಕೆಡೋದು ಬೇಡ ಅಂತ ತಿಳ್ಕೊಂಡು ಅಲ್ಲಿ ಹುಟ್ಟುಬಿಟ್ಟದ್ದು ಬ್ರಹ್ಮದೇವ್ರನ್ನ. ಶಾಸ್ತ್ರನೂ ಹೇಳ್ದಂಗೆ ಆಯ್ತು, ಅವನ ಮಹಿಮಾ ಹೇಳ್ದಂಗೆ ಆಯ್ತು ಹೇಳ್ತಾ ಇರ್ತಾರೆ. ಆ ರೀತಿಯಾಗಿ ಶ್ರೀ ಮನೋರಮ ಪರಮಾತ್ಮ ತಾನೇ ಯೋಗಕ್ಷೇಮಕನಾಗಿ ಅಲ್ಲಿ ಹೇಳಿದ. ಯೋಗಕ್ಷೇಮಂ ಮಹಾಮ್ಯಹಂ. ಅವನಿಗೊಬ್ಬಂಗೂ ಸಾಧ್ಯ ಹೇಳಲಿಕ್ಕೆ. ಕೃಷ್ಣ ಪರಮಾತ್ಮ ಮಾತ್ರ ಸಾಧ್ಯ. ಇನ್ನು ಉಳಿದ ದೇವರಿಗೆ ನಮ್ಮ ರಗಡ ಇವ್ರಿಗೆ ನಾವೇ ಪೇಚಾರಣ ಅಂತಾರೆ ಅವರು. ಯೋಗಕ್ಷೇಮ ನಾಮಕನಾಗಿ ಅವನ ಹೆಸರ ಯೋಗ ನಾಮಕನಾಗಿ ಸಲಹುವ ಪರಮಾತ್ಮ. ಅದಕ್ಕಂತಾರೆ ಈ ಮಹಿಮೆ ಮಿಕ್ಕಾದ ದೇವರಿಗುಂಟೆ ಲೋಕದೋಳು ಅಂತ ಹೇಳ್ಕೊತ ಹೋಗಿ ಅವನ ಮಹಿಮಾ ಇಷ್ಟು ಹೇಳ್ಕೊತ ಹೋಗ್ತಾರೆ. ಇಷ್ಟು ಭಗವಂತನ ಒಂದೊಂದು ಸ್ಥಾನ, ಒಂದೊಂದು ಅಧಿಷ್ಠಾನ, ಅಲ್ಲಿರ್ತಕ್ಕಂಥ ಭಗವಂತನ ರೂಪಗಳು, ಇಷ್ಟು ದಾಸರ ಚಿಂತನೆಯ ವೈಭವ, ಚಿಂತನೆಯ ವಿಸ್ತಾರ ಎಷ್ಟು ನೋಡಿ ಹೇಳ್ತಾ ಇದ್ದಾರೆ ಅಂತಾರೆ. ಮುಂದುವರೆದಿನೂ ಅವನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಇದು ನಿಮಗೆ ಅರ್ಥ ಆಗ್ತಿದ್ದು. ವಿಜಯ ಸಾರಥಿ ಎಂದು ಗರುಡಧ್ವಜಿನ ಮೂರ್ತಿಯ ಭಕ್ತಿಪೂರ್ವಕ ಭಜಿತಿಪ್ಪ ಮಹಾತ್ಮರಿಗೆ ಸರ್ವತ್ರದಲ್ಲಿ ಒಲಿದು. ಆ ಅರ್ಥ ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಷ್ಟೇ. ವಿಜಯದನು ತಾನಾಗಿ ಸಲಹುವ ಭುಜಗಭೂಷಣ ಪೂಜ್ಯ ಚರಣಾಂಬುಜ ವಿಭೂತಿದ ಭುವನ ಭುವನ ಮೋಹನ ರೂಪ ನಿರ್ಲೇಪ ಅಂತ ಶಬ್ದ. ನಿರ್ಲೇಪ ಅಂದ್ರೆ ಇದು ಅಲ್ಲ, ದ್ವಾಸೆ ಬಡೋ ಹಂಚಲ. ಮತ್ತೆ ನಿರ್ಲೇಪ ಅಂದ್ರಲ್ಲ ಅವಕ್ಕೆ ನೆನಪಾತಿ ಹಾಕೋ ನನಗೆ. ನಿರ್ಲೇಪ ತೊಂಬರಿ ನಿರ್ಲೇಪ ಹೆಂಗೆ ತರಬೇಕು ಅನ್ಕೊಂಡಿದ್ದೆ ನಾನು. ನಿರ್ಲೇಪ ಅಂದ್ರೆ ಲೇಪ ಇಲ್ಲದ್ದು ಅಂತ ಅರ್ಥ. ಯಾವುದೇ ಕುಂದು ಕುರ್ತು ಇಲ್ಲದ್ದು ಅಂತ ಅರ್ಥ. ಅದು ಬಹುತೇಕ ದ್ವಾಸೆ ಮಾಡೋದಕ್ಕೆ ಹಚ್ಕೊಳ್ದು ಕಾಣ್ತದೆ. ನಿರ್ಲೇಪ ಅಂತ ಹೇಳ್ತಾರೆ ಅದಕ್ಕೆ. ಅದಕ್ಕೆ ನಿರ್ಲೇಪ. ಅದು ಇಲ್ಲಿ ಭಗವಂತ ಅವು ಈ ಹೆಸರು ಅವಂದಿದು ಅಲ್ಲಿ ಇಟ್ಕೊಂಡ್ರೆ ಹೆಸರು. ಆಧಾರ ನಿಲಿಯೋ ದಾತ ವಿಧಾತ ಧಾತೃತ್ಮ. ಆಧಾರ್ ಕಾರ್ಡ್ ಅಲ್ಲಿ ಆಧಾರ ಅವ. ಈ ಆಧಾರ್ ಕಾರ್ಡ್ ಹೋಗ್ತಾ ಇರ್ತದೆ ಪ್ರಶ್ನೆ ಬೇರೆ ಇರು. ಇಷ್ಟು ವೈಶಿಷ್ಟ್ಯದ ಅಂದ್ರೆ ಸಂಸ್ಕೃತ ಶಬ್ದ ಮಹಿಮಾ ಹೇಳ್ತೇನೆ. ಎಷ್ಟು ಅನುಕೂಲ ಸಾಕ್ತಕ್ಕಂಥದ್ದು. ಬಹಳ ಶಬ್ದಗಳೆಲ್ಲ ಬಹಳಷ್ಟು ಶಬ್ದ ಇರ್ತಕ್ಕ. ಅವನ ನಿರ್ಲೇಪ ಎಲ್ಲ ಯಾವನೊಬ್ಬ ಹುಡುಗನ ನಿರ್ಲೇಪ ಅಂತ ತಿಳ್ಕೊಂಡು ಅವನ ಹೆಸರು ಇಟ್ಟಿದ್ದಾನೆ. ಹಾಗೆ ನಿಮ್ಗೊಂದು ಐಡಿಯಾ ಹೇಳ್ತೇನೆ ನಿಮ್ಮನ್ನ. ಇಲ್ಲೊಂದು ಹಾಸ್ಪಿಟ್ಲ್ ಅದ. ಯಾರು ಲಕ್ಷ ಹಾಕಿರಲೋ ಗೊತ್ತಿಲ್ಲ. ನಾನು ಲಕ್ಷ ಹಾಕಿನ ಅದಕ್ಕೆ. ಸುಚರಾಗಿ ಹಾಸ್ಪಿಟ್ಲ್ ಅದ, ಫೇಮಸ್ ಅದಲ್ಲ ಬ್ಯಾಂಕ್. ಸೊ ಹಾಸ್ಪಿಟ್ಲ್ ಅದ. ಅದು ಹೆಸರು ಎಲ್ಲಿದೆ ಗೊತ್ತಾ ನಿಮಗೆ? ಹೆಸರು ಎಷ್ಟು ಚಂದ ಇಟ್ಟ ಹೆಸರು ಅದಕ್ಕೆ. ಸುಚಿರಾಯು. ಆಯು ಅಂದ್ರೆ ಆಯುಷ್ಯ. ಸುಚಿರಾಯು ಚಿರ ಆಯುಷ್ಯ ಕೊಡ್ತಕ್ಕ. ಅದು ಸು ಒಳ್ಳೇದು. ದವಾಖಾನೆಗೆ ಹೋದಂಗೆ ನೀವು ಲಕ್ಷಣ ಇಲ್ಲ. ಸುಚಿರಾಯು ಅನ್ನೋ ಶಬ್ದ ಮಧ್ಯುಜೊಳಗೆ 11 ಹೆಸರು. ನಾ ಮಾರ್ಕ್ ಮಾಡಿ ನಾ ಪಾಲನ ಮಾಡೋ ಮುಂದೆ ಬಾಬಾ ಇದು ದವಾಖಾನೆ ಬಂದಿಲ್ಲಪ್ಪ ಅಂತ ತಿಳ್ಕೊಂಡು ಅಲ್ಲಿ ಸುಧಾ ಶಬ್ದ ಅಲ್ಲಿ ಹಾಕ್ಯಾರ. ನಾಳೆ ಯಾವ ಶ್ಲೋಕ ನಾನು ನೋಡಿ ಹೇಳ್ತೇನೆ. ನಾನು ಈಗ 11 ಶಬ್ದ 12 ಶಬ್ದ ಬರ್ತದೆ ಅಂತ. ಅದು ಯಾಕೆ ಅದು ನಿರ್ಲೇ ಬಂದು ನಿಮಗೆ ಈ ಶಬ್ದಗನ್ನ ಅಂತಾರ. ವಿಜಯ ಸಾರಥಿ ಅರ್ಥಾತ್ ಯಾರಿಗೆ ಸಾರಥಿ? ವಿಜಯ, ಅವನ ಹೆಸರು ವಿಜಯ ಸಾರಥಿ ಎಂದು ಈ ರೀತಿ ಗರುಡಧ್ವಜನ ಮೂರ್ತಿಯ ಪರಮಾತ್ಮನ ಭಕ್ತಿಪೂರ್ವಕ ದಾಸರಿ ಹೆಂಗೆ ಶಬ್ದ ಹೆಣ್ತಾ ನೋಡ್ರಿ. ಭಜಿಸುತ್ತಿಪ್ಪ ಮಹಾತ್ಮರಿಗೆ ಸರ್ವತ್ರದಲ್ಲಿ ಒಲಿದು. ಪರಮಾತ್ಮ ಹಿಂಗೆ ಉಪಾಸ ಮಾಡೋಕ್ಕಂತ ವಿಜಯ ಸಾರಥಿ ಪರಮಾತ್ಮ ಅಂದರೆ ಇವತ್ತು ಎಂಥ ಕೆಲಸ ಭಗವಂತ ನಿಮ್ಮ ಮನೆಯಿಂದ ಮಾಡಿ ಹೋಗ್ತಾನೆ ತಿಳ್ಕೊಡ್ರಿ. ತಸ್ಮೈ ಬ್ರಹ್ಮಚ ಬ್ರಹ್ಮಾಚ ಆಯುಷ್ ಕೀರ್ತಿಂ ದದಾಂ ದದವಂತ ಮಂತ್ರ ಅಂತಿರ್ತೀರಿ ಅಲ್ಲಿ.
ಇದು ವೇದ ಸಂದರ್ಭ, ಇದು ವೇದ ಮಂತ್ರ, ಇದು ಮಂತ್ರಾಕ್ಷ ಮಂತ್ರ ಅಂತ ಹೇಳಿದಾನೆ. ಬ್ರಹ್ಮಚ ಬ್ರಹ್ಮಾಚ ಆಯುಷ್ ಕೀರ್ತಿಂ ಪ್ರಜಾಂದದು. ಒಬ್ಬ ಋಷಿಗಳವರು ಏನೋ ತಲೆ ಬಂತವ್ರಿಗೆ, ನಾವು ಒಂದು ಫಂಕ್ಷನ್ ಮಾಡೋಕು ಅಂತ ತಿಳ್ಕೊಂಡು ಬರೀ ಮುಂದೆ ಮನೆ ಊಟ ಮಾಡಿ ಹೊರದಾಗ್ಯದ, ನಾವು ಒಂದು ಊಟಕ್ಕೆ ಹಾಕುವಂತ ತಲೆ ಬಂತವ್ರಿಗೆ. ದೊಡ್ಡ ಫಂಕ್ಷನ್ ಮಾಡಿದ್ರು. ಫಂಕ್ಷನ್ ಮಾಡಿದರೆ ಋಷಿಗಳು ಸಾಕ್ಷಾತ್ ನಾರಾಯಣ ಪರಮಾತ್ಮ ಲಕ್ಷ್ಮೀದೇವಿ ಬರೋದ್ರ ಕಡೆ ಕುಡ್ಕೊಂಬಂದು ಆ ಮನೆಗೆ ಬಂದು ತಾನೇ ಎಲ್ಲ ಕೆಲಸ ಮಾಡಿ ಅನುಗ್ರಹ ಮಾಡಿ ಹೋಗ್ಬಿಟ್ನತ್ತೇನು. ಅದಕ್ಕೆ ಆಗ್ಬಿಡು ಗರುಡ ಧ್ವಜನ ಮೂರ್ತಿಯ ಭಕ್ತಿಪೂರ್ವಕ ಭಜಿಸುತ್ತಿಪ್ಪ ಮಹಾತ್ಮರಿಗೆ ಸರ್ವತ್ರದಲ್ಲಿ ಒಲಿಯದು ಉಪಾಸನೆ ಹಿಂಗೆ ಮಾಡಿದಂತ ಆತ. ಇಲ್ಲಿ ನೋಡಿ, ಮ್ಯಾಲ್ ವಿಜಯ ಶಬ್ದಕ್ಕೆ ಅರ್ಥ ಬೇರೆ, ಇಲ್ಲಿ ವಿಜಯ ಶಬ್ದಕ್ಕೆ ಅರ್ಥ ಬೇರೆ. ಮತ್ತೆ ಮ್ಯಾಲ್ ಅಂದ್ರೆ ವಿಜಯ ಸಾರಥ್ಯ ಅಂದ್ರೆ, ಇಲ್ಲಿ ಏನಂದ್ರೆ ಹೇಳ್ರಿ ವಿಜಯದ. ಅವ ವಿಜಯವನ್ನು ಕೊಡ್ತಕ್ಕಂಥವ. ವಿಜಯ ಅಂದ್ರೆ ಗೆಲುವು, ಸಂತೋಷ. ಅಲ್ಲಿ ಮ್ಯಾಲ ವಿಜಯ ಸಾರಥ್ಯ ಅರ್ಥ ಬೇರೆ, ಇಲ್ಲಿ ವಿಜಯ ಅರ್ಥ ಬೇರೆ. ಶಬ್ದ ವೈಶಿಷ್ಟ್ಯ. ವಿಜಯದನು ತಾನಾಗಿ ಅಂತ ಪರಮಾತ್ಮ ವಿಜಯ ಕೊಡ್ತಕ್ಕಂಥವನಾಗಿ ಸಲಹುವ ಯಾರವ ಭುಜಗ ಭೂಷಣ ಪೂಜ್ಯ. ಅರ್ಥಾತ್ ಭುಜಗ ಭೂಷಣ ಪೂಜ್ಯ ಅರ್ಥ ಆಗೋದಿಲ್ಲ. ಭುಜಗ ಅಂದ್ರೆ ಮೊದಲಕ್ಕೆ ಅರ್ಥ ಹೇಳ್ರಿ. ಹಾಂ ಕರೆಕ್ಟ್. ಯಾಕೆ ಮತ್ ಅಲ್ಲ ಅವ ಭುಜಗ ಅಲ್ಲ, ಭುಜ ಶಬ್ದ ಅಲ್ಲ. ಭುಜಗ ಶಬ್ದ ಹಾವು ಹೆಂಗ್ ವೆರಿ ಗುಡ್. ಅದು ಭುಜ ಇಲ್ಲಲ್ಲ, ಅದು ಕೈ ಕಾಲಿಲ್ಲ, ಕಾಲು ಕೈ ಇಲ್ಲಕ್ಕೆ. ಅಲ್ಲಿ ನೋಡ್ರಿ, ಭುಜೇನ ಗಚ್ಚತಿ ಇತಿ ಭುಜಗ. ಅದು ಹಿಂಗೆ ನೋಡಿ ಕೊಸರಕೋತ ಹೋಗ್ತದೆ, ಅದಕ್ಕೆ ಭುಜಗ ಅಂತ. ಭುಜಗ ಅಂದ್ರೆ ಹಾವು. ಭುಜಗ ಭೂಷಣ ಹಾವು ಹಾಕೊಂಡವ ಯಾರವ, ಅವರಿಂದ ಪೂಜ್ಯ. ಅರ್ಥಾತ್ ಭುಜಗ ಭೂಷಣ ಪೂಜ್ಯ. ಎಂತೆಂಥ ಶಬ್ದಗಳು. ಇದು ಕನ್ನಡ. ಈ ನಮ್ಮ ಹುಡುಗಿ ಕನ್ನಡ ಬರೋದಿಲ್ಲ, ಇಂಗ್ಲೀಷು ಬರೋದು, ಏನು ಬರೋದಿಲ್ಲ. ಒಟ್ಟು ಇಂಗ್ಲೀಷು ಜಾಗ ಇಷ್ಟು ಭುಜಗ ಭೂಷಣ ಪೂಜ್ಯ. ರುದ್ರದೇವರಿಂದ ಕೂಡ ಪೂಜ್ಯನಾಗಿರ್ತಕ್ಕಂಥವ. ರುದ್ರದೇವರ ಮಹಾದೇವರು ಸಹ ಅಗ್ನಿ ವರುಣವತನ ಸಹ ಸಾಧಾರಣ ದೇವ ತಥಾ ಮಹಾದೇವ ಅಂತ ರುದ್ರದೇವರು ಪರಮಾತ್ಮ ಪೂಜೆ ಮಾಡಿದ್ರೆ ಅವ್ರಿಗೆ ಯೋಗ್ಯತೆ ಹೆಂಗಿರಬೇಡ ಅಂತ ಅದಕ್ಕೆ ಭುಜಗ ಭೂಷಣ ಪೂಜ್ಯ. ಚರಣಾಂಬುಜ ಅಂತಾರೆ ಮಹಾನ್ ಬರ್ತಕ್ಕಂಥವ್ರು. ಭುಜಗ ಭೂಷಣ ಚರಣಾಂಬುಜ ಅಂದ್ರೆ ರುದ್ರದೇವರಿಂದ ಪೂಜೆ ಮಾಡಿಕೊಳ್ತಕ್ಕಂಥ ಪಾದ ಉಳ್ಳವ ಅಂತ ಅರ್ಥ. ಪೂಜೆ ಚರಣ ಪಾದಗಳಿರ್ತಕ್ಕಂಥವ. ಚರಣಾಂಬುಜ ವಿಭೂತಿದ ಪರಮಾತ್ಮ. ವಿಭೂತಿ ಅಂತಕ್ಕಂಥದ್ದು ತನ್ನ ನಿತ್ಯಾನಂದ ಕೊಡ್ತಕ್ಕಂಥವು ತನ್ನ ವಿಭೂತಿ ದ. ಅಲ್ಲಿ ವಿಭೂತಿ ಸಂಧಿ ಓದಿದ್ದಕ್ಕೆ ನೀವು ಪರಮಾತ್ಮ ಇಷ್ಟ ಅಂತ ವಿಭೂತಿನ ದ ಕೊಡ್ತಕ್ಕಂಥವ ಭಗವಂತ ಆಗಿರ್ತಕ್ಕಂಥವ. ಭುವನ ಮೋಹನ ರೂಪ. ವಾಹವ, ಏನು ಭುವನ ಮೋಹನ ರೂಪ. ಭುವನ ಅಂದ್ರೆ ಲೋಕ. ಈ ಲೋಕವನ್ನೇ ಮೋಹಗೊಳಿಸ್ತಕ್ಕಂಥ ರೂಪ ಯಾವುದು? ಭಗವಂತ. ಅಸಾಧ್ಯ. ಕಲ್ಯಾಣೋಲ್ಲಾಸ ಸೀಮಾ ಕಲಯತಿ ಕುಶಲಂ ಹೇಳ್ತಾ ಇದ್ದಾರೆ. ಆ ರೂಪ ರಾಮರೂಪ ಕೃಷ್ಣರೂಪ ಅವ್ರು ಹುಚ್ಚಿಡಿಸ್ತಕ್ಕಂಥ ರೂಪಗಳು. ಭುವನ ಮೋಹನ ರೂಪ, ಜಗತ್ತಿಗೆ ಮೋಹಗೊಳಿಸ್ತಕ್ಕಂಥ ರೂಪ. ಒಂದು ರೂಪ ತೊಗೊಂಡ, ಮೋಹಿನಿ ರೂಪ ತೊಗೊಂಡ, ಹೌದಿಲ್ಲ ಮಗ? ಎಲ್ಲವಕ್ಕೂ ಹುಚ್ಚಿಡ್ದು ಹೋಗಿರ್ತಾವಕ್ಕ. ಯಾವ ರೀತಿ ಎಲ್ಲ ರುದ್ರದೇವ ಗೊತ್ತಾಗಿರ ಪಕ್ಕ ಅದು ನೋಡಿದ್ರ ಆ ರೂಪವನ್ನು. ಯಾರು? ರುದ್ರದೇವರು. ಮಧ್ಯದ ಕೃಷ್ಣ ಬ್ಯಾಡೋ ಮಾರಾಯ, ನೋಡ್ಲಿಕ್ಕೆ ಹೋಗಬೇಡ, ಭಾಳ ಕೆಟ್ಟ ರೂಪ ಅದು, ಅದು ಕಾಮ ಹುಟ್ಟಿಸ್ತಕ್ಕಂಥ ರೂಪ ಬೇಡ ಅಂತ ಹೇಳ್ದೆ. ನಾ ಯಾರಂತ ತಿಳ್ಕೊಂಡೇನು? ರುದ್ರದೇವರು. ಕಾಮನ್ನ ಸುಟ್ಟವನು ನಾನು. ನಂತೂ ನಾ ಕಾಮ ಹತ್ರ ಹಾಯೋಂಗಿಲ್ಲ ನನಗೆ, ಅಷ್ಟು ನಾ ವೈರಾಗ್ಯ ಶಿಖಾಮಣಿ ಅನ್ಕೊಂಡಿದ್ರು ಅವ್ರು. ತೋರಿಸ್ಲೇ ಅಂದ ಸಟ್ನ ಒಂದು ಹುಡುಗಿ ಅಂದ್ ನೋಡ್ರಿ. ಅವ ಪಾರ್ವತಿ ಬಿಟ್ಟರು, ಆಕಿನ ಬೆನ್ನತ್ ಬಿಟ್ರು ರುದ್ರದೇವರು. ಇನ್ನಾತ ಅವ್ರಿಗೆ ಗೊತ್ತಲ್ಲ. ಅದಕ್ಕೆ ಭುವನ ಮೋಹನ ರೂಪ ಪರಮಾತ್ಮ ಹೇಳ್ತಾ ಇದ್ದಾರೆ. ಅವ ಆದ್ರೆ ನಿರ್ಲೇಪ. ಯಾವ ಲೇಪಗಳು ಭಗವಂತಿಗಿಲ್ಲ, ಯಾವ ಸಂಬಂಧಗಳು ಇರ್ತ ಪರಮಾತ್ಮ. ಈ ರೀತಿ ಇರ್ತಕ್ಕಂಥ ಮಹಿಮೆ ಹೇಳ್ತಾ ಇದ್ದಾರೆ ಭಗವಂತರು. ಇದು ಹರಿಕಥಾಮೃತದ ವೈಶಿಷ್ಟ್ಯ. ಹಿಂಗೆ ನೀವು ಯಾಕೆ ಹೇಳ್ಕೊತ ಈ ಪಾರಾಯಣ ಮಾಡ್ತಿದ್ರಲ್ಲ, ಹಿಂಗೆ ಅಂದ್ರೆ ದೇವ್ರು ಬಹಳ ಪ್ರೀತಿ ಆಗ್ತಾ ಅಂತ. ಅದಕ್ಕೆ ತಾತ ಹರಿಕಥಾಮೃತ ಹರ ಕೊಟ್ಟಲ್ಲ ಅಂತ ತಿಳ್ಕೊಡ್ರಿ. ಎಲ್ಲರೂ ಈ ಗ್ರಂಥ ಹೊಳ್ತಾರೆ, ಒಬ್ಬರಲ್ಲ ಇಬ್ಬರಲ್ಲ. ಯಾಕೆ? ಭಗವಂತನ ಮಹಿಮಾ ಇಷ್ಟು ಚಂದ ಹೇಳ್ತಾರೆ. ಅದು ಯಾವ ಭಾಷಾದಾಗ? ಕನ್ನಡ ಭಾಷಾದಾಗ. ಅಲ್ಲಿ ಸಂಸ್ಕೃತ ವೇದ ಓದು, ತತ್ವ ಪ್ರಕಾಶಕ ಓದು, ಅದು ಯಾರು ಓದ್ಬೇಕು ಅವನ್ನ, ಏನು ತಾನ ಎಲ್ಲಿ ಅಷ್ಟು ಓದೋದು. ಮತ್ತು ಹೆಣ್ಮಗಳಿಗೆ ಓದಲಿಕ್ಕೆ ಅಧಿಕಾರ ಇಲ್ಲ. ಇದಿಷ್ಟು ಕೊಟ್ಟಿರ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ ಮುಂದಂತರ ಮಹಾನುಭಾವರು. ಕರ್ಮ ಪ್ರವಾಹದ ಸಂಸಾರ ಇರತಕ್ಕಂಥ ಕರ್ಮ ವಶರಾಗಿ ನಾವು ಜೀವರು ಸಂಚಾರ ಮಾಡ್ತಾ ಇದ್ದಾರೆ. ಕರ್ಮದಾಗ ಬಿದ್ದೇ ಬಿಡ್ತೀವಿ. ಈ ಜನ್ಮ ಮತ್ತೊಂದು ಜನ್ಮ ಮತ್ತೊಂದು ಜನ್ಮ, ಪುನರಪಿ ಮರಣಂ. ಸ್ಟಾಪ ಇಲ್ಲಿರಕ್ಕೆ. ಹಂಗೆ ನಮ್ಮ ಉದ್ಧಾರ ಆಗಬೇಕು ಅಂತ ಚಿಂತೆ ಮಾಡ್ತಾ ಹೇಳ್ತಾ ಇದ್ದಾರೆ. ಅನಭಿಮತ, ಅಭಿಮತವಿಲ್ಲದ ಅಂದರೆ ನಮಗೆ ಬೇಡವಾದಂತ ಅರ್ಥ. ಅದಕ್ಕೆ ನಮ್ಮ ಅಭಿಮತ ಇಲ್ಲ, ನಮ್ಗೆ ಬೇಡ ಆಗ್ಯದ ಖರೆ. ಕರ್ಮ ಪ್ರವಾಹದೊಳಗೆ ಹೆಂಗೆ ಬಿಡ್ತು ಗೊತ್ತಾ? ಕರ್ಮ ಪ್ರವಾಹದೊಳಗೆ ಅಲ್ಲಿ ಉಳಿತು. ಅನಿಮಿಷಾದಿ. ಮತ್ತೆ ಅನಿಮಿಷ ದೇವತೆಗಳು
ಕರ್ಮ ಪ್ರಭದೊಳಗೆ ಅನಿಮಿಷಾದಿ ಸಮಸ್ತ ಚೇತನ ಗಣವಿಹುದು. ಗುಣ ಅಲ್ಲ, ಗಣವಿಹುದು. ಗಣ ಅಂದ್ರೆ ಗುಂಪು. ಅಂದ್ರೆ ಈ ಕರ್ಮ ಪ್ರಭದಾಗ ದೇವತೆಗಳು ಮನುಷ್ಯರು ಎಲ್ಲರೂ ಇದ್ದಾರೆ ಕರ್ಮದಾಗ. ಅವ್ರಿಗೂ ಕರ್ಮದ, ಬ್ರಹ್ಮದೇವರಿಗೂ ಕರ್ಮದ. ಮತ್ತು ಕರ್ಮ ಸಿದ್ಧಾಂತ ಒಂದು ಸಿದ್ಧಾಂತ ಬೇರೆ ಇದೆ. ಮತ್ತೊಂದು ನಮ್ಮ ಸಂಬಂಧಪಟ್ಟಿದ್ದಿರ್ತಕ್ಕಂಥ ಶಾಸ್ತ್ರ ನಮ್ಮವ್ರು ಖಂಡನ ಮಾಡಿದನು. ಅವ ಅಂತಾನವ ಕರ್ಮಶ್ರೇಷ್ಠ ಅಂತಕ್ಕಂಥವ. ಜ್ಞಾನ ಶ್ರೇಷ್ಠ, ಕರ್ಮ ಶ್ರೇಷ್ಠ, ಭಕ್ತಿ ಶ್ರೇಷ್ಠ. ದಿನಾ ಕೆಲಸ ಮಾಡ್ತೀರಿ ನೀವು, ಜ್ಞಾನ ಸಂಬಂಧ ಇಲ್ಲೇ ಇಲ್ಲ, ಭಕ್ತಿ ಅಂಕಿ ಇಲ್ಲ, ಕರ್ಮ ಶ್ರೇಷ್ಠ ಆಗ್ತದೆ. ಎಷ್ಟು ಕರ್ಮ ಮಾಡ್ತಕ್ಕಂಥದ್ದು. ಬ್ರಹ್ಮಾಯೇನ ಕುಲಾಲವನ್ನೇಮಿತೋ ಬ್ರಹ್ಮಾಂಡ ಭಾಂಡೋದರೇ ವಿಷ್ಣುರ್ಯೇನ ದಶಾವತಾರ ಗಹನೆ ಕ್ಷಿಪ್ತೋ ಮಹಾಸಂಕಟೆ ರುದ್ರೋ ಯೇನ ಕಪಾಲಪಾಣಿಪುಟಿಕೆ ಭಿಕ್ಷಾಟನಂಕಾರಿತಃ ಸೂರ್ಯೋ ಬ್ರಹ್ಮಿತಿ ನಿತ್ಯಮೇವ ಗಗನೆ ತಸ್ಮೈ ನಮಃ ಕರ್ಮಣೆ. ಅವ್ರ ಸಿದ್ಧಾಂತ ಇದು, ನಮ್ಮದಲ್ಲ, ಮತ್ತೊಬ್ಬರ ಸಿದ್ಧಾಂತ. ಅವರಂತಾರ ಏನು ಜ್ಞಾನ ಹೋಗ್ತೀರಿ, ಕರ್ಮದಶಕ್ಕೆ ಉದಾಹರಣೆ ಕರ್ಮನ ಶ್ರೇಷ್ಠ. ಕರ್ಮ ಯಾರನ್ನೂ ಬಿಟ್ಟಿಲ್ಲ, ಬ್ರಹ್ಮದೇವ್ರನ್ನ ಕರ್ಮ ಬಿಟ್ಟಿಲ್ಲ. ಬ್ರಹ್ಮದೇವ್ರ ಹಣೆ ಬಾರಿ ಏನಾಗ ಗೊತ್ತೆ? ಬ್ರಹ್ಮಾಯೇನ ಕುಲಾಲವನ್ನೇಮಿತು ಬ್ರಹ್ಮಾಂಡ ಭಾಂಡೋದ್ರೆ ಕುಲಾಲ ಗಡಿಗೆ ಮಾಡವ. ಆ ಬ್ರಹ್ಮದೇವ್ರಿಗೆ ಪುರುಸೊತ್ತ ಇಲ್ಲ. ಅದಕ್ಕೆ ಜಗತ್ತಿನ ಇಷ್ಟು ಮಂದಿ ಮಾರಿ ಮಸುಡಿ ಮೂಗು ಕಂಟ ಮಾಡ್ಕೊಂಡ್ರೆ ಆ ದೇವ್ರು ಬ್ರಹ್ಮದೇವ್ರು. ಹೆಂಡತಿ ಸಂಧಿ ಮಾಡಿದ್ರೆ ಪುರುಸೊತ್ತಿಲ್ಲ ಅವ್ರಿಗೆ. ಎಷ್ಟು ಮುನಿ ಗಡಿಗೆವ, ಎಷ್ಟು ಮುನಿ ಮುಖ, ಒಂದು ಸೊಟ್ಟ, ಒಂದು ಲಟ್ಟ, ಒಂದು ಕರಗ, ಒಂದು ಕೆಂಪು, ಏನೇನೋ ಇಷ್ಟು ಮಂದಿ ಹುಟ್ಟಿಸ್ಬೇಕಲ್ಲ. ಯಾರ ಕರ್ಮಿದು? ಹಾ, ವಿಷ್ಣುರೇನ ದಶಾವತಾರ ಗಹನೆ ಕ್ಷಿಪ್ತೋ ಮಹಾಸಂಕಟೆ. ಆ ವಿಷ್ಣು ಇದ್ದಲ್ಲ, ಅವನ ಹಣೆ ಬರ ಹೇಳಿ ಅವನ ಕರ್ಮ. ಒಮ್ಮೆ ಮಸುಳಿ ಆಗ್ಬೇಕು, ಒಮ್ಮೆ ಮೀನು ಆಗ್ಬೇಕು, ಒಮ್ಮೆ ಹಂದಿ ಆಗ್ಬೇಕು, ಅವನ ಕರ್ಮ ಹೌದಲ್ಲ. ರುದ್ರೋ ಏನ ಕಪಾಲ ಪಾಣಿ ಪುಟಕೆ ಭಿಕ್ಷಾಟನಂಕಾರಿತ. ರುದ್ರದೇವರು ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ತಟ್ಟುಟ್ಕೊಳ್ಳೋದು, ಭಿಕ್ಷಾ ಬಿಡ್ಕೋತ ಅಡ್ಡಾಡೋದು, ಕಪಾಲ ಹಿಡ್ಕೊಂಡು. ಯಾರ ಕರ್ಮಿದು? ರುದ್ರದೇವರು. ಸೂರ್ಯೋ ಬ್ರಹ್ಮ್ಯತಿ ನಿತ್ಯಮೇವ ಗಗನೆ ತಸ್ಮೈ ನಮಃ ಕರ್ಮಣೆ. ಸೂರ್ಯ ಹಣೆ ಬರ. ಸೂರ್ಯ ನಿತ್ಯ ಮುಂಜಾನೆ ಪ್ರಾತಃ ಕಾಲ ಹಂಗೆ ಫಿರ್ತಿ ಹಾಕೋದೇ ಹಂಗೆ. ಅಪ್ಪಿ ತಪ್ಪಿ ಸೂರ್ಯ ಒಂದಾಗ ರಜೆ ಹಾಕಿಬಿಟ್ರೆ, ನಮ್ಗೆ ರಜೆ ಬೇಕಾಗಿರಪ್ಪ, ನಮ್ಗೆ ಲೀವ್ ಬೇಕಾಗಿದೆ, ನಮ್ಗೆ ಸರೆಂಡರ್ ಲೀವ್ ಕೊಡ್ರಿ ಅಂದ್ಬಿಟ್ಟು ಹೋಗ್ಬಿಟ್ರು. ಆ ಸರೆಂಡರ್ ತೊಗೊಂಡು ಹೋಗ್ಬಿಟ್ಟು ಗತಿ ನಾವು ಅದು ಹೇಳ್ತಾರೆ. ಅದಕ್ಕೆ ಕರ್ಮ ಶ್ರೇಷ್ಠ ಅನ್ನೋ ಸಿದ್ಧಾಂತ ಒಂದು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಯಾವ ತೀಲೆ ಅನವಹಿಮತ ಕರ್ಮಗಳು. ಕರ್ಮ ಪ್ರವಾಹ ಅನ್ನೋದು ಕೊಡ್ರಿ. ಎಷ್ಟು ಕರ್ಮ ಮಾಡ್ತೀವಿ, ಬಿದ್ದುಬಿಟ್ಟು ಕರ್ಮದ ನಾವು. ಸಮಸ್ತ ಚೇತನ, ಎಲ್ಲ ಚೇತನ ವರ್ಗದಿರ್ತಕ್ಕಂಥವ್ರು. ಅದು ಗಣ ಗುಂಪು. ತತ್ ಫಲಗಳ ಉಣ್ಣದೆ ಸೃಷ್ಟಿಸಿದ ಮುನ್ನ ಭಗವಂತ ಆಗಿರ್ತಕ್ಕಂಥವ. ಅನಾದಿ ಕರ್ಮಜನ್ಯವಾಗಿರ್ತಕ್ಕಂಥ ಪರಮಾತ್ಮ ಫಲಗಳನ್ನು ಭೋಗಿಸದೆ ಹುಟ್ಟಿಸ್ತಕ್ಕಂಥವ. ವನಿತೆಯಿಂದೊಡಗೂಡಿ, ವನಿತೆಯಿಂದ ಲಕ್ಷ್ಮೀದೇವಿ ಪರಮಾತ್ಮ ಇರ್ತಕ್ಕಂಥವ. ಕರುಣಾವನಧಿ ನಿರ್ಮಿಸಿ ತಮ್ಮಯ ಅನುಚಿತ ಉಚಿತ ಕೂಡಿ, ಅನುಚಿತೋಚಿತ ಅನುಚಿತ ಉಚಿತ ಕರ್ಮ ಫಲಗಳನ್ನು ಉಣುತ ಚರಿಸುವನು. ಪರಮಾತ್ಮ ತಾನು ಉಂಡು ಬಿಂಬರೂಪ ತಾನಿದ್ದುಕೊಂಡು ತಾವು ಉಣಿಸ್ತಕ್ಕಂಥವ. ಅವಾಗ ಅದರ ಪರಿಣಾಮ ಅವಾಗಿಲ್ಲ ಅಂತ ಅರ್ಥ. ಪಾಪಿಗಳಲ್ಲಿ ಹಂಗೆ ಉಣಿಸ್ತಾನೆ, ದುಃಖ ಪಡೋರಲ್ಲಿ ಹಂಗೆ ಉಣಿಸ್ತಾನೆ. ಆಯಾ ಕರ್ಮಕ್ಕೆ ಆಯ ಜೀವಕ್ಕೆ ಹಚ್ಬಿಟ್ಟು ಅಂತ ದೇವರು ತಗೊಂಡು ಅಲ್ಲಿ ತಾನೇ ದಾಖಲೆಯ ಮಾಡವ. ಅದ್ರ ಸಂಬಂಧ ಭಗವಂತಗೆ ಇಲ್ಲ. ಅವನಿರಲೇಪ ನಿಮ್ಗೆ ಹೇಳ ಆ ರೀತಿ ಹೇಳ್ತಾ ಇದ್ದಾರೆ. ಅಂತ ಭಗವಂತನ ಮಹಿಮೆಯನ್ನು ಇಷ್ಟು ಹೇಳ್ಕೊತ ಹೋಗಿ ಅಂತಾರೆ ಮುಂದೂರು ದಾಸರ. ಎಷ್ಟು ಪದ್ಯಗಳು ಎಂತಾನ ಈ ಒಂದೊಂದು ಸಂಧಿ ಒಳಗೆ ಬರ್ತಕ್ಕಂಥ ವೈಶಿಷ್ಟ್ಯ ಅದನ್ನು ಹೇಳ್ತಾ ಇದ್ದಾರೆ. ಈ ನೋಡಿ ಎಷ್ಟು ಜೀವನ ಎಷ್ಟು ಚಂದ ಹೇಳ್ತಾರೆ. ಜೀವನ ದರ್ಶನ ದಾಸರು ಜಗನ್ನಾಥರು ಕಂಡಿರ್ತಕ್ಕಂಥ ಜೀವನ ದರ್ಶನ ಹೆಂಗೆ ನಾವು ಜೀವನ ಕಂಡೀವಿ. ನಮಗೆ ಕಲ್ಪನಾ ಇಲ್ಲಿನ್ನು ದಾಸರ ಮಾತನಿಗೆ ಅರ್ಥ ಮಾಡ್ಕೊಳ್ಳಿ. ಭಾಳ ಚಂದ ಶ್ಲೋಕ ಇದು. ಜಲ್ಲಡಿಯ ನೆಳಲಂತೆ ತೋರ್ಪುದು ಎಲ್ಲ ಕಾಲದಿ ಬಹುದ ಸೌಖ್ಯವು. ಎಲ್ಲಿ ಪೊಕ್ಕರು ಬಿಡದೆ ಬೆಂಬತ್ತಿಹುದು ಜೀವರಿಗೆ. ಒಲ್ಲೆನೆಂದರೆ ಬಿಡದು ಹರಿ ನಿರ್ಮಾಲ್ಯ ನೈವೇದ್ಯವನ್ನು ಭುಂಜಿಸಿ ಬಲ್ಲವರ ಕೂಡಾಡು ಭವ ದುಃಖಗಳ ನೀಡಾಡು. ಇಲ್ಲಿ ಸಮಸ್ಯೆನೂ ಹೇಳ್ಯಾರ, ಉತ್ತರನೂ ಹೇಳ್ಯಾರ. ನೀವು ಬರ್ತಕ್ಕಂಥ ಸಮಸ್ಯೆನೂ ಇದರಾಗದ, ಅದಕ್ಕೆ ಉತ್ತರನೂ ಇದರ. ಈ ಪದ್ಯೊಳಗೆ ಒಂದೇ ಹತ್ರ ಈ ಜೀವನ ಹೆಂಗದ ಗೊತ್ತಾ? ಒಳ್ಳೆ ಉಪಮ. ಜಲ್ಲಡಿಯ ನೆಳಲು, ಜರಡಿ ನೀ ನೆರಳು ಹೆಂಗೆ ಒಂದು ಕಡೆ ನೆರಳು ಒಂದು ಕಡೆ ಬಿಸಿಲು ಜರಡಿ, ಹಂಗೆ ಜೀವನದ ಅಂತಾರ. ಅಷ್ಟು ಜೀವನದ ಸುಖ ದುಃಖ ಕೂಡಿ ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ ನನಿತ್ಯಂ ಲಭತೆ ದುಃಖಂ ನನಿತ್ಯಂ ಲಭತೆ ಸುಖಂ. ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ. ದುಃಖ ಬರೋ ಹಂಗೆ ಇರ್ತದೆ. ದುಃಖ ಎಲ್ಲ ಹೋಗಲಿ ಅಂತ ಕೂತ್ಕೊಂಡು ಪಾರ್ಥ ಮಾಡಿ ದೇವರು ಎಲ್ಲ ದುಃಖ ತೆಗೆಬಿಡು ಆಮೇಲೆ ನಾನು ದೇವ್ರ ಪೂಜೆ ಮಾಡ್ತೇನೆ ಅಂದರೆ ಯಾರೋ ಸಮುದ್ರ ಸ್ನಾನಕ್ಕೆ ಹೋಗಿದ್ದ, ಕುತ್ಕೊಂಡ, ಸಂಕಲ್ಪ ಮಾಡಿದ ಸ್ನಾನ ಮಾಡೋದು ಕುತ್ಕೊಂಡ. ಪಾಪ ಎಲ್ಲ ತಿಳುವಳಿಕಿದ್ದಾವ. ಒಬ್ಬರು ಜ್ಞಾನಿಗಳು ಬಂದ್ರೆ ಅವ್ರು ಹೋದ್ರು ಸ್ನಾನ ಮಾಡಿದ ಮುಳು ಹೋಗಿ ಹೊಂಟಿದ್ರು. ಹಿಂಗೆ ಕೂತಿದ್ದೆ ಕಟ್ಟಿ ಮೇಲೆ. ಇಲ್ಲಿ ಯಾಕೆ ಕೂತೀವಿ ಅಂದ್ರೆ ಅವರು ಸ್ನಾನ ಮಾಡೋಕ್ಕಾಗಿದೆ ನಾವು ಮಾಡ್ಲು ಹಂಗೆ ಅಂತೇಳಿ ಹೋಗ್ಬಿಟ್ರು. ಸಂಧ್ಯಾಕ್ಕೆ ಮತ್ತೆ ಬಂದ್ರು ಅವ್ರು. ಅಲ್ಲಿ ಹತ್ರ ಕುಡಿಸಿದ್ದು ಕಾಣ್ತವ್ರು ಬಂದ್ರು. ಇವ ಹಂಗೆ ಕೂತಿದ್ದು ಮತ್ತು ಇವ ಸ್ನಾನ ಆಗಿಲ್ಲರಿ ನಾನು ಸ್ನಾನ ನಾವು ಸ್ನಾನ ಮಾಡೋದು. ಅವ್ರಿಗೆ ತೆರಿ ಒಟ್ಟು ನಿಲ್ರಿ ಅವ್ರು ಸ್ನಾನ ಮಾಡ್ತೇವೆ ನಾವು.
ಹಿರಿ ನಿಲ್ಲೋ ಹಂಗಿಲ್ಲ. ಹಂಗೆ ನಮ್ಮ ಜೀವನದಾಗ ಸ್ವಾಮಿ ಎಲ್ಲ ದುಃಖ ಮುಗಿದ್ಬಿಡ್ಲಿ, ಆಮೇಲೆ ನಾ ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ, ಅಲ್ಲಿ ದಿರ್ಪೂಜೆ ಮಾಡ್ತೀನಿ ಅಂದ್ರೆ ಕರೆಕ್ಟ್ ನೀರು ಬರಲಿ, ಕರೆಕ್ಟ್ ಮನೆ ಹೆಣ್ಮಕ್ಳು ಕೆಲಸ ಮಾಡಿಕೊಡ್ಲಿ, ಎಲ್ಲ ಕರೆಕ್ಟ್ ತುಳಸಿ ಹೂ ತಂದು ಹೇಳಿ, ಕಾಯಿ ಕೊಡೋ ನೈವೇದ್ಯಕ್ಕೆ ಇಡಲಿ, ಹಣ್ಣು ತಂದು ಹೇಳಿ, ಆಮೇಲೆ ಪೂಜೆ ಮಾಡೋಣ ಅಂದ್ರೆ ಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಮಾಡ್ಕೋ ಹೋಗ್ಮಗನ ಅವನಂತ ಕರ್ಮಪ್ರವ ಇದ್ದಂಗೆ ನಾವು ನಿಲ್ಲುವುದಿಲ್ಲ, ನಾವು ಅದರ ಈಸ್ಲಿಕ್ಕೆ ಬೇಕಂತ ಅದನ್ನ ಹೇಳ್ತಾ ಇದ್ದಾರೆ. ಹಂಗೆ ಹೆಂಗ್ರಿ ಜಲ್ಲಡಿಯ ನೆಳಲು ಸುಖ ಅನ್ನೋದು ಜೀವನದಾಗ, ದುಃಖ ಅನ್ನೋದು ಇದೇ ಹರಿಗದ ಬಂದು ಗೊತ್ತಿಲ್ಲ. ಪರ್ವತಕ್ಕೆ ಸಮ ದುಃಖ, ಜೀವನದ ದುಃಖನ ಬಹಳ, ಕಿಂಚಿತ್ ಸುಖ ಇರ್ತದೆ. ಅದರಂತೆ ಭವದ ಸೌಖ್ಯವು, ಭವ ಅಂದ್ರೆ ಭೂಲೋಕ, ಎಲ್ಲಿ ಪೊಕ್ಕರು ಬಿಡದೆ ಬೆಂಬತ್ತಿಹುದು ಜೀವರಿಗೆ. ಈ ಸುಖ ದುಃಖ ಬೆನ್ನಟ್ಬಿಟ್ಟು ನಮ್ಮನ್ನು ಎಲ್ಲರ ಓಡಿ ಹೋಗ್ರಿ, ನೀವು ಹೋಗಿ ಗಟ್ಟಿ ಬಿಟ್ಟು ಭಾಳ ಹಾಕೊಂಡು ಕೂತ್ಕೊಂಡು ಬಿಡ್ತಾವ ಅವೇನ್ರಿ ಮಲ್ಲಿ ಎಲ್ರ ಅಲ್ಲಿ ಬರುವ ಅಂತ. ಅದಕ್ಕೆ ಹಂಗಾರೇ ಮಾಡಿ ಹಂಗಾರ, ಅದಕ್ಕೆ ಹಾದಿ ಹಂಗಾರ ಬಿಡ್ಲಿಕ್ಕೆ. ಒಲ್ಲೆನೆಂದರೆ ಬಿಡದು, ನೀವು ಎಷ್ಟು ಒಲ್ಲೆ ಅಂತಿರ್ತೀರಿ, ನೀವು ಬಿಡ್ತಾವ ನಾವೆಲ್ರ. ಇವು ಸಾವು ನೋವು ದುಃಖ ಜಡ್ಡು ಜಾಪತ್ತು ಇವೆಲ್ಲ ಬರೋವನ ಇವು, ಇದ್ರಾಗೂ ನಾವು ಸ್ಥಗಿತ ಏನು ಮಾಡೋಕ್ಕೂ ಭಗವಂತನ ಆರಾಮ ಹೇಳ್ತಾ ಇದ್ರು. ಅದರಂತೆ ಬಿಡದೆ ಏನು ಮಾಡೋ ಹಂಗಾರ ಒಂದು ಉತ್ತರ ಹೇಳ್ತಾ ನೋಡಿ. ಇದಕ್ಕೆ ಒಲ್ಲೆನೆಂದರೆ ಬಿಡದು, ಇದು ಕೂತ್ರಿನ ಹಂಗಾರ ಒಂದೇದು. ಹರಿ ನಿರ್ಮಾಲ್ಯ ನೈವೇದ್ಯ. ನಿರ್ಮಾಲ್ಯ ಅಂದ್ರೆ ನಿರ್ಮಾಲ್ಯ ಗೊತ್ತದ, ಹೌದಾ? ನಿನ್ನ ಹೆಸರು ನಿರ್ಮಾಲ್ಯ, ಅದನ್ನೊಂದು ನಿರ್ಮಾಲ್ಯ ಶಬ್ದ ಅದಕ್ಕೆ ಹಾಕ್ಯಾರ ಅವರು. ಯಾಕೆ ಹಾಕ್ಯಾರ? ನಿನ್ನೆ ನಿರ್ಮಾಲ್ಯ ತೆಗೆದು ಪೂಜೆ ಮಾಡೋದು ಅಂತ ಹೇಳಿದಂಗೆ. ಒಂದಿನ ಪೂಜೆ ಮಾಡೋದು ಒಂದು ತಿಂಗಳು ಬಿಡೋದು, ಅವು ಉಪ್ಪು ಅಷ್ಟು ಒಣಗಿ ಹೋಗಿರ್ತಾವೆ, ಅಷ್ಟು ಅಲ್ಲೇ ಕ್ರಮ ಅಲ್ಲ ಅಂತ ಹೇಳ್ತಾರೆ ನಿರ್ಮಾಲ್ಯ. ನಮ್ಮ ಮುಂದೆ ಇನ್ನೊಂದು ಶಬ್ದ ಹರಿ ಉಂಡು ಹುಟ್ಟದ್ದು ಅಂತ ಅರ್ಥ ನಿರ್ಮಾಲ್ಯ. ನೈವೇದ್ಯವನ್ನು ಭುಂಜಿಸಿ, ಎಲ್ಲಿ ಆಗ್ತದೆ? ಸಾಧ್ಯನೇ ಇಲ್ಲ. ಅದು ದಿನ ನೈವೇದ್ಯಕ್ಕೆ ಇಡೋದಪ್ಪ ನಾಳೆ ಸಾಧ್ಯವೇ ಇಲ್ಲ. ಹಿಂದಿನ ಕಾಲದಾಗೆಲ್ಲ ಎಲ್ಲರೂ ಈಗ ಪ್ರಸಂಗ ಇತ್ತು, ಈಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಜೀವನ ಕಷ್ಟ ಇದೆ. ಈಗ ಎದ್ದುಗಳು ಗಂಡ ಹೆಂಡತಿ ಡಬ್ಬಿ ತೊಗೊಂಡು ಓಡಿ ಹೋಗ್ಬಿಡೋದು, ಹೊಡ್ಕೋತು ಬಸ್ಸಿಗೆ ಮತ್ತೆ ಅಲ್ಲಿ ಅನ್ಕೊಳ್ಳೋದು, ಮತ್ತೆ ಎಲ್ಲೇ ಓಡಿ ಹೋಯ್ತು. ನೈವೇದ್ಯ ಅಲ್ಲಿ ನೈವೇದ್ಯ ಮಾಡಿ, ನೈವೇದ್ಯ ಸಾಧ್ಯದ? ಯಾಕೆ ನಮ್ಮ ಸ್ವಭಾಷಾತಿ ಅಂತಾರೆ, ನೈವೇದ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಡಿಗೆ ಇಷ್ಟರ ಮಾಡ್ರಿ, ಊಟಕ್ಕೆ ಕೂತಾಗಿದ್ವಿ ನಿಂದಪ್ಪ ಅಂದ್ರೆ ಕೂಡ್ರಿ ಸಾಕು, ಅಷ್ಟು ಪ್ರಸಿದ್ಧಿ ನಮಗೆ. ಅದಕ್ಕೆ ನೈವೇದ್ಯವನ್ನು ಭುಂಜಿಸಿ ಉತ್ತರ ಹೇಳ್ತಾ ಇದ್ದಾರೆ. ಈ ಪ್ರಪಂಚ ತಪ್ಪಲಿಕ್ಕೆ, ರೋಗ ತಪ್ಪಲಿಕ್ಕೆ, ಕಾಟ ತಪ್ಪಲಿಕ್ಕೆ, ದುಃಖ ಹೋಗ್ಲಿಕ್ಕೆ ಇರ್ತಕ್ಕಂಥದ್ದು ಕೊಂಡಾಡು ಅಂತಾನ. ಭುಂಜಿಸಿ ಬಲ್ಲವರ ಕೂಡಾಡು ಅನ್ನೋದು, ಬಲ್ಲವರ ಕೂಡಾಡು ಇದು ಶ್ರೇಷ್ಠ ನೋಡಿ. ನಮ್ಮ ವ್ಯವಹಾರ ಜ್ಞಾನಿಗಳ ಸಂಗತಿ ಇರ್ಬೇಕು ಅಂತ. ಯಾರ್ಯಾರ ಸಂಗತಿ ಹುಯ್ಕೋತ ಹೇಳಿರ್ತೇವೆ. ಸಾಯಂಕಾಲ ಆಗ್ತೇವೆ ವಾಟಿಂಗ್ ಸಿಕ್ಕೊಂಡು ಕಟ್ಟಿಗೆ ಹೋದ ಅಲ್ಲಿ ಯಾರೋ ಕೂತು ನಿಮ್ಮ ಮನೆಗೆ ಏನತ್ತು, ನಿಮ್ಮ ಮನೆಗೆ ಏನತ್ತು ಹರಟೆ ಹೊಡೆದಂಗೆ. ಯಾಕೆ ಮನೆಗೆ ಕೂತು ವಿಷ್ಣು ಸಹಸ್ರ ಅನ್ಬೇಕು, ಗೀತಾ ಅನ್ಬೇಕು, ಆ ಬುದ್ಧಿ ಬರೋದಲ್ಲ. ಯಾರಿಗೂ ಬರೋದಿರ್ತೀವಿ, ಭಾಳ ಕಷ್ಟ. ಅದಕ್ಕೆ ಬಲ್ಲವರ ಕೂಡಾಡು. ಕಿಂಚಿತ್ತರ ಜೀವನದಾಗ ಒಂದು 10 ನಿಮಿಷ ಬರೋದಕ್ಕೆ ಅದಕ್ಕೆ ಪಾಠ ಪ್ರೋತ್ಸಾಹವಾಗಿ ತಿಳ್ಕೊಡ್ರಿ. ನಮ್ಗೆ ಇವೆಲ್ಲ ಪಾಠ ಬಂದು ಅದಕ್ಕೆ ಬಂದಿದ್ದು ನಮ್ಮಲ್ಲಿ. ಯಾಕೆ ಎಷ್ಟು ಮಹತ್ವ ಕೊಡ್ತಾನೆ ಕೇಳ, ಅದಕ್ಕೆ ಮಹತ್ವ ಟೀಕಾರ ಯಾರಂತ ಸುಧಾದಾಗ ಸೋಪಾಸನಾಚ ದ್ವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೇವ ತದಂಗಂ ಧಾರಣಾಧಿಕಂ ಅಂತ ಹೇಳಿದಂಗೆ ಉಪಾಸನೆ ಹೇಳಬಾಗಿರ್ತಕ್ಕಂಥದ್ದು. ಶಾಸ್ತ್ರಾಭ್ಯಾಸ ಬಹಳ ಶ್ರೇಷ್ಠ ಆಗಿರ್ತಕ್ಕಂಥದ್ದು. ಅದನ್ನ ಹೇಳ್ತಾ ಇದ್ದಾರೆ. ಬಲ್ಲವರ ಕೂಡ ಅಷ್ಟು ಸಂಗ್ರಹ ಮಾಡಿದಾಗ ಆ ಸಂಜೆ ಬಂದಂಗೆ ಆಗ್ತಿದ್ದಾಗ ಬಲ್ಲವರ ಕೂಡಾಡು. ಮುಂದೆ ಭವ ದುಃಖಗಳ ನೀಡಾಡು. ಯಾವ ಜ್ಞಾನಿಗಳು ಸಿಕ್ಕರು ದುಃಖ ಹೋಗ್ಲಿಕ್ಕೆ ಸಾಧ್ಯ. ಯಾಕೆ ಅವ್ರು ಜ್ಞಾನ ಕೊಡ್ತಾರೆ, ಅವಾಗ ಆ ಜ್ಞಾನದಿಂದ ನಮ್ಮ ದುಃಖ ಕಡಿಮೆ ಆಗ್ತದೆ. ಅದು ಹೇಳ್ತಾ ಇದೆ. ಇಷ್ಟು ಭಗವಂತನ ಮಹಿಮೆಯನ್ನು ದಾಸರು ಹೇಳ್ಕೊತ ಹೋಗಿ ಅಂತಾರ ಮುಂದುವರೆದು ಇಲ್ಲಿ ಬಂದಿರತಕ್ಕಂಥ ವೈಶಿಷ್ಟ್ಯ, ಪರಮಾತ್ಮನ ಅದ್ಭುತವಾದಂಥ ಮಹಿಮಾದಿಗಳು ಹೇಳ್ಕೊತ ಹೋಗಿ ಇನ್ನೂ ಅವ್ರ ಬಿಡುವಲ್ಲ. ನೋಡಿ ಎಷ್ಟು ಚಂದ ಶ್ಲೋಕ. ಹಿಂದಿನಕ್ಕೆ ಇದಕ್ಕೆ ಭಾಳ ಸಂಪರ್ಕ ಭಾಳ ಸಂದರ್ಭ. ಅಲ್ಲಿ ನೈವೇದ್ಯ ಭುಂಜಿಸು ಅಂತ ಹೇಳಿದ್ರಲ್ಲಿ ಹಿಂಗೆ ಹರಿಕಥಾಂಸಾರ ಹಿಂಗದ ತಿಳ್ಕೊಡ್ರಿ. ಎಲ್ಲಿಯೂ ಹೇಳ್ಬೇಕಾಯ್ತಾರೆ ಮತ್ತೊಂದು ಕಡೆ ದಾಸ ಹೇಳ್ತಾರೆ. ಹಂಗೆ ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ ಅಲ್ಲಿ ಹೇಳಿಕ್ಕೆ ಜಾಗ ಇರೋದಿಲ್ಲ. ಯಾಕೆ ಜಾಗ ಇರೋಲ್ಲ? ಇದು ಭಾಮಿನಿ ಷಟ್ಪದಿ 6 ಸಾಲಿನಾಗ ಮುಗಿಸೋಕೆ ಹೇಳೋದನ್ನು ಕೂಡ ಅಲ್ಲಿ ಹೇಳಲಿಕ್ಕೆ ಜಾಗ ಇಲ್ಲ. ಅದಕ್ಕೆ ಅಲ್ಲಿ ಇಲ್ಲಿ ಹೇಳ್ಯಾರ ನೈವೇದ್ಯ ಅಂತ ಹೇಳಿದ್ರಲ್ಲ. ಹಂಗೆ ನೈವೇದ್ಯ ಅಂದ್ರೆ ಏನು ಹಂಗಾರದು? ಚೂರು ನೈವೇದ್ಯ ಕೊಡ್ರಿ ಅಂತಂದ್ರೆ ಅಂತ ನಾವ್ಯಾರು ಅಂತೀವಿ? ಹೀಗ್ಯಾರ ಸ್ವಾಮಿಗಳು ನೈವೇದ್ಯ ಕೊಡ್ರಿ ಅಂತೀವಿ, ದೇವ್ರ ನೈವೇದ್ಯ ಕೊಡ್ರಿ ಅಂತೀವಿ, ಅದು ನೈವೇದ್ಯ ಹಾಕ್ರಿ ಅಂತೀವಿ. ಆ ನೈವೇದ್ಯ ಅಂದ್ರೇನು ಬಿಡಿಸ್ಯಾರ ಇಲ್ಲಿ ಮುಂದಿನ ಪದ್ಯೊಳಗೆ. ಹಿಂಗೆ ಪದ್ಯ ಒಂದಕ್ಕೊಂದು ಕನೆಕ್ಷನ್ ಹರಿಕಥಾಂಬಾರ ಚಂದ ತಿಳ್ಕೊಡ್ರಿ. ಹಂಗೆ ಓದಲಿಕ್ಕೆ ಕಲಿಬೇಕಾದ. ಯಾವ ಜನ ಬೇಕೋ ಅಷ್ಟು ಓದಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಅಂತೂ ಕಲ್ಪನಾ. ಕುಟ್ಟಿ ಕೊಯ್ದುದನು ಅಟ್ಟು ಇಟ್ಟುದ ಸುಟ್ಟು ಕೊಟ್ಟುದ ಮುಟ್ಟದ ಇಲ್ಲ ಅಲ್ಲಿ ಮುಟ್ಟಲದ ಹೆಂಗೆ ಗೊತ್ತನು? ಮುಟ್ಟಲು ಅಘ ಬಿಡಿಸೋದು ಅದನ್ನ. ಮುಟ್ಟಲು ಅಘ, ಅಘ ಅಂದ್ರೆ ಪಾಪ. ಮತ್ತೆ ಅಘ ಹಿಟ್ಟಿಟ್ಟು ಮಾಡ್ಬೋದು. ವಿಠ್ಠಲನು ಉಂಡ ಉಚ್ಚಿಷ್ಟ, ಅದೇ ನೈವೇದ್ಯ. ಹೌದಾ? ವಿಠ್ಠಲನು ಉಂಡ ಉಚ್ಚಿಷ್ಟ. ಪರಮಾತ್ಮ ಉಂಟಾನನ್ನ ನಾವೇನು ಮಾಡ್ಕೊಂಬಾಗ ನೈವೇದ್ಯಕ್ಕೆ ಇಡಬೇಕು. ಅದೇ ಉಚ್ಚಿಷ್ಟ ಅಂತ ಅರ್ಥ. ಆ ಉಳಿದ ಉಚ್ಚಿಷ್ಟ ಉಂಡು ಉಳಿದದ್ದು. ಪರಮಾತ್ಮ ಉಣ್ಣುವುದಿಲ್ಲ, ನೋಡಿ ಉಳಿದದ್ದು ಅಂತ ಅರ್ಥ. ಬಿಟ್ಟು ತನ್ನಯ ಹೊಟ್ಟೆಗೋಸುಗ ಥಟ್ಟನೆ ಉಣುತಿಹ ಕೆಟ್ಟ ಮನುಜರ
ಕಟ್ಟಿ ಒಯ್ದು ಯಮಪಟ್ಟಣಗಳು ಒತ್ತೊಟ್ಟು ಇಡುತ್ತೀಹನು. ಯಮಪಟ್ಟಣಗಳು ಒಟ್ಟೊಟ್ಟು ಇಡುತ್ತೀಹನು. ನಾವೆಲ್ಲ ಅಲ್ಲೇ ಹೋಗೋರ ಭಾಳ ಕಷ್ಟ ನೋಡಿ. ಇದಾಗ ಆ ಟಕಾರ ಹೆಂಗೆ ಬಂದ ನೋಡ್ರಿ ಅಲ್ಲಿ. ಕುಟ್ಟಿ ಸುಟ್ಟು ಇಟ್ಟು ಬಿಟ್ಟು ತಟ್ಟ ಕಟ್ಟಿ ಕೆಟ್ಟ. ಇದು ಕಾವ್ಯದ ವೈಭವ ಅಂತಾರೆ. ಇದಕ್ಕೆ ಕವಿತೆ ಬರೋ ಶೈಲಿ ಹಿಂಗಿರ್ಬೇಕು. ಹಂಗೆ ಬರ್ಲಿಕ್ಕೆ ಎಲ್ಲರಿಗೂ ಅಲ್ಲಿ ಬರ್ಲಿಕ್ಕೆ ಆಗ ಸಾಧ್ಯ ಇಲ್ಲ. ಅಂದ್ರೆ ಇವ್ರ ಮೇಲೆ ಜಗನ್ನಾಥದಾಸರ ಮೇಲೆ ಕುಮಾರವ್ಯಾಸನ ಪ್ರಭಾವ ಬಹಳ ಪ್ರಭಾವ ಆಗ್ಯದ. ಮಹಾಭಾರತ, ಕುಮಾರವ್ಯಾಸ ಗದಿಗಿನ ಭಾರತ, ಅದ್ರ ಪ್ರಭಾವ ಬಹಳ ಅಷ್ಟ ಇದ್ರ ಮೇಲೆ. ಅಲ್ಲ ಮೊದಲೇ ನೋಡ್ರಿ ಕುಟ್ಟಿ, ಇಲ್ಲಿ ನೋಡ್ರಿ ಕೊಯ್ದುದನು ಕುಟ್ಟಿ, ಹಿಂಗೆ ಅರ್ಥ ಮಾಡ್ಕೋದ. ಏನು ಕೊಯ್ಯೋದು? ಭತ್ತ ಜೋಳ, ಅದನ್ನ ಕುಟ್ಟಿ ಮತ್ತು ಭತ್ತ ಬೇರೆ ನೋಡಕ ಜೋಳ ಹಾಕಿಸ್ಕೊಂಬರ್ಬೇಕ ಮನೆ. ಆಮೇಲೆ ಅಂತಾರೆ ಇಟ್ಟುದ, ಅದನ್ನ ಎಲ್ಲಿಡ್ಬೇಕು? ಜೋಳ ತೆಗೆದು ಒಲಿ ಮೇಲೆ, ಅಲ್ಲಿ ಇಟ್ಟು ಶಬ್ದಕ್ಕೆ ಅರ್ಥ. ಬೆಂಕಿ ಮೇಲೆ ಕೊಯ್ದುದನು, ನೋಡಲ್ಲಿ ಕೊಯ್ದುದನು ಕುಟ್ಟಿ ಇಟ್ಟು ಅಟ್ಟು, ಅಲ್ಲಿ ಹಿಂದೆ ಬರೀ ಅಟ್ಟು ಅಡಿಗೆ ಮಾಡಿ ಅಂತ ಅರ್ಥ. ಮೊದಲೇಕ ಧಾನ್ಯ ಕೊಯ್ತಾರ, ಅದನ್ನ ಒಳ್ಳೆ ಹಾಕಿ ಕೊಡ್ತಾರ, ಒಳ್ಳೆ ಹೋಗಿ ಬೇಗ ಗಿರಣಿ ಬಂದಾವ, ಅರ್ಥ ಮಾಡಿಕೊಡ್ರಿ. ಮತ್ತೆ ಅದನ್ನ ಕೊಟ್ಟು ಅದನ್ನ ಇಟ್ಟು ಒಲೆ ಮೇಲೆ ಇಟ್ಟು ಅದನ್ನ ಅಟ್ಟು ಅಡಿಗೆ ಮಾಡಿ ಅಂತ ಅರ್ಥ. ಅಡು ಶಬ್ದ ಅದು ಅಟ್ಟು. ಸುಟ್ಟು ಮತ್ತೆ ಹೇಳ್ತಾ ಇದ್ದಾರೆ, ಅದನ್ನು ಸುಟ್ಟು ಅದನ್ನು ಅಗ್ನಿ ಸಂಪರ್ಕದಿಂದ ಪಚನ ಮಾಡಿಸಿ, ಅದು ಹಂಗೆ ಇಟ್ಟಾಗ್ತದೆ, ಪಚನ ಆಗ್ಬೇಕಿಲ್ಲ, ಅದು ಬೇಯಬೇಕಿಲ್ಲ, ಬೇಯಿಸಿ ಅಂತ ಒಂದು ಅರ್ಥ. ಮತ್ತೊಂದು ಅರ್ಥ ಬೇರೆ ಹೇಳ್ತಾನೆ. ಕೊಟ್ಟುದ, ಇಷ್ಟಾದ್ಮೇಲೆ ಕೊಟ್ಟುದ, ಕೊಡು ಯಾರಿಗೆ? ದೇವ್ರಿಗೆ ಕೊಡು ಅಂತ ಅರ್ಥ. ಶಬ್ದ ಸಣ್ಣ ಮೊದಲು ಅರ್ಥ ಹೆಂಗದ ನೋಡ್ರಿ. ಅದ ಕೊಟ್ಟುದ. ಮುಟ್ಟಲು, ಅದನ್ನು ನಾವು ಊಟ ಮಾಡಿದಾಗ ಆಗ ಹಿಟ್ಟಿಟ್ಟು ಮಾಡ್ಬೋದು, ನಮ್ಮ ಪಾಪ ಹೋಗ್ತಾವಂತ. ಇದು ಒಂದರ್ಥ. ಯಾಕೆ? ವಿಠಲ ಉಂಡ ಉಚ್ಚಿಷ್ಟ ಅಲ್ಲಿ ಇಟ್ಟುದ ಪರಮಾತ್ಮ ಇವನು ಇಡು, ಕೊಡು, ಸುಡು, ಅಡು, 4 ಶಬ್ದಗಳಿವು. ಒಂದರ್ಥ. ಇನ್ನೊಂದು ಅರ್ಥ ಹೇಳ್ತೇನೆ ನಮಗೆ. ಉದ್ದೆಲ್ಲ ಒಂದು ಕೊಯ್ದುದ ಕುಟ್ಟಿ, ಅಟ್ಟು ಇಟ್ಟು ಅಟ್ಟುದ, ಸುಟ್ಟು. ಆಗಲ್ಲ ನಿಮಗೆ ಪಚನ ಮಾಡೋದು ಅರ್ಥ ಹೇಳಿ. ಸುಟ್ಟು ಶಬ್ದಕ್ಕೆ ಪಚನ ಮಾಡೋದಕ್ಕೆ ಬೇಯಬೇಕು ಅಂತೇನು ನಾನು. ಇನ್ನು ಸುಟ್ಟು ಶಬ್ದ ಇನ್ನೊಂದು ಅರ್ಥ ಬೇರೆ ಅದ. ಮತ್ತೆ ಹಂಗ ನಾವು ಯಾವಾಗ ಅನ್ನ ಸುಡ್ತೇವೆ ಹೇಳ್ರಿ ನೋಡಂತ ಮಗ. ವೆರಿ ಗುಡ್. ಆ ಅರ್ಥದ ಅಲ್ಲಿ ಸುಟ್ಟು ಅದನ್ನ ನೈವೇದ್ಯಕ್ಕಿಟ್ಟು ಅದನ್ನು ಸುಟ್ಟು ಅಂದ್ರೆ ವೈಷ್ಣವ ಮಾಡಿದ ಅರ್ಥ. ಅದನ್ನ ದಾಸಕರಿಸ್ತಾರ. ಯಾಕೆ? ಇಲ್ಲಿ ಅವನು ಕೊಯ್ದ್ರಿ, ಅದನ್ನ ಕುಟ್ಟಿದ್ರಿ, ಒಳಗೆ ಹಾಕಿ ಅದನ್ನ ಅಡಿಗೆ ಮೇಲೆ ಇಟ್ರಿ, ಬೇಯಿಸಿದ್ರಿ. ಎಷ್ಟು ಪಾಪ ಬಂತು ನಮಗೆ? ಪಾಪ ಬಂದಂಗೆ ಆತಿಲ್ಲ. ಮತ್ತೆ ಈ ಪಾಪ ಹೋಲಿಕೆ ಮಾಡೋಕು ಅಲ್ಲಿ ಹೇಳ್ತಾರ, ಪಂಚಸೂನಾ ಪ್ರಯಾರಾರ್ಥಂ ಪ್ರಾತಃ ಸಾಯಂಕಾಲ ವೈಶ್ಯ ಕರ್ಮ ಕರಿಷ್ಯೆ. ಯಾರು ವೈಶ್ಯ ಮಾಡಿದ್ರೆ ಗೊತ್ತಾಗ. ಪಂಚಸೂನಾ, ಸೂನಾ ಅಂದ್ರೆ ಹಿಂಸ. 5 ದಿವಸ ಮಾಡ್ತೇವೆ ಅಲ್ಲಿ. ಇಟ್ಟು ಕೊಟ್ಟು ಸುಟ್ಟು ಇಟ್ಟು, ಹೌದಾ? ಆಮೇಲೆ ಅದನ್ನ ಹೇಳ್ರಿ. ಇನ್ನೊಂದು ಮುಟ್ಟು ಕೊಟ್ಟುದ, ಮತ್ತಿನ್ನೊಂದು ಅರ್ಥ. ಅಷ್ಟು ಅನ್ನ ಗಿನ್ನ ಮಾಡಿ ನೈವೇದ್ಯಾದಿಗಳನ್ನ ಇಟ್ಟು ವೈಷ್ಣವ ಮಾಡಿ ಕೊಟ್ಟುದ, ಯೋಗ್ಯ ಬ್ರಾಹ್ಮಣಿಗೆ ಊಟಕ್ಕೆ ಹಾಕಿ ಅಂತ ಅರ್ಥ. ಮತ್ತಲ್ಲಿ ಉಂಡು ಉಳಿದ ಉಚ್ಚಿಷ್ಟ. ಯಾರು ಮಾಡ್ತದ ದಿನ ಇದನ್ನ? ಬಗಲ ಹಾಕೊಂಡು ಊಟ ಮಾಡೋದು ಯಾರ ಬಂದಿದೆ ಅಂತ ತಗೊಂಡು ಹೇಳಿ. ಅದು ಕೊಟ್ಟುದ, ಇಡು, ಕೊಡು, ಸುಡು ಅರ್ಥ. ದಾಸರು ಹೇಳ್ತಾ ಇರ್ತಾರೆ ಅಲ್ಲಿ ನೈವೇದ್ಯ ಅಂತರು ನೈವೇದ್ಯ ಹಿಂಗೆ ಮಾಡಿರ್ತಾರ ಅವ್ರು. ಪಂಚಸೂನಾ ದೋಷ ಪರಿಯಾರ್ಥಂ ಪ್ರಾತಃ ಸಾಯಂಕಾಲ ವೈಕ್ಯ ವಾಕ್ಯ ಕರ್ಮ ಕರಿಷ್ಠ ಮಂತ್ರ ಅದರದು. ಒಮ್ಮೆ ಮಾಡೋದಾಗೋದಿಲ್ಲಪ್ಪ, ಸಾಯಂಕಾಲ ಮಾಡೋ ಮುಂದೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟು. ಅದಕ್ಕೆ ಪ್ರಾತಃ ಸಾಯಂಕಾಲ ವೈಶ್ಯವಾಕ್ಯ ಏಕರಿಷ್ಠ ಅಂತ. ಹಂಗೆ ಸಂಧ್ಯಾನ ಹಂಗೆ ಮಾಡಿ ಬರ್ತದೆ. ಮತ್ತೆ ಮುಂಜಾನೆ ಸಂಧ್ಯಾನ ಒಂದ, ಪ್ರಾತಃ ಮಧ್ಯಾಹ್ನ ಸಾಯಂಕಾಲ ಸಂಧ್ಯಾ ಏಕತಂತ್ರೇಣ ಕರಿಷ್ಠೆ. ಮುಂಜಾನೆ ಒಂದು 3 ಅಡಿಕೆ 4, ಮಧ್ಯಾಹ್ನ ಒಂದು 4, ಮತ್ತು ಸಂಜೆ ಒಂದು 5, ಒಂದು 10 ಅಡಿಕೆ ಕೊಡ್ತೀವಿ. ಅಷ್ಟು ತೊಗೊಂಡು ಹೋಗ್ಬಿಡು, ಸಾಕ ತಾಜೆ ಮಾಡ್ಲಿಕ್ಕೆ ಆಗೋದು ನಮ್ಮ ಕಡೆಯಿಂದ. ಅಂದ್ರೆ ಹೆಂಗೆ? ಇಟ್ಟು ಸುಟ್ಟುದ, ಕೊಟ್ಟುದ, ಅಟ್ಟುದ, ಉಂಡು ಉಚ್ಚಿಷ್ಟ. ಅರ್ಥಾತ್ ಈಗೆಲ್ಲ ಕ್ರಿಯಾಗಿ ನೋಡ್ರಿ. ಬಿಟ್ಟು ಅರ್ಥ ಬತ್ತಕ್ಕೆ ಹೀಗೆ ಮಾಡೋದು ಬಿಟ್ಟು ಅಂತ ಅರ್ಥ. ಅಂದ್ರೆ ಮಂದಿಗೆ ನೈವೇದ್ಯ ಇಡೋದು ಬಿಟ್ಟು, ಕೊಡೋದು ಬಿಟ್ಟು, ವೈಷ್ಣವ ಬಿಟ್ಟು ಅಂತ ಅರ್ಥ. ನಾವೆಲ್ಲ ಇದಾಗ ಬರ್ತೇವಲ್ಲ ಬಿಟ್ಟು. ಹೆಂಗೆ ಉಣ್ಣೋದು? ತನ್ನಯ್ಯ ಹೊಟ್ಟೆಗೋಸುಗ. ಎಲ್ಲಿ ಬೇಕಲ್ಲಿ ಯಾವ ಬೇಕು ಹೆಂಗೆ ಬೇಕು ಹಂಗೆ ತಿನ್ನೋದು. ಇಲ್ಲಿ ಹೆಂಗೆ ಬೇಕು ಹಂಗೆ ಹೋಗ್ಬಿಟ್ಟಿಲ್ಲ. ಈಗ ಭಾಳ ಕಷ್ಟ ಐತೆ ತಿನ್ನೋದು. ಈಗ ಅವಾಗ ಪಾಪ ಹುಡುಗರು ಹೊರಗೊಂಡಿರ್ತಾವು, ಡ್ರೆಸ್ ಹಾಕ್ಕೊಂಡಿರ್ತಾವು, ಅಲ್ಲೇ ಡಬ್ಬಿ ಕೊಡ್ಬೇಕು ನೀವು ಅವ್ರಿಗೆ. ಅಲ್ಲೇ ಗಾಡಿ ಮೇಲಿಂದ ಅಲ್ಲೇ ಹೋಗ್ಬಿಡ್ತಿರ್ತಾರ. ಈ ಜೀವನ ಹಂಗಾಗ್ಬಿಟ್ಟು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೂತ್ಕೊಂಡು ಚಿತ್ರ ಹೋಗ್ತೀರಿ, ಗೋವಿಂದಲ್ಲಿ ಸಾಧ್ಯನೇ ಇಲ್ಲ. ಈಗ ಇಲ್ಲಿಯೋ ನಾವಂತ ರಿಟೈರ್ರಿ ಮಾತ್ರ ಸಾಧ್ಯ ಇದು.
ಅದನ್ನ ಹೇಳ್ತಾ ಇದ್ದಾನೆ. ಅದಕ್ಕೆ ಬಿಟ್ಟು ಹಿಂಗೆ ಬಿಟ್ಟು ತನ್ನಯ ಹೊಟ್ಟೆಗೋಸುಗ ಥಟ್ಟನೆ ಉಣುತಿಹ, ಎಲ್ಲ ಬಿಟ್ಬಿಡೋದು. ಒಮ್ಗಿಲೆ ಊಟ ಮಾಡಿಬಿಡೋದು. ಸ್ನಾನ ಊಟ ನೋಡು, ಪೂಜೆ ಹಾರಿಸ್ಬಿಡೋದು. ಅದನ್ನ ಸ್ನಾನ ಸಂಧ್ಯಾ ಪೂಜೆ ಬಿಡೋದು, ಕೊನೆಗೊಂದು ಊಟ. ನಮ್ಮ ಮನೆ ಹೋಗಿದ್ದ, ಏನು ಸ್ನಾನ ಪಕ್ಕಾ ಬ್ರಾಹ್ಮಣ, ಇದು ಏನಿಲ್ಲ ಅಗ್ರಿ ಸ್ವಾಮಿಗಳು ಬೇಕಾದ ಮನುಷ್ಯ ಎಲ್ಲ ಖರೆ. ಏನಪ್ಪ ಜೀವನ, ಸ್ನಾನ ಮಾಡೋದು. ಹಾಗಾನೆ ನಗಬಾಡ್ರಿ. ಮತ್ತಾಗ ಅಲ್ಲೇ ಅಂಡರ್ ಹಾಕೊಂಡ್ಬಂದ್ಬಿಡೋದು. ಊದಿನ ಗಟ್ಟಿ ತೊಗೊಂಡು ಶನಿದೇವ್ರಿ ಫೋಟೋ ಮಾಡಿ ಊಟ ಮಾಡಿಬಿಡೋದು. ಅವ್ನ ಪೂಜೆ ಎಲ್ಲ ಮುಗಿದವ್ರಾಗ ಲಕ್ಷ್ಮೀದಾಗಿದ್ದಿದ್ದ ಒಬ್ಬ. ಅದಕ್ಕೆ ಹೇಳ್ತಾನೆ ನಾನು ಯಾವಾಗ ಮುಂದೆ ನಂಗೆ ಇಷ್ಟೋ ಸಾಕು ಓದಿದ್ದವ. ಥಟ್ಟನೆ ಉಣುತ್ತೆ. ಏನ್ ಮಾಡ್ದ ಇಂತಾರೆ ಕೆಟ್ಟ ಮನುಜರ. ಇವ್ರ್ಯಾರು ಇವರು? ಕೆಟ್ಟ ಮನುಷ್ಯರು. ಊಟ ಕೊಡದ, ನೈವೇದ್ಯ ಮಾಡ್ದ, ವೈಷ್ಣವ ಮಾಡೋದು ಅಂತಕ್ಕಂಥವ್ರು ಕೆಟ್ಟ ಮನುಷ್ಯರು. ಇವ್ರೇನ್ ಮಾಡ್ತಾನ, ಕಟ್ಟಿ ಒಯ್ದು ಯಮ ಪಟ್ಟಣಗಳು ಒತ್ತೊಟ್ಟು ಇಡುತ್ತೀಹನು. ಒಬ್ಬೊಬ್ಬನು ತುಂಡು ಇಡ್ತಾನೆ. ಇವೆಲ್ಲ ಹಂಗೆ ಒಂದು ಗೆರೆ ಕೊಟ್ಟು ಒಟ್ಟಿಬಿಟ್ಟು ಅಂತ ಹಣ ಅವನು ಒಟ್ಟೊಟ್ಟಿಲ್ಲಿ ಇಡುತ್ತೀಹನು. ಹೌದಾ? ನೋಡಿ ಹೆಂಗ ಇದಿಷ್ಟು ನಾವೆಲ್ಲ ಅಲ್ಲೇ ಹೋಗ್ತಕ್ಕಂಥ ಮುಂದೆ ನಾವೆಲ್ಲ ತಿಳ್ಕೊಡಿ. ಆದ್ರೂ ಅನುಗ್ರಹ ಇದ್ರೆ ಹಂಗೇನು ಹೆದರು ಹಂಗಿಲ್ಲ. ಪರಮಾತ್ಮನ ಹೆಸರು ಎಲ್ಲರೂ ಉದ್ಧಾರ ಮಾಡ್ತಕ್ಕಂಥ ಪರಮಾತ್ಮ ಎಂತೆಂತನೂ ಉದ್ಧಾರ ಮಾಡ್ತಕ್ಕಂಥ ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟು ಅಂದ್ರೆ ಪ್ರಾಯಶ್ಚಿತ ರೂಪ ಆಗಿರ್ತಕ್ಕಂಥ ನೈವೇದ್ಯ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ಯಜ್ಞ ವಿಶಿಷ್ಟಾನುಸಂತ ಮುಚ್ಚಂತೆ ಸರ್ವಕಿಲ್ಬಿಷೈಹಿ ಆಚಾರ ಮಾತು. ಭುಂಜತೆ ತೇ ತುಹಂ ಪಾಪಾಹ ಏ ಪಂಚಾತ್ಮತಾತ್ ಕಾರಣಾತ್. ಯಾರು ಖಾಲಿ ಉಂಟು ಹಂಗೆ ಉಣ್ಲಿಕ್ಕೆ ಹೋಗ್ಬಿಟ್ಟು ಪಂಚಾತ್ಮಕವಾಗಿರ್ತಕ್ಕಂಥ ದೋಷ ಕಳೆದು ಊಟ ಮಾಡ್ಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಿದ್ರು ಸ್ವಾಮಿಗಳು. ನಮ್ಮ ಪೇಜಾವ್ರು ಭಾಳ ಚಂದ ಹೇಳೋರು, ಇದನ್ನು ದೊಡ್ಡ ಪೇಜಾವ್ರ ಸ್ವಾಮಿಗಳು. ಅಗದಿ ಏನಪ್ಪ ಆಗೋದಿಲ್ಲ, ಇಷ್ಟೇ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಡು ಹೋಲ್ ಎತ್ತ ಕಡೆ ನೀವು ದಿಕ್ಕಿಡ್ಲಿಕ್ಕೆ ಆಗೋದಿಲ್ಲ, ಅದು ಆಗೋದಿಲ್ಲ. ನನ್ನ ಕಡೆ ಏನು ಆಗೋದಿಲ್ಲ ಅಂದಿದ್ದು ನಾವು. ಅದು ಏನು ಮಾಡೋಂಗಾರ ಒಂದು ಕೆಲಸ ಮಾಡಿ ಕಡೆಗೆ ನೀನು ಇದು ಎಲ್ಲರೂ ಮಾಡ್ಕೋ ಇಷ್ಟು ಮಾಡ್ಕೊಂತ ಅರ್ಥಲ್ಲ. ಮತ್ತೆ ನಿನಗೆ ಆಗೋದಿಲ್ಲ, ನೀವು ಮಾಡು. ಏನು ಮಾಡು? ಅವ್ರ ಸಿದ್ಧಾಂತ ನೀವು ಒಪ್ತಿರಲ್ಲೋ ಗೊತ್ತಿಲ್ಲ. ಸಾಧ್ಯ ತೊಗೊಂಡೋಗಿ ಆಕಳಿಗೆ ಹಾಕಿ ನೀವು ಉಣ್ಣು. ಒಂದು ಹಿಡಿ ಆಕಳಿಗೆ ಹಾಕಿಬಿಟ್ರೆ ವೈಷ್ಣವಾದಂಗೆ ಕಾಯ ಮಾಡ್ಕೋಬಾರ್ದು. ಅದನ್ನ ಪ್ರವಾಸ ತೆಗಿರ್ತೀವಿ, ಮಾಡ್ಲಿಕ್ಕೆ ಆಗೋದಿಲ್ಲ, ಜಡ್ಡಾಗಿರ್ತದೆ, ಆವ ಮಾಡ್ಬೋದು. ನಿತ್ಯ ಆಗ ಹಾಕೋದು ಹೋಗ್ಬಿಟ್ರೆ ಆಗಲ ಶಿವಕಲ್ಲ ಮೊದ್ಲ ಅದು ಭಾಳ ಕಷ್ಟದ. ಮತ್ತೆ ಭೂತ್ರ ಸಿಗೋದು ಸುಸೂತ್ರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲ, ಇನ್ನೂ ಒಂದು ಹಾದಿ ಇನ್ನೂ ಕೇಳಿ ಹೇಳ್ತಿದ್ರು ಅವರು. ನಿಂದು ಕಿಂಚಿತ್ತು ಆಹಾರ ಪ್ರತಿ ದಿವಸ ಆ ಶಿಶುವಿಹಾರವಲ್ಲ, ಬಡಮಕ್ಕಳಿದ್ದಾರಲ್ಲ, ಪೇಷಂಟ್ ಹಾಸ್ಪಿಟಲ್ ಮಾಡ್ಕೊಂಡವಲ್ಲ, ಅಲ್ಲಿ ಮುಟ್ಟಿಸ್ಬಿಡು ಸಾಕಂತಿದ್ರು. ಅಲ್ಲಿ ಭಗವಂತ ಪ್ರೀತಿ ಆಗ್ತಾ ಅಂತ ಹೇಳಿದ್ರು. ನಮ್ಮಲ್ಲಿ ಮಗು ಕೂಡಿದ್ದ, ಅವ ಹೇಳ್ದ, ಗಂಡಸು ಮಕ್ಕಳು ಇಲ್ರಿ ನನಗೆ, ಒಂದು ನಮ್ಮ ಶ್ರದ್ಧೆ ಇದೆ, ಯಾರು ಮಾಡ್ಲಿಕ್ಕೆ ಯಾರು ಮಾಡೋದು ಸುಮ್ಮನೆ ಹ್ಞೂ ಅಂತಾರೆ, ಯಾರು ಮಾಡೋದಿಲ್ಲ. ಅದು ನಾ ಇದ್ದಾಗ ನನ್ನ ಆ ವೃದ್ಧಾಶ್ರಮಕ್ಕೆ ₹1,00,000 ಇಟ್ಬಿಟ್ಟು ಡೆಪಾಸಿಟ್ ಅಂತ ಹೇಳ್ಬಿಟ್ಟು ಸಾಕು. ಅವ್ರು ನೋಡ್ರೆ ಖರೆ ಸುಳ್ಳೇನಲ್ಲ. ಮತ್ತು ಮಾಡ್ಲಿಕ್ಕೆ ಆಗೋದಿಲ್ಲ, ಇಂಥ ಹೊತ್ತೇ ಮಾಡಿ ಎಲ್ಲರೂ ಮಾಡ್ಕೊತಾರೆ. ಮತ್ತಿದ್ದನ ಮಕ್ಕಳಿದ್ರು ಪದ್ರು ಕೂಡ ಅವಾಗ ಅವಕಾಶ ಇದ್ದಿದ್ದಲ್ಲ, ಆ ರೀತಿ ಅಲ್ಲೆಲ್ಲ ಮುಟ್ಟಿಸ್ತಾರೆ. ಅಲ್ಲಿ ಪುಣ್ಯ ಬಂತಿಲ್ಲ. ಮತ್ತು ಅಷ್ಟು ಮಂದಿ ಊಟಕ್ಕೆ ದಿನ ಹಾಕ್ತಾನೆ ನಾವು. ಅದಾಗ ಒಂದು ಅನ್ನದಲ್ಲಿ ಹೋಗ್ತಿಲ್ಲ. ಇದು ಶ್ರೇಷ್ಠ. ಅದಕ್ಕೆ ದಾನ ಅಂತ ತಿಳ್ಕೊಂಡೆ. ಅಂತೇಳಿ ದಾನಂ ಧ್ರುವಂ ಭವತಿ ಪಾತ್ರ ಗುಣಾನುಕೂಲ್ಯ. ಮದುವೆ ಮಾತು, ದಾನಂ ಧ್ರುವಂ ಭವತಿ ಪಾತ್ರ ಗುಣಾನುಕೂಲ್ಯ. ಸರಿಯಾಗಿ ದಾನ ಮಾಡಿದ್ರಿ, ಸರಿಯಾಗಿ ಬಿಟ್ಟು ಅಂದರೆ ಸಾಕ್ಷಾತ್ ಭಗವಂತ ಸ್ವೀಕಾರ ಮಾಡ್ತಾ ಅಂತಾನೆ. ದರಿದ್ರ ಅನ್ನತಕ್ಕಂಥ ಪರಮಾತ್ಮ ಅದನ್ನ ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ಕೋದು ಹೋಗಿ ಮುಂದಂತ ಮತ್ತೆ ಅದು ವಿಸ್ತಾರ ಮಾಡ್ತಾರೆ. ಜಲ್ಲಡಿಯ ನೆಳದಂತೆ ಬಹುಸುಖ ತಲ್ಲಣಗೊಳಿಸುವುದು ನಿಶ್ಚಯವಲ್ಲ. ಸಾಲುವ ಮಾಡಿ ಸಕ್ಕರೆ ಮೆದ್ದೆ ತೆರನಂದೆ ಕ್ಷುಲ್ಲಕರ ಕೂಡಾಡದಲೆ ಶ್ರೀ ವಲ್ಲಭನ ಸದ್ಗುಣಂಗಳ ಬಲ್ಲವರ ಕೂಡಾಡಿ ಸಂಪಾದಿಸು ಪರಂಪದವಾ. ಕೊನೆಗೆ ಹೇಳ್ಬಿಟ್ರು. ಅಲ್ಲಿ ನೋಡಿ ಕೊಡಿ ಸಾಲ ನೋಡಿ. ಶ್ರೀವಲ್ಲಭನ ಯಾರ್ದು? ಪರಮಾತ್ಮನ. ಸದ್ಗುಣಂಗಳ ಪರಮಾತ್ಮ ಗುಣಗಳನ್ನ ಬಲ್ಲವರು ಕೂಡಾಡಿ ಸಂಪಾದಿಸು. ಅರ್ಥಾತ್ ಪರಮಾತ್ಮನ ಗುಣವನ್ನು ತಿಳ್ಕೋಬೇಕು. ಯಾರು ಸಂತ ಅಡ್ಡಾಡಿ? ಬಲ್ಲವರು, ಜ್ಞಾನಿಗಳು. ಅದಕ್ಕೆ ಇರ್ತಕ್ಕಂಥ ದೊಡ್ಡ ಉಪನ್ಯಾಸ ಕೇಳೋದು, ಪಾಠಕ್ಕೆ ಹೋಗೋದು, ಛಾತ್ರಾಭ್ಯಾಸ ಮಾಡೋದು ಗೊತ್ತಾ? ಬಲ್ಲವರ ಕೂಡಾಡು. ಅಲ್ಲೇನು ಕೆಲಸ ಆಗ್ತದೆ? ಭಗವಂತನ ಗುಣಗಳನ್ನ ಕದಿತೀವಿ ನಾವು. ಅಲ್ಲಿ ಕದಿಯೋದನ್ನು ಉಪವಾಸ ಮಾಡ್ತೀವಿ ಅಂತ ಅರ್ಥ. ಅದಕ್ಕೆ ಹೇಳ್ತಾ ಇದ್ದಾರೆ. ಯಾರು ಅಂಥ ಗುಣ ಸದ್ಗುಣಗಳು, ಅಂದವಾಗಿರ್ತಕ್ಕಂಥ ಗುಣಗಳ ಅದನ್ನ ಕೊಂಡು ಏನು ಮಾಡ್ಕೊ? ಪರಂಪದವ ಸಂಪಾದಿಸು. ಹಿಂಗೆ ಕ್ರಿಯಾಪದ. ಪರಂಪದ ಅಂದ್ರೆ ಶ್ರೇಷ್ಠ ಪದ ಯಾವುದದು? ಅದನ್ನು ಸಂಪಾದಿಸು. ಏನು ಜೀವನದ ಹೇಳ್ತಾ ಇದ್ದಾರೆ. ಒಂದು ಕೆಲಸ ಮಾಡು. ಯಾರು ಗೊತ್ತಾ? ಶ್ರೀ ವಲ್ಲಭನ ಸದ್ಗುಣಗಳ ಕದಿಲಿಕ್ಕೆ ಯಾರು ಸಹಾಯ ಮಾಡ್ತಾರ? ಬಲ್ಲವರು. ಅಲ್ಲಿ ಕೂತ್ಕೋ, ಆ ಗುಣಗಳನ್ನ ಗುಣೋಪಾಸ ಮಾಡು. ನಿನಗೆ ಏನು ಸಿಗ್ತದೆ? ಮೋಕ್ಷ ಸಿಗ್ತದೆ. ಮ್ಯಾಲೆ ಬಿಡಿಸ್ತಾರ. ಜಲ್ಲಡಿಯ ನೆಳಲಂತೆ ಅಲ್ಲಿ ಮಂದಿ ಹೇಳ್ಯಾರ. ಜಲ್ಲಡಿ ಮತ್ತೆ ಹೇಳ್ತಾರ ಭವಸುಖ. ಭವ ಅಂತ ಸಂಸಾರ ಸುಖ ಹೆಂಗದ ಗೊತ್ತಾ ನಿಮಗೆ? ಜಲ್ಲಡಿಯ ನೆಳಲು. ಒಂದು ಕಡೆ ನೆರಳು, ಒಂದು ಕಡೆ ಬಿಸಿಲು. ನಿಮಗೆ ಕಾಯಂ ಅದನು. ಮುಂಜಾನೆ ಎಷ್ಟು ಸುಖ, ರಾತ್ರಿ ದುಃಖ ಹಿಂಗೇನದ ನಿಮಗೆ? ರಾತ್ರಿ ಸುಖ, ಮುಂಜಾನೆ ದುಃಖ ಏನದನು? ಅದು ಯಾವ ಬರ್ತೋ ಗೊತ್ತಿಲ್ಲ. ಜಲ್ಲಡಿಯ ನೆರಳಿದ್ದಂಗೆ. ಇವತ್ತು ಬರ್ತೋ ನಾಳೆ ಬರ್ತೋ ಗೊತ್ತಿಲ್ಲ. ಅದು ಹೇಳ್ತಾರೆ ಬಹು ಸುಖ. ಇದೇ ಮಾಡೋದು ತಲ್ಲಣಗೊಳಿಸುವುದು. ಗೊತ್ತದ ನಿಮಗೆ?
ಇವನ್ನ ದುಃಖ ಬಂತು ವಿಲಿ 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 ಆಗ್ತೇವೆ ನಾವು, ಯಾರಾಗಿಲ್ಲ ಹೇಳಿ ಎಲ್ಲರೂ ಆಗ್ತಕ್ಕಂಥದ್ದು. ನಿಶ್ಚಯವಲ್ಲ ಇದು ಹೆಂಗೆ ನಾವು ಮಾಡೋದು? ಸಾಲವ ಮಾಡಿ ಸಕ್ಕರೆ ಮೆದ್ದ ತೆರನಂತೆ. ಸಾಲ ಮಾಡಿ ಸಕ್ಕರೆ ತಿಂದಂಗೆ ಮತ್ತು ಯಾವಾಗ ಕೇಳಿ ಬರ್ತಾರೆ ಅವಾಗ ಏನಾಗ್ತದೆ, ನಮಗೆ ಸಂಕಟ ಆಗ್ತದೆ. ಹಂಗಿದ್ದಂಗೆ ನಮ್ಮ ಮನೆ ಬಂದು ಹೇಳ್ತಾರೆ. ಅದಕ್ಕೆ ಒಂದು ಕೆಲಸ ಮಾಡೋದಾಗಿದೆ, ಎರಡು ಹೇಳ್ತಾರೆ, ಒಂದು ಬಿಡು ಒಂದು ಹಿಡಿ. ಒಂದನ್ನು ಬಿಡಬೇಕು, ಒಂದನ್ನು ಹಿಡಿಬೇಕು. ಬಿಡೋದು ಯಾವುದು? ಕ್ಷುಲ್ಲಕರು ಅಂದರೆ ಯಾರು? ಕ್ಷುಲ್ಲ ಜನರು, ಕೆಟ್ಟ ಜನರು, ಶಾಸ್ತ್ರದ್ವೇಷಿಗಳು, ಭಗವದ್ವೇಷಿಗಳು. ಅವರೇ ಏನಕ್ಕೆ ಕ್ಷುಲ್ಲಕರ ಕೂಡಾಡದಲೇ. ಅಲ್ಲಿ ಇಲ್ಲಿ ಆಗ್ಲಿಕ್ಕೆ ಆಡ್ಲಿಕ್ಕೆ ಹೋಗಬೇಡ, ಬಾರಿಗೆ ಗಿರಿ ಹೋಗ್ಲಿಕ್ಕೆ ಹೋಗಬೇಡ. ಇಸ್ಪೇಟ್ ಅವ್ರು ಇರ್ತಾರೆ ಭಯಂಕರ ಮಂದಿ ಅಲ್ಲಿ. ಕ್ಷುಲ್ಲಕರ ಕೂಡಾಡದಿರು. ಉತ್ತರ ಹೆಂಗೆ ನೋಡಿ, ದಾಸರು ಮಾಟ ಹೆಂಗೆ ನೋಡಿ, ಎರಡು ಪಾಠ ಹೇಳ್ತಾರೆ. ಅದಕ್ಕೆ ಮಧ್ವಾಚ ಎರಡು ಬಟ್ಟು ಮಾಡ್ಯಾರ. ಎರಡು ಬಟ್ಟೇನು? ಕ್ಷುಲ್ಲಕರ ಕೂಡ ಒಂದೇನು, ಎರಡನೇದು ಬಲ್ಲವರ ಕೂಡಾಡು. ಆಚಾರ ಸಂದೇಶ, ಎರಡು ಬಟ್ಟೆ ಸಂದೇಶ ಅದು. ಕ್ಷುಲ್ಲಕರ ಕೂಡದಲೇ ಅಲ್ಲೇ ಮಾಡಿ ಕೂಡಿ ವಲ್ಲಭನ ಸದ್ಗುಣಗಳ ಬಲ್ಲವರ ಕೂಡಾಡಿ ಸಂಪಾದಿಸು ಪರಮ ಪದವ. ಅರ್ಥ ಎಷ್ಟು ಸಿದ್ಧಾಂತ ಪಾಠ ಕಲಿಸ್ತಿದ್ದಾರೆ ದಾಸರು ಕೊಡ್ತಕ್ಕಂಥ ಹರಿಕಥಾಮೃತದ ಪಾಠಗಳಿವೆಲ್ಲ ತಿಳ್ಕೊಡ್ರಿ. ಎಷ್ಟು ಸಂದೇಶ ಮಹಾನುಭಾವರು ಕೊಟ್ಟಿರ್ತಕ್ಕಂಥ ದಾಸರು. ಅದನ್ನು ಮುಂದುವರೆದು ಇನ್ನೂ ಹೇಳ್ತಾ ಇದ್ದಾರೆ. ಜಾಗು ಮಾಡದೆ ಭೋಗದಾಸೆಯ ನೀಗಿ ಪರಮಾನುರಾಗದಲ್ಲಿ ವರ ಭೋಗೀಶೇನನ ಆಗರದ ಹೆಬ್ಬಾಗಿಲ್ಲಿ ನಿಂದು ಕೂಗುತ್ತಲೆ ಶಿರಬಾಗಿ ಕರುಣಾ ಸಾಗರನೆ ಭವರೋಗ ಭೇಷಜ. ಭೇಷಜ ಶಬ್ದ ವಿಷ್ಣು ಸಹಸ್ರ ಮತ್ತದು ಹೌದಲ್ಲ. ಭೇಷಜ ಕೈಗೊಡು ಎಂದೆನೆ ಬೇಗ ಒದಗುವ ಭಾಗವತರ ರಸ. ಪರಮದಿನ ಹೇಳಿದ್ದೆ ಮಗ, ವರ ಭಾಗವತ ಮಸ್ತಕನ ಮಣಿ ಅಂತ ಹೇಳಿದ್ದೆವು ನಾನು. ಭಾಗವತರ ಅರಸ ಪರಮಾತ್ಮ ಭಗವದ್ಭಕ್ತರಿಗೆ ಅರಸ ಆಗಿರ್ತಕ್ಕಂಥವ. ಭಾಗವತ ಭಗವದ್ಭಕ್ತರು ಅಂತ ಅರ್ಥ ಅಂತಾರೆ. ಜಾಗು ಮಾಡದೆ, ತಡ ಮಾಡಬೇಡ, ನಾಳೆ ಮಾಡೋಲಿಕ್ಕೆ ಹೋಗಬೇಡ. ಪುಣ್ಯದ ಕಾರ್ಯ ಆ ಕ್ಷಣಕ್ಕೆ ಮಾಡಿಬಿಡ್ಬೇಕು. ದಾನ ಮಾಡೋ ಮನಸ್ಸು ಬಂತು, ಆ ಕ್ಷಣಕ್ಕೆ ದಾನ ಮಾಡಬೇಕು. ನಾಳೆ ಇರ್ತೇವೆ ಯಾರಿಗೆ ಗೊತ್ತು. ನಾವು ಇಲ್ಲಿ ಮುಂದಿನ ವರ್ಷ ನಮ್ಮ ಮೊಮ್ಮಗ ಹುಟ್ಟಿದ ಮೇಲೆ ಅವ್ನು ಮುಂಜಿ ಮಾಡೋ ಕಾಲದಿಂದ ದಾನ ಮಾಡ್ತಾರೆ. ನೀ ಇರ್ತೀರೋ ಯಾವಾಗ ಗೊತ್ತಾವಾಗ ಹೌದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಜಾಗು ಮಾಡದೆ ತಡ ಮಾಡಬೇಡ. ಭೋಗದ ಆಸೆಯೇ ನೀಗಿ. ಏನು ಮಾತು ದಾಸ, ಒಂದೊಂದು ಶಬ್ದ. ಈ ಕ್ಷುಲ್ಲಕ ಸಮುದ್ರ ಇದರ ಆಶೆ ಬಿಡು ಸಾಕಿನ್ನ. ಕಣಂದ್ರಕ್ಕೆ ಆಶೆ ಮಾಡ್ಲಿಕ್ಕೆ ಹೋಗಬೇಡ. ಭೋಗದ ಆಶೆ ಇದು ಬಿಡ್ಕೋತ ಹೋಗುವಂತ ಮಹಾನುಭಾವರು. ಪರಮಾನುರಾಗದಲ್ಲಿ ಒಳ್ಳೆ ಪ್ರೀತಿಯಿಂದ ಏನು ಮಾಡು, ವರ ಭೋಗೀಶೇನನ ಹೆಬ್ಬಾಗಿಲಲ್ಲಿ ನಿಂದು. ಯಾರ್ಯಾರ ಬಾಗಲ ಕಾಯ್ಲಿಕ್ಕೆ ಹೋಗ್ಬೇಡ್ರಿ. ಯಾವುದೋ ಮಿನಿಸ್ಟರ್ದು ಯಾವುದೋ MLA ಮನೆ ಬಾಗಲ ಕಾಯ್ಲಿಕ್ಕೆ ಹೋಗ್ಬೇಡ್ರಿ. ವರ ಭೋಗೀಶೇನ ಅಂದ್ರೆ ಯಾರು ಗೊತ್ತಾಯ್ತು? ಹೆಂಗ ಅಲ್ಲೇ ಅದ ಅರ್ಥ. ಹೌದು ಹೇಳು, ಹೇಳ್ತಿ ಹೇಳಿ ನಾನು. ಅಲ್ಲ ಅಲ್ಲ, ನೀವು ಅವಳೇ ಹೇಳಿರಿ. ಭೋಗಿ ಅಂದ್ರೇನು? ಪೂಜಾ ಭೋಗಿ ಹೇಳಿರಲ್ಲ. ಹಾವು ಶೇನ ಹಾಸಿಗೆ, ಹಾವು ಹಾಸಿ ಮಾಡ್ಕೊಂಡವ ಯಾರವ? ಪರಮಾತ್ಮ. ಶೇಷಶಾಯಿ ಅಂತ ಅರ್ಥ ಅದಕ್ಕೆ. ಭೋಗಿ ಶಯನ ನೋಡಿ ಹೆಂಗೆ ಅರ್ಥ ಆಗಿದೆ ನಿಮಗೆ. ಭೋಗಿ ಅಂದರೆ ಭುಜೆಯಿಂದ ಹೋಗ್ತಕ್ಕಂಥದ್ದು ಹಾವು. ಶಯನ ಅಂದ್ರೆ ಹಾಸಿಗೆ. ಭೋಗೀಶನ ಪರಮಾತ್ಮ ಅಂತ. ಭೋಗೀಶನ ಆಗರದ ಹೆಬ್ಬಾಗಿಲ್ಲಿ ನಿಂತು. ಅದಕ್ಕೆ ಹೇಳ್ತಾರ ದಾತ್ರ ಹಾಡಿದ್ರಲ್ಲ, ಅವ್ರ ಮುಂದೆ ನಿಂತ್ಕೊಂಡು ಹೊರಗೆ ಭೋಗೀಶ ಪರಮಾತ್ಮನ ಆಗರದ ಹೆಬ್ಬಾಗಿಲ್ಲಿ ನಿಂತು ಪರಮಾತ್ಮ ಹಿಂಗೆ ಪ್ರಾರ್ಥನೆ ಮಾಡ್ಕೊಂಡು ನಿಂತ್ಕೊಂಡು ಹೆಂಗೆ ಅಲ್ಲೇ ಮಾಡ್ಕೊಂಡು ಕೂಗುತ್ತಲೇ ಅವನ ಹೆಸರು ತಗೊಂಡು ಕೂಗ್ಬೇಕಂತ. ಕೂಗು ಶಬ್ದ ಸಾಮಾನ್ಯ ಶಬ್ದ ಅಲ್ಲ. ಕೂಗಿದಾಗ ಎಷ್ಟೇ ಇರುವುದು ನಮ್ಮ ಮೈ ಮೇಲೆ ಅಂತ ಪರಮಾತ್ಮನ ಅತಿಶಯವಾಗ್ತಕ್ಕಂಥ ಬಗ್ಗೆ ಕೂಗುತ್ತಲೇ. ಅಷ್ಟಲ್ಲ, ಶಿರಬಾಗಿ. ಶಿರ ಅಂದ್ರೇನು? ಶಿರ ಅಲ್ಲ, ತಲಿ. ಶಿರಬಾಗಿ, ತಲಿ ಬಗ್ಗೆ ನಮಸ್ಕಾರ ಅಂತ ಅರ್ಥ. ಶಿರಬಾಗಿ ಅನ್ಬೇಕಂತ. ಹೇ ಕರುಣಾ ಸಾಗರನೇ ಅವ್ನು ಹೇಳ್ಬೇಕಂತ. ಸ್ವಾಮಿ ಕರುಣಾಮಯ ಪರಿ ಅಂತ ಹೇಳ್ಬೇಕಂತ. ಭವರೋಗ ಭೇಷಜ, ಭಾಳ ಚಂದನ ಮಾತು. ಭವರೋಗ ಭೇಷಜ ಅರ್ಥ ಆಗ್ತದೆ ನಿಮಗೆ. ಏನಾರ ಭೇಷಜ ಅಂದ್ರೆ ಔಷಧ. ಆ ಶಬ್ದಕ್ಕೆ ಅರ್ಥ ಭೇಷಜ ಅಂದ್ರೆ ಔಷಧ. ರೋಗ ಯಾವುದು ನಮಗೆ? ಭವರೋಗ, ಸಂಸಾರ ಅಂತಕ್ಕಂಥ ರೋಗದ. ಭವ ಅಂದ್ರೆ ಸಂಸಾರ. ಸಂಸಾರೋಗ ಔಷಧ ಯಾರು? ಭಗವಂತನೇ ಔಷಧ ಅಂತ ಅರ್ಥ. ಈ ರೋಗಿಗೆ ಇನ್ಯಾವ ಡಾಕ್ಟ್ರೂ ಇಲ್ಲ. ಹೋಗ್ಬಿಟ್ಟು ನಾವು ಅಸಾಧ್ಯ ಡಾಕ್ಟರ್ ಇದ್ದಾರೆ, ಬೇಕಾದ 100 ಡಿಗ್ರಿ ತೊಗೊಂಡಿರ್ತಾರೆ. ಅವ್ರ ಮುಂದೆ ಹೋಗಿ ಕೇಳ್ರಿ, ಈ ಸಂಸಾರ ಹೋಗೋದು ಔಷಧ ಕೊಡ್ರಿ ಪದ ಕೇಳ್ರಿ, ಕೊಡ್ತಾರೆ ನೋಡ್ರಿ. ಸ್ವಾಮಿ ಸಂಸಾರ ಹೋಗಿ ಇಂಜೆಕ್ಷನ್ ಕೊಡ್ರಿ ಏನ್ರಿ, ಕೊಡ್ತಾರೆ ಇಲ್ಲ? ಮಹಾರವರೊಬ್ಬರೇ. ಸರ್ವ ವಿದ್ಯಾ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ರಾಯರಿಗೆ ಹೇಳ್ತಾವೆ ನಾವು. ಎಂಥ ಮಹಾನುಭಾಗ. ಹೊಟ್ಟೆಗಿರ್ತಕ್ಕಂಥ ಎಲ್ಲರೂ ಹೋಗ್ತಕ್ಕಂಥ ಮಹಾನುಭಾವರು ಮಂತ್ರಾಲಯ ಸ್ವಾಮಿ. ಅವ್ರು ನೆನೆಸಿದನ್ನ ರೋಗ ಹೋಗ್ತ ಎಂಥವು ಅರಿಷ್ಟ ವಾಪಸ್ ಮಾಡ್ತಕ್ಕಂಥ ರೋಗ. ಅವ್ರ ಗುರು ಮಧ್ವಾಚಾರ ಸಾಕ್ಷಾತ್ ಪರಮಾತ್ಮ ಅವ್ರಿಗೆ ಗುರು ಆಗಿರ್ತಕ್ಕಂಥ ಅವ ಹಿಂಗಿರಬೇಡ. ಅದಕ್ಕೆ ಭವರೋಗ ಬೇಷ ಅವನೇ ಅಂತ ಅರ್ಥ ಪರಮಾತ್ಮ. ಇನ್ಯಾರೂ ಅಲ್ಲ ಆ ಶಬ್ದಕ್ಕೆ. ಅದಕ್ಕೆ ನಮ್ಮಲ್ಲಿ ನಿರ್ವಕಾಶ ಶಬ್ದ, ಸಾವಕಾಶ ಶಬ್ದಗಳು ಅಂತಾವೆ. ಶಾಸ್ತ್ರ ಬರ್ತಾವಿಲ್ಲ. ಇದು ನಿರ್ವಕಾಶ ಶಬ್ದ ಭಗವಂತದ್ದು. ಭವರೋಗ ಬೇಷ ಅಂತಕ್ಕಂಥದ್ದು. ಭವರೋಗ ಬೇಷಜ ಕೈಗೊಡು ಅಂತ ಹೇಳ್ಕೊಂಡು ಸ್ವಾಮಿ
ಹಿಂಗೆ ಪ್ರಾರ್ಥನೆ ಮಾಡು, ಈ ಕರುಣಾಮಯನೇ ಹೊರೋಕ ಔಷಧಿ ಕೊಡ್ತಕ್ಕಂಥ ಪರಮಾತ್ಮನೇ ಕೈ ಕೊಡು. ಕೈ ಕೊಡು ಎರಡು ಅರ್ಥ ಅಂತ. ಕೈ ಕೊಡು, ಕೈ ಕೊಡು, ಕೈ ಕೊಟ್ಟು ಹೋಗೋದಲ್ಲ, ಕೈ ಕೊಡು, ನಮ್ಮ ಕೈ ಹಿಡಿ ಅಂತ ಅರ್ಥ. ಬೇಗ ಅವಾಗಂದಾಗ ಭಗವಂತ ಬೇಗ ಒದಗುವ ಭಾಗವತರ ಅರಸ. ಹಿಂಗೆ ಕೇಳ್ಕೊಂಡಾಗ, ಹಿಂಗೆ ಮಾಡಿದಾಗ, ಅವ್ನು ಪ್ರಾರ್ಥನೆ ಮಾಡಿಕೊಂಡಾಗ ಓಡ್ಕೋತ ಕೃಷ್ಣ ಬರ್ತಾನೆ ಅಂತ ಮತ್ತೆ ಪರಮಾತ್ಮ ಬರ್ತಕ್ಕಂಥ ಹಾದಿ ಹೇಳ್ತಾ ಇದ್ದಾರೆ. ಅನೇಕ ಉದಾಹರಣೆ ಹೇಳ್ತಾ ಇದ್ದಾರೆ ಅಂತರ ಮುಂದುವರೆದು. ಏನು ಕರುಣಮೋ ತನ್ನವರಲ್ಲಿ ಪರಮಾತ್ಮಗೆ ಇಷ್ಟೆಲ್ಲ ಹೇಳಿ ದಾಸರು ಬರ್ತಕ್ಕಂಥ ಹಾದಿ ಹೆಂಗದ ನೋಡ್ರಿ. ಎಷ್ಟು ಒಂದಕ್ಕೊಂದು ಪದ್ಯ ಭಾಳ ಚಂದ ಹರಿಕತಾಂಬ ಸಾಲ. ಏನು ಕರುಣವು ತನ್ನವರಲ್ಲಿ ದಯಾನಿಧಿಗೆ ಹೆಂಗ ಸದ್ಭಕ್ತ ಜನರು ಅತಿ ಹೀನ ಕರ್ಮವ ಮಾಡಿದರೂ ಸರಿ ಸ್ವೀಕರಿಸಿ ಪೊರೆವಾ ಪರಮಾತ್ಮ. ಪ್ರಾಣ ಹಿಂಸಕ ಉದಾಹರಣೆ ಕೊಡ್ತಾರ. ಲುಬ್ಧಕಗೆ ಸುಜ್ಞಾನ ಭಕ್ತಿಗಳಿತ್ತು ದಶರಥ ಸೂನು ವಾಲ್ಮೀಕಿ ಋಷಿಯ ಮಾಡಿದ ಪರಮ ಕರುಣಾಳು. ಒಳ್ಳೆ ಉದಾಹರಣೆ. ನೀವು ಕೆಟ್ಕರ ಮಾಡಿ ಏನು ಕರುಣವು ತನ್ನವರಲ್ಲಿ. ಭಗವಂತ ಎಷ್ಟು ಅಂತ ಕಣ ಗೊತ್ತಾ? ಯಾರಲ್ಲಿ? ತನ್ನವರಲ್ಲಿ ಅಂತ ಅರ್ಥ, ತನ್ನ ಭಕ್ತರಲ್ಲಿ ಅಂತ ಅರ್ಥ. ಹೆಂಗ ದಯಾನಿಧಿಗೆ, ಅವ ಯಾರವ? ದಯಾನಿಧಿ. ಸದ್ಭಕ್ತರು ಜನರು ಅತಿ ಹೀನ ಕರ್ಮ ಮಾಡಿದರೂ ಸರಿ, ಏನೋ ಕೆಟ್ಟ ಶಾಪದಿಂದ ಅಥವಾ ಜಲಮಾದ ಮಾಡ್ತಕ್ಕಂತಹ ಪಾಪದಿಂದ ಏನೋ ಕೆಟ್ಟ ಕರ್ಮ ಮಾಡಿರ್ತೇವೆ, ಪರಮ ಆಜ್ಞೆ ಅನಿಸೋದಿಲ್ಲ. ಅನೇಕ ಸಲ ಹಿಂದೆ ಉದಾಹರಣೆ ಬಂದದ. ಸ್ವೀಕರಿಸಿ ಪೊರೆವಾ ಪರಮಾತ್ಮ ಇಷ್ಟು ಅಂತ ಕಡೆಯಲ್ಲ, ಏನೋ ಕೆಟ್ಟ ಕರ್ಮ ಮಾಡ್ರಿ, ಒಳ್ಳೇದು ಮಾಡೇ ಮಾಡ್ತೀರಿ, ಕೆಟ್ಟ ಕರ್ಮ ಮಾಡೋ ಮಾಡಿ ಸಂಬಂಧ ಬರ್ತದೆ. ಏನೋ ಕೆಟ್ಟ ಕರ್ಮ ಕಾಯಂ ಕೆಟ್ಟ ಬರಲ್ಲ. ಸಾತ್ವಿಕರು ದೇವತೆಗಳು ಅಂತ ಅರ್ಥ, ಋಷಿಗಳು ಅಂತ ಅರ್ಥ. ನಾವು ನಮ್ಮ ತೋರಲ್ಲಿ ತಿಳ್ಕೊಳ್ಳುವಂತ ಇಲ್ರಿ. ನಾನು ನಿನ್ನೆ ಬಾರ್ನೆ ಕುಡಿದು ಬಂದಿನಿ, ದೇವ್ರು ರಕ್ಷಣೆ ಮಾಡ್ತಾನ ಅಂದ್ರೆ ಅಲ್ಲಿ ಹೇಳಿಲ್ಲ ಅದನ್ನು. ಅಂದು ಹೇಳ್ತಕ್ಕ ಮೊದಲ ಕೃಷ್ಣ ಅಲ್ಲಿ ಹೇಳ್ತಾನೆ ಗೀತಾದಾಗ, ಎಷ್ಟೇ ತಪ್ಪು ಮಾಡು ನೀನು ರಕ್ಷಣಾ ಮಾಡ್ತಾನೆ, ಜವಾಬ್ದಾರಿ ನಂದು ಅಷ್ಟು ನೆನಪ ಆಗೋದು ನನಗೆ. ಹಂಗೆ ಹೇಳ್ತೇನೆ ನಿಮಗೆ ಹೇಳ್ತಾನೆ. ಯಾರಿಗೆ ಗೊತ್ತೇ ರಾಯ ಅರ್ಥ ಬಿಡ್ತಾರೆ ಅದಕ್ಕೆ. ಇದು ದೇವತೆಗೆ ಸಂಬಂಧ ಅಂತಾರೆ, ನಮಗಲ್ಲ. ನೀವು 100 ತಪ್ಪು ಮಾಡಿ ಕ್ಷಮ ಮಾಡು ಅಂದರೆ ಅದಕ್ಕೆ ಅದನ್ನು ಹೇಳ್ತಾರೆ. ತನ್ನವರು ಹೀನ ಕರ್ಮ ಮಾಡಿದರೂ ಸರಿ, ಹೀನ ಕೆಟ್ಟ ಕರ್ಮ ಮಾಡಿದ್ರು ಸರಿ, ಸ್ವೀಕರಿಸಿ ಪೊರೆವಾ ಯಾರಿಗೆ? ಜ್ಞಾನಿಗಳಿಗೆ, ಭಗವದ್ಭಕ್ತರಿಗೆ, ದೇವರಿಗೆ. ಒಂದು ಉದಾಹರಣೆ ಕೊಡ್ತಾರೆ. ಪ್ರಾಣ ಹಿಂಸಕ ಯಾರು ಗೊತ್ತಾತ? ಗೊತ್ತಾಗ ಮುಂದೆ ಓದ್ತೊಡೆ. ಪ್ರಾಣ ಹಿಂಸಕ, ಪ್ರಾಣ ತಗೊಳ್ಳವ, ಕೊಲ್ಲವ ಅಂತ ಅರ್ಥ. ಲುಬ್ಧಕ ಅಂತಾರ ಮಹಾಭಾರತಕ್ಕಂಥರು. ಮಹಾಪಾಪಿಷ್ಟ, ಆಶಾಬುರುಕ ಇರ್ತಕ್ಕಂಥವ. ಅವ ಏನು ಕೊಟ್ಟ? ಸುಜ್ಞಾನ ಭಕ್ತಿಗಳ ಇತ್ತು. ಅವ ಪ್ರಾಣಿ ಹಿಂಸಕ. ಅವ ಮತ್ತೆ ಬರೀ ಕೊಲ್ಲೋ ಮಂದಿನ ಪ್ರಾಣಿ ಕೊಲ್ಲವ ಅಷ್ಟ ಅಲ್ಲ, ಮಹಾ ಜಿಪುಣಾಗ್ರಹ ಚಕ್ರವರ್ತಿ ಅವ, ಮಹಾಪಾಪಿಷ್ಟ. ಅಂಥವಾಗ ಸುಜ್ಞಾನ ಭಕ್ತಿ ಇತ್ತ. ಯಾರು? ಪರಮಾತ್ಮ. ಏನು ಮಾಡಿಸ್ತಾವ ಅವನ ಕಡೆಯಿಂದ? ವಾಲ್ಮೀಕಿ ಋಷಿಯೇ ಮಾಡಿದ. ಅರ್ಥ ಆಗ್ತದೆ ನೀವು? ಅವನ್ನೇ ಮಾಡಿದ. ಏನಿದ್ದು ಮೊದ್ಲವ? ಅವನು ಲುಬ್ಧ, ಪ್ರಾಣ ಹಿಂಸಕ ಹೌದು, ಲುಬ್ಧ ಹೌದು. ಅವ ಯಾರು? ಋಷಿ ಮೊದಲೇ ವಾಲ್ಮೀಕಿ ಋಷಿ ಮೊದಲೇ ಬ್ಯಾಡ್ರವ. ನಿಮಗೆಲ್ಲ ಕಥಾ ಗೊತ್ತ ರಾಮಾಯಣದು. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ. ಜಗತ್ತಿ ಮೊದಲೇ ಕಾವ್ಯನೇ ರಾಮಾಯಣ ತಿಳ್ಕೊಡ್ರಿ ನೀವು. ಶ್ರೇಷ್ಠ ಕಾವ್ಯ ರಾಮಾಯಣ. ರಾಮರ ಕೂಜಂತಂ ರಾಮ ರಾಮೇತಿ ಎಂಥ ಅಕ್ಷರ, ಮಧುರಂ ಮಧುರಾಕ್ಷರಂ. ಯಾವ ಕವಿ ಹಾಡಿದ? ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ. ಏನು ಮಾಡಬಾರ್ದು ಕೆಟ್ಟ ಕರ್ಮ ಎಲ್ಲ ಮಾಡಿದ್ದವ. ಅಂಥವ್ ಏನು ಭಗವಂತ ಕೊಟ್ಟ? ಏನು ಕೊಟ್ಟ ಅಂತ ಹೇಳಿದ್ರೆ ಜ್ಞಾನ ಭಕ್ತಿ ಇತ್ತು. ಋಷಿಯೇ ಮಾಡಿದ ಪರಮ ಕರುಣಾಳು ಅಂತ ಹಿಂಸಕ ಹೋಗಿನವ ಋಷಿ ಆದ. ಜಗತ್ತಿಗೆ ಶ್ರೇಷ್ಠ ಕಾವ್ಯ ಕೊಟ್ಟ. ಏನು ಕೊಟ್ಟ? ರಾಮಾಯಣ ಕೊಟ್ಟಿರ್ತಕ್ಕಂಥ ವಾಲ್ಮೀಕಿ ರಾಮಾಯಣ ದೊಡ್ಡ ರಾಮಾಯಣ ಇರತಕ್ಕಂಥದ್ದು. ಅಸಾಧ್ಯ ಸಂದೇಶಗಳನ್ನು ಎಲ್ಲರೂ ಫಾಲೋ ಮಾಡ್ತಕ್ಕಂಥ ರಾಮಾಯಣ ಅಂತ ಭಗವಂತ ನಮ್ಮನ್ನು ಕೈ ಬಿಡ್ತಾನೆ. ದಾಸರಾಯ ಅಂತಾರೆ. ಅದಕ್ಕಂತಾರೆ ಮುಂದೆ ಬರೆದು ನೋಡ್ರಿ ಅಂತಾರೆ. ಅದಕ್ಕೆ ಕನೆಕ್ಷನ್ ಮುಂದಿನ ಶಬ್ದಕ್ಕೆ ಮತ್ತೆ ಕನೆಕ್ಷನ್ ಅದ. ಮೂಢ ಮಾನವರು ಅಂತಾರೆ. ಎಲ್ಲ ಕಾಲದಿ ಬೇಡಿಕೊಂಬೆ ಇನಿತೆಂದು ದೈನ್ಯದಿ ಬೇಡದಂದದಿ ಮಾಡೋ ಪುರುಷಾರ್ಥಗಳ ಸ್ವಪ್ನದಲ್ಲಿ. ನಿಮ್ಗೆ ಅರ್ಥ ಆಗ್ತದೆ. ನೀಡುವಡೆ ನೀಡುವಡೆ ನೀಡುವರೆ ಅದನ್ನು ಡೇ ಅದಲ್ಲ, ನೀಡುವಡೆ ನಿನ್ನ ಅಮಲ ಗುಣ ಕೊಂಡಾಡಿ ಹಿಗ್ಗುವ ಭಾಗವತರ ಒಡನಾಡಿ ಸೆನ್ನೆನು ಜನುಮ ಜನುಮಗಳಲ್ಲಿ ಮರೆಯದಲಿ. ಏನು ವೈಶಿಷ್ಟ್ಯ ಭಗವಂತ ಕೇಳ್ತಾನೆ. ಮುಂದೆ ಗಣಪತಿ ಸಂಧಿ ಮುಂದಾಗ ಹೇಳ್ತಾನೆ. ಮತ್ತೆ ನಿಮಗೆ ಮೇಲೆ ಮೇಲೆ ಹೇಳಿ ನಿಮ್ಮನ್ನು ಪರಮಾತ್ಮನ ಹಿಂಗೆ ಕೈಗೋತಾರಲ್ಲ ದಾಸರಾಯರು. ಸ್ವಾಮಿ ಎಂಥ ಯೋನಿಗಳು ಹುಟ್ಟಿಸ್ತಾನೆ, ಎಲ್ಲರೂ ಹುಟ್ಟಿಸ್ತಾನೆ. ನಾವು ಪಕ್ಕಾ ಗೊತ್ತಿಲ್ಲ ನಾವು ಎಲ್ಲಿ ಹುಡ್ತೇವೆ ಅನ್ನೋದು. ನಾವೇನು ಬರ್ಕೊಂಡು ಹುಟ್ಟೇವನ ಮುಂದಿನ ಜನ ನಾವು ಸತ್ತ ಮೇಲೆ ಈ ವಿವೇಕಾನಂದ ನಗರದಾಗ ಇಲ್ಲೇ ಮನೆ ಮಾಡ್ಕೊಂಡಿರ್ತೀವಿ. ನೆನಪದ ಯಾರಿಗೆ ಗೊತ್ತ ಅನ್ನೋರಿಗೆ ಅದಕ್ಕಂತಾರ ಯಾವ ಜಲಮಾರ ಕೊಡು, ಎಲ್ಲರೂ ಹುಟ್ಟಿಸು, ಎಂಥ ಯೋನಿಯಾಗಾರ ಹುಟ್ಟಿಸು, ಯಾವ ಜಾತಿಯಾಗಾರ ಹುಟ್ಟಿಸು, ಒಂದು ಕಣ್ ಮಾಡಿ ನನಗೆ ಪರಮಾತ್ಮ ಸರ್ವೋತ್ತಮ ಜ್ಞಾನ ಮತ್ತು ತೀವ್ರ ಹೇಳ್ತಾರೆ ಮಹಾನ್. ನೀವು ಎಂಥ ವಿಧಾನ ಅದು ಇಟ್ಬಿಟ್ಟು ಸಾಕು ಉದ್ಧಾರ ಆಗ್ತಕ್ಕಂಥ ಪರಮಾತ್ಮ ಅದನ್ನ ಹೇಳ್ತಾ ಇರ್ತಾರೆ. ಮೂಢ ಮಾನವ ಅಂತರ ಮಹಾನುಭಾವರು. ಅಜ್ಞಾನ ಇರ್ತಕ್ಕಂಥ ಮಾನವ ಎಲ್ಲ ಕಾಲದಿ ಬೇಡಿ ಕೊಂಬೆ
ಏನು ಕೇಳ್ತೇನೆ ಇನಿತೆಂದು ದೈನ್ಯದಿ ಒಂದು ಕೆಲಸ ಬೇಡದಂದದಿ ಮಾಡೋ ಪುರುಷಾರ್ಥಗಳ ಸ್ವಪ್ನದಲ್ಲಿ ಧರ್ಮ ಅರ್ಥ ಕಾಮೋಕ್ಷ ಒಂದು ಕನಸು ಕೇಳಬಾರ್ದು ನಾವು. ಇದ್ರಿಗೆ ಸೈ ಇಂಥ ಬುದ್ಧಿ ಕೊಡು ಪರಮಾತ್ಮ ಸ್ವಾಮಿ ಬೇಕು ಕೇಳೋದಾದ್ರೆ ಅಂತ ಅನು ಹೇಳ್ತಾರೆ. ಇವನು ಕೇಳಬೇಡ, ಧರ್ಮಾರ್ಥ ಕೇಳಬೇಡ. ದುಡ್ಡು ಕೊಡು, ಟ್ಯಾಕ್ಸಿ ಕೊಡಿಸು, ಸೈಟ್ ಕೊಡಿಸು, ಇವನು ಕೇಳಬೇಡ. ಇವು ಧರ್ಮಾರ್ಥಗಳು, ಪುರುಷಾರ್ಥಗಳು, ಲೋಕದ ಹಿತ ಇರ್ತಕ್ಕಂಥವು. ಇವನ್ನ ಬೇಡ ಹೆಂಗೆ ಸ್ವಪ್ನದಲ್ಲಿ ನಮಗೇನು ದೇವ್ರ ಕನಸಾಗ ಏನು ಬರೋದಿಲ್ಲ ಬಿಡ್ರಿ. ತಪ್ಪಿ ಬಂದಾಗ ಏನು ಬೇಕು ಅಂತ ಕೇಳಿದ್ರೆ ಅಲ್ಲಿ ಕನಸಾಗ ಮತ್ತೆ ಇವ್ನು ಕೇಳಿಕ್ಕೆ ಹೋಗ್ಬೇಡ್ರಿ. ಮತ್ತೆ ನೀವು ಜೀವಂತಿದ್ದ ಹಿಂಗೆ ಎಚ್ಚರಿದ್ದಾಗ ಖರೆ ಎಚ್ಚರಿದಾಗ ಹಿಂಗೆ ಕೇಳಬೇಡ್ರಿ. ಸ್ವಪ್ನದವು ಕೇಳಲಿಕ್ಕೆ ಹೋಗ್ಬೇಡ್ರಿ. ಮುಂದೆ ಹೇಳ್ತಾರ ಅಂತಾರ ನೀಡು ಒಡೆ ನೀವು ಕೊಡ್ಬೇಕಂತ ಇಚ್ಛೆ ಅದಲ್ಲ, ಇದನ್ನ ಕೇಳಿ ಬೇಡಿದಂತಾರ. ಏನು ಬೇಡಬೇಕು ಗೊತ್ತ? ನಿನ್ನ ಅಮಲ ಗುಣ, ಪರಮಾತ್ಮನ ಅಮಲ ಶುದ್ಧವಾಗಿರ್ತಕ್ಕಂಥ ಗುಣಗಳ ಕೊಂಡಾಡಿ ಹಿಗ್ಗುವ ಸ್ತೋತ್ರ ಮಾಡ್ತಕ್ಕಂಥ ಭಾಗವತರ ಒಡನಾಡಿ ಶನ್ಯನು ಜನುಮ ಜನ್ಮಗಳಲ್ಲಿ ಮರೆಯದಲ್ಲಿ. ಏನು ಪ್ರಾರ್ಥನೆ? ಜನ್ಮಾಂತರದಾಗ ಒಂದು ಆರೋಗ್ಯ ಒಂದು ವರ್ಷ ಕೊಡು. ಜನ್ಮಾಂತರದಾಗ ನಿನ್ನ ಗುಣ ಹೊಗಳ್ಬೇಕು. ನಾನು ಅಂತಹ ಜ್ಞಾನಿಗಳ ಗುಂಪು ನನಗೆ ಸಿಗ್ಬೇಕು. ಉಳಿದ ದಿನ ಕೊಟ್ಟರು ಕೊಡು, ಬಿಟ್ಟರು ಬಿಡು. ಅದು ಇದು ಬತ್ತು ಕೊಡ್ಲಿಕ್ಕೆ ಹೋಗಬೇಡ. ನೀನು ಅವನೇನು ಕೇಳೋದಿಲ್ಲ, ಎರಡು ಕೊಡು. ಜನ್ಮಾಂತರ ಜನ್ಮ ಜನ್ಮಗಳೇ ಮರೆಯದಲ್ಲಿ ಅಂತ ದಾಸ. ಅಪ್ಪಿ ಸ್ವಾಮಿ ಮರವೇನಿಲ್ಲ ಅಂತೂ ಅಕಸ್ಮಾತ್ ಮರತಿ ಅಂತ ತಿಳ್ಕೊಬೇಡು. ನಾನು ಮರಿಬೇಡ. ಎಂತ ಯಾವುದೇ ಜನ್ಮ ಕೊಡು, ಎಲ್ಲೇ ಜನ್ಮ ಕೊಡು, ಎರಡು ಕೊಡು. ನನಗೆ ಒಂದೇನು ಕೊಡ್ಬೇಕು ಅಂತ ನಿಮಗೆ ನಿನ್ನ ಗುಣಗಳ ಕೊಂಡಾಡಿ ಹಿಗ್ಗತಕ್ಕಂಥ ಒಂದು ಭಾಗವತರ ಸಂಘ. ಅದಕ್ಕೆ ದಾಸರು ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಇದು ಶ್ರೇಷ್ಠ ಇದು ಒಂದು ಭಾಗವತ ಧರ್ಮ. ಇದು ಏನೋ ಗೊತ್ತೇ ಭಾಗವತ ಧರ್ಮ ಒಂದು ಧರ್ಮ ನಮಗೆ ಸಾಧು ಸಂಘ. ನೀ ಹಂಗೆ ಕೆಟ್ಟ ಉದಾಹರಣೆ ಹೇಳ್ತೇನೆ. ಒಂದು ಅವ ಅಪ್ಪ ಭಾರಿ ಇಸ್ಪೇಟ ಆಡ್ತದಂತೆ ಕೊಡ್ರಿ. ನಿಮಗೆ ಇಷ್ಟು ರೊಕ್ಕ ಕಳ್ಕೊಂಡ ಗಳಿಸ್ತಾ ಏನೇನೋ ಮಾಡಿದ್ರೆ ಜೀವನ ತುಂಬ ಇಸ್ಪೇಟ ಆಡ. ನಾವು ಅಕಸ್ಮಾತ್ ಅವ್ನು ಕೇಳ್ರಿ ನಿನ್ನ ಮಗನು ಇದನ್ನ ಮಾಡ್ಕೊಂತ ಅಂತ ನಮ್ಮ ನಾ ಹಾಳಾಗೇನಪ್ಪ ನೀ ಹಾಳಾಡ ಅಂತ ನಮ್ಮ ಅದು ಜಲಬೇಲಮಾಂತರದಾಗ ಒಂದು ಅರಿಕೆ ಮಾಡು. ಕೆಟ್ಟವ್ರ ಸಂಘ ಬಿಡಿಸು, ಒಳ್ಳೆಯವ್ರ ಸಂಘ ಹಿಡಿಸು. ಅಲ್ಲೇ ಭಗವಂತನ ಗುಣಕೊಂಡು ಹೇಳ್ತಕ್ಕಂಥ ಭಾಗವತರ ಗೆಳತನ ಕೊಡು ಹೇಳ್ತಾ ಇದ್ದಾರೆ. ನನಗೆ ಮುಂದೆ ಹೇಳಲಿಕ್ಕೆ ಆಗೋದು. 30 ಶ್ಲೋಕ ಆತ ಹೇಳಲಿಕ್ಕೆ ಇನ್ನು 3 ಮುಗಿಸ್ಬಿಡ್ತೀನಿ ಕೂಡ ಹೇಳ್ತೇನೆ ಅಂತ ಮುಂದುವರೆದು. ಚತುರ್ವಿಧ ಪುರುಷಾರ್ಥ ರೂಪನು ಚತುರ ಮೂರ್ತ್ಯಾತ್ಮಕನಿರಲು ಮತ್ತಿತರ ಪುರುಷ ಪದಾರ್ಥಗಳ ಬಯಸುವರೇನು ಬಲ್ಲವರು. ಅಲ್ಲಿ ಹಿಂದೆ ಹೇಳ್ಯಾರ, ಅದು ವಿಸ್ತಾರ ಮಾಡಿ ಹೇಳ್ತಾರೆ. ಪುರುಷಾರ್ಥ ಅಂತ ಹೇಳಿರಲ್ಲ ಅಲ್ಲಿ. ಮತಿವಿಹೀನರು ಐಹಿಕ ಸುಖ ಶಾಶ್ವತವೆಂದು ಅರಿದು ಅನುದಿನದಿ ಗಣಪತಿ ಮೊದಲಾದ ಅನ್ಯ ದೇವತೆಗಳನ್ನೇ ಭಜಿಸುವರು. ಗಣಪತಿ ಬೈದಾರಂತ ತಿಳ್ಕೊಬೇಡಿ. ಮತ್ತೆ ಮಗ ಗಣಪತಿ ಬೈತಾರಂತ ತಿಳ್ಕೊಬೇಡಿ. ಅಲ್ಲಿ ಹೇಳ್ತಾರೆ ದಾಸರು ಚತುರ್ವಿಧ ಪುರುಷಾರ್ಥ ರೂಪನು ಹರಿಯೇ ಲೋಕಕ್ಕೆ ಎಂದು ಹೇಳ್ಯಾರ. ಧರ್ಮ ಅರ್ಥ ಕಮೋಕ್ಷ ಅಷ್ಟು ನೀನ ಇವು ಯಾವ ಬೇಡ, ನೀ ಸಿಕ್ಕ ಸಾಕು ನಮಗೆ. ಇತ್ಲಾಗ ಪುರುಷಾರ್ಥಗಳವ, ಇತ್ಲಾಗ ದೇವ್ರಿದ್ದಾನ. ಯಾರನ್ನ ಆಯ್ಕೆ ಮಾಡ್ಕೋಬೇಕು? ದೇವ್ರನ್ನ ಆಯ್ಕೆ ಮಾಡ್ಕೋಬೇಕು. ಅರ್ಜುನ ಮಾಡ್ಕೊಂಡಿಲ್ಲ, ದುರ್ಯೋಧನ ತಮ್ಮ ದೇವ್ರನ್ನ ಕೃಷ್ಣ ನೀವು ಒಬ್ಬ ಇದ್ರು ಸಾಕು ನಮಗಂದ ಅದು ಹೇಳ್ತಾ ಇದ್ರೆ. ಚತುರ ಮೂರ್ತ್ಯಾತ್ಮಕ ಗೊತ್ತಾತ ಯಾರು? ಚತುರ್ಮೂರ್ತಿಗಳು ಅನಿರುದ್ಧ, ಸಂಕೃಷ್ಣ, ಪ್ರದ್ಯುಮ್ನ, ವಾಸುದೇವ. ಅಲ್ಲಿ ನಿಲ್ಬೇಕು. ಚತುರ ಅಂತ ಯಾರಲ್ಲಿ? ಚತುರ ಮೂರ್ತ್ಯಾತ್ಮಕ 4 ಮನೆ: ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ನಿರಲು ಮತ್ತಿತರ ಪುರುಷಾರ್ಥಗಳ ಬಯಸುವರೇನು. ಯಾಕೆ ಹೇಳಿ ಗೊತ್ತಾ? 4 ಯಾಕೆ ಹೇಳಿ ಗೊತ್ತಾಗ್ತದೆ ನಿಮಗೆ? ಅಲ್ಲಿ ಮ್ಯಾಲೆ ಚತುರ್ವಿಧ ಅಂತ ಯಾರ? ಅಲ್ಲಿ ಎಷ್ಟವ? 4 ವಿಧ. ಅದಕ್ಕೂ 4 ರೂಪ ಹೇಳಿ ಮತ್ತೆ 5 ಹೇಳಿಕೆ ಹೇಳಕ್ಕೆ. ಪುರುಷಾರ್ಥ ಚತುರ್ವಿಧ, ಪರಮಾತ್ಮನು ಚತುರ್ರೂಪ. ಆ ರೀತಿ ಹೇಳ್ತಾ ಇದೆ. ಬಯಸುವರೇನು ಬಲ್ಲವರು ಜ್ಞಾನಿಗಳು. ಪರಮಾತ್ಮ ಬ್ಯಾರೆಯನ್ನು ಕೇಳ್ತಾರ ಅವರು, ಏನು ಕೇಳಲಿಕ್ಕೆ ಹೋಗಲ್ಲ. ಮತಿ ವಿಹೀನರು. ಮತಿ ಅಂದ್ರೇನು? ಬುದ್ಧಿ ಇಲ್ಲದ ಹಟ್ಟು ಅಂತ ಅರ್ಥ. ಐಹಿಕ ಸುಖ ಇಲ್ಲಿ ಸುಖ, ಪ್ರಾಪಂಚಿಕ ಸುಖ ಶಾಶ್ವತ ಅಂತ ತಿಳ್ಕೊಂಡಿರ್ತಾರೆ. ಅಲ್ಲಿ ಬರ್ತಾರ ಶಾಶ್ವತವೆಂದು ಅನುದಿನದಿ ಏನು ಮಾಡ್ತಾರ? ಗಣಪತಿ ಮೊದಲಾದ ಅನ್ಯ ದೇವತೆಗಳನ್ನೇ ಭಜಿಸುವರು. ಈಗ ಅನೇಕ ಸುಖ ಇಲ್ಲ ದೇವತೆಗಳಿದ್ದ ಮಹಾದೇವತೆ ಚಂಡಿ ಚಾಮುಂಡಿ ನಿಮ್ಮ ಕಲ್ಪನಾದನ ಇಲ್ಲೋ ಒಂದು ಸಿದ್ಧಾಂತದವನು ಒಂದು ಪರಂಪರದ ನಮ್ಮಲ್ಲಿ. ಈ ಮಂತ್ರಶಾಸ್ತ್ರ ತಂತ್ರಶಾಸ್ತ್ರದೊಳಗೆ ಬೇಕಾಷ್ಟು ಪ್ರಯೋಗಗಳವ. ಯಜ್ಞ ಮಾಡಿಸ್ರು DKC ಹಗಲ ಮಾಡಿಸ್ತಾನೆ ಎಲ್ಲ. ಈ ಬೇರೆ ಏನು ಕೆಲಸ ಮತ್ತೆ ಪಟ್ಟ ಕೊಡೋದು, ಅಧಿಕಾರ ಕೊಡೋದು ಏರ್ತೈತಿ ಕೊಡ್ರಿ ಅಂತಮ್ಮ. ಅನ್ಯ ದೇವತೆಗಳು ಅಲ್ಲಿ ಶೀಘ್ರ ಫಲ ಅದು, ಶಾಶ್ವತ ಫಲ ಇಲ್ಲ. ಆ ಫಲ ಕೊಡ್ತಾರೆ ನಿಮಗೆ, ಶಾಶ್ವತ ಅಲ್ಲಿ ಫಲ ಅದು ಕಿಂಚಿತ್ ಇರ್ತದೆ. ಚಂಡಿ ಉಪಾಸನ ಮಾಡೋದು, ಚಾಮುಂಡಿ ಉಪಾಸನ ಮಾಡೋದು, ಎಂಥೆಂಥ ಮಂತ್ರಗಳು ಗೊತ್ತಾ. ಎಂಥೆಂಥ ರಂಗೋಲಿ ಹಾಕ್ತಾರ. ಬಾಣಂತಿಯಲು ಅಮಾಶಿರಾತ್ರಿ ತೊಗೊಂಬಂದು ಅದನ್ನು ಪ್ರಯೋಗ ಮಾಡೋರು ಇದ್ದಾರ. ಸಿದ್ಧಿ ಆಗ್ತದೆ ಮತ್ತದು ಉಲ್ಟಾ ಹೊಡಿತದೆ ಆಮೇಲೆ. ಅವ್ರು ತ್ರಾಸ ನೋಡ್ರಿ. ಅದಕ್ಕೆ ಗಣಪತಿ ಉಪಾಸನ ಮಾಡ್ರಿ.
ಗಣಪತಿ ಅದ್ರಗದ ವಿಶ್ವ ಮಾತು ಉಪವಾಸ ಮಾಡ್ರಿ ನೀವು. ತಾಯಿ ಗಣಪತಿನೇ ಶ್ರೇಷ್ಠ ಅಲ್ಲ. ಶ್ರೇಷ್ಠ ದೇವತೆ ಯಾರು? ಪರಮಾತ್ಮ. ಗಣಪತಿನೂ ಅವನ ಅಂದ್ರನೇ ಬರ್ತಕ್ಕಂಥವಲ್ಲ. ಅದಕ್ಕೆ ಅನ್ಯ ದೇವತೆ ಉಪಾಸನ ಬಿಡ್ತಕ್ಕದ್ದು, ಪರಮಾತ್ಮನನ್ನೇ ಉಪಾಸನ ಮಾಡ ಅಂತಾರ. ನಿನ್ನ ನಂಬಿದೆ ದಾಸರ ಹಾಡು ನೋಡಿರ್ತಕ್ಕಂಥದ್ದು. ಪರಮಾತ್ಮ ಇರ್ತಕ್ಕಂಥ ಅನ್ಯ ದೇವತೆ ಉಪಾಸನ ಮಾಡ್ತಕ್ಕಂಥ ಶ್ರೇಷ್ಠದ ಅಂತ ಹೇಳ್ತಾ ಇದ್ದಾರೆ. ಮುಂದಂತಾರ, ದ್ರುಹಿಣ ಮೊದಲಾದ ಅಮರಗಣ ಸನ್ಮಹಿತ ಸರ್ವ ಪ್ರಾಣಿಗಳ ಹೃದ್ಗುಹ ನಿವಾಸಿ. ಎರಡನೇದು, ಗಭೀರ ಸರ್ವಾರ್ಥ ಪ್ರದಾಯಕನು. ಐಹಿಕ ಪಾರತ್ರದಲ್ಲಿ ವಿಹಿತ ಅವಿಹಿತ, ಅದು ವಿಹಿತ ವಿಹಿತ ಬಿಡಿಸೋದ, ವಿಹಿತ ಅವಿಹಿತ, ಗುಡ್ ಆ್ಯಂಡ್ ಬ್ಯಾಡ್ ಅಂತ ಅರ್ಥ ಅದಕ್ಕೆ. ವಿಹಿತ ಅವಿಹಿತ ಕರ್ಮಗಳ ಅರಿತು ಫಲ ಸನ್ನಿಹಿತನಾಗಿದ್ದು ಎಲ್ಲರಿಗೆ ಕೊಡುತ್ತಿಪ್ಪ ಸರ್ವಜ್ಞ. ನೋಡ್ರಿ ಕೊನೆ ಸಾಲ ಎಷ್ಟು ಚಂದ ಇರೋದು ದಾಸರದು ಅಲ್ಲ. ಯಾವುದೇ ಪದ್ಯ ಕೊಡ್ರಿ ಹಂಗೆ ಓದೋ ಮುಂದೆ ತನ್ಮಯರಾಗಿ ಓದ್ರಿ, ಓದೋ ಮುಂದೆ ಏಕತಾಮಸ ಓದೋ ಮುಂದೆ ಕೊನೆ ಸಾಲ ಅಜ್ಜಿಷ್ಟು ಹೇಳ್ತಾರ ಪರಮಾತ್ಮ. ನೋಡಿ, ಫಲ ಸನ್ನಿಹಿತನಾಗಿದ್ದು ಎಲ್ಲರಿಗೆ ಕೊಡುತ್ತಿಪ್ಪ ಸರ್ವಜ್ಞ. ಎಲ್ಲರಿಗೂ ಕೂಡ ಅವ್ರು ತಕ್ಕಂಗೆ ಕೊಡ್ತಾನಂತ ಅರ್ಥ. ಒಂದೇದು ದ್ರುಹಿಣ ಅಂದ್ರೆ ಯಾರು ಗೊತ್ತಾಗ್ತಿಲ್ಲ? ಬ್ರಹ್ಮದೇವ್. ದ್ರುಹಿಣ ಮೊದಲಾದ ಅಮರಗಣ ಅಂದ್ರೆ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಆ ಶಬ್ದಕ್ಕೆ ಅರ್ಥ. ಸನ್ಮಹಿತ ಅಂದರೆ ಬ್ರಹ್ಮಾದಿ ದೇವತೆಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವವ ಅರ್ಥವಕ್ಕೆ. ಸರ್ವ ಪ್ರಾಣಿಗಳ ಹೃದ್ಗುಹ ನಿವಾಸಿ. ಎರಡನೇದು, ಎಲ್ಲರಲ್ಲಿ ಬಿಂಬರು ಪರಮಾತ್ಮ ಇರವನೇ ಅಂತರ್ಯಾಮಿಯಾಗಿ. ಗಭೀರ, ಬಹಳ ಗಂಭೀರ. ಸರ್ವಾರ್ಥ ಪ್ರದಾಯಕನು. ನಾಲ್ಕನೇದು, ಅವನು ಒಳನ ಇವೆಲ್ಲ ಪರಮಾತ್ಮ ಎಲ್ಲ ಕೊಡ್ತಕ್ಕಂಥವ. ಏನು ಮಾಡ್ತಾನ? ಐಹಿಕ ಪಾರತ್ರದಲ್ಲಿ, ಐಹಿಕ ಅಂದ್ರೆ ಇಲ್ಲಿ, ಪಾರತ್ರಿಕ ಪರಲೋಕ, ಈ ಲೋಕದಾಗ ಪರಲೋಕದಾಗ ಏನು ಮಾಡ್ತಾನ? ವಿಹಿತ ಅವಿಹಿತ ಕರ್ಮಗಳರಿತು ನೋಡ್ತಾನೆ. ಇದು ಯಾವ ಜೀವ, ಇದು ಯಾವ ಜೀವ, ಇವ ಏನು ಮಾಡೋಣ, ಇವ ಏನು ನೋಡ್ತಾನೆ, ಇವ ಕೆಟ್ಟ ಕರ್ಮ ಮಾಡೋಣ, ಚಲೋ ಕರ್ಮ ನೋಡ್ತಾನೆ, ಉಟ್ಕೊಟ್ಟು ಅದರಂತೆ ಫಲ ಸನ್ನಿಹಿತನಾಗಿದ್ದು ಎಲ್ಲರಿಗೆ ಕೊಡುತ್ತಿಪ್ಪ. ಅವ್ರ ಯುಗದ ತಕ್ಕಂಗೆ ಕೊಡ್ತಕ್ಕಂಥವ. ಅಲ್ಲಿ ಅಷ್ಟಿಗೆ ಒಂದೇ ಯಾಕೆ ಕೊಡೋದಕ್ಕೆ? ಪೇಪರ್ ಒಂದೇ ಇರ್ತದೆ, ಪ್ರಶ್ನೆ ಪತ್ರಿಕೆ ಒಂದೇ ಇರ್ತದೆ, ಸಿಲೆಬಸ್ ಒಂದೇ ಇರ್ತದೆ. ಮಾರ್ಕ್ಸ್ ಒಬ್ಬನ ಮಾರ್ಕ್ಸ್ ಕೊಡೋಣ, ಒಬ್ಬನ ಮಾರ್ಕ್ಸ್ ಅಷ್ಟು ಸಮಯ ಆಗ್ಬಿಡೋದು ಅಂತ ಕೇಳಿದ್ರೆ ಅವ್ರು ಬರ್ದಷ್ಟು ಬರ್ತದೆ. ಹಾಗೆ ನಾವು ಬರ್ದಷ್ಟು ಸಿಗುತ್ತೆ ಅಂತ ಅರ್ಥ. ನಮ್ಮ ಯೋಗ್ಯದ ತಕ್ಕ ಸಿಗುತ್ತಂದು ಫಲವ ಕೊಡ್ತೀಪ್ಪ ಅಂತೇಳಿ ಈ ಗಂತಿ ಮುಗಿಸ್ತಾರೆ. ಇಷ್ಟು ಹೇಳಿ ಇಡೀ ಸಂಗ್ರಹ ನಮ್ಮಲ್ಲಿ ಮಾತು ಬರ್ತದೆ. ಸಂಕ್ಷೇಪ ವಿಸ್ತರಾಭ್ಯಾಂಶ ಕಥೆಯಂತಿ ಮನೀಷಿಣ. ಜ್ಞಾನಿಗಳು ಅಷ್ಟು ಹೇಳೋಲ್ಲ, ಪ್ರಾರಂಭದಲ್ಲಿ ಸ್ವಲ್ಪ ಹೇಳ್ತಾರೆ, ಆಮೇಲೆ ವಿಸ್ತಾರವಾಗಿ ಹೇಳ್ಕೊತ ಹೋಗ್ತಕ್ಕಂಥದ್ದು. ಒಮ್ಮೆ ಹೇಳಿದ್ರೆ ತಲೆ ಹೋಗೋದಿಲ್ಲ, ಅದಕ್ಕೆ ಸ್ವಲ್ಪ ಹೇಳ್ಕೊಂತ ಅರ್ಥ. ಒಮ್ಮೆಗಾದರೂ ಜೀವರುಳು ವೈಷಮ್ಯ ದ್ವೇಷ ಅಸೂಯೆ ಸ್ನೇಹ ಮಹಾಮಹಿಮೆಗೆಲ್ಲ ನಿರುಪಾಧಿಕ ಪೂರ್ವಲೋಕಗಳ ಬ್ರಹ್ಮ ಕಲ್ಪಾಂತದಲ್ಲಿ ವೇದಾಗಮ್ಯ ಜಗನ್ನಾಥ ವಿಠಲ ಸುಮ್ಮನೇವನು ತ್ರಿವಿಧರಿಗೆ ಅವರವರ ನಿಜಗತಿಯ. ಇಡೀ ಸಂಜೆ ಅಷ್ಟು ಮುಗಿಸ್ತದೆ, ಇಡೀ ಶಬ್ದ ಅಷ್ಟು ನೋಡ್ರಿ ಅಂತಾರ. ಒಮ್ಮೆಗಾದರೂ ಪರಮಾತ್ಮಗೆ ನೋಡ್ರಿ ವೈಷಮ್ಯ ದೋಷ ಏನರವನ ಯಾರಲ್ಲಿ ದ್ವೇಷ ಇಲ್ಲ. ಹಂಗಿದ್ರೆ ಪರಮಾತ್ಮ ದೋಷ ಬರ್ತಿತ್ತು. ಪರಮಾತ್ಮ ಮತ್ತು ಅವ್ರಿಗೆ ಯಾಕೆ ಹಿಂಗೆ ಮಾಡಿ ಅಂದರೆ ನಮಗೆ ಯಾಕೆ ಹಿಂಗೆ ಮಾಡಿದಕ್ಕೆ? ಅವ್ರ ಯೋಗ್ಯತೆ ಹಂಗದ, ನಿನ್ನ ಯೋಗ್ಯತೆ ಹಿಂಗದ. ಅವ್ರ ಸ್ವಭಾವ ಹಂಗದ, ನೀವು ಸ್ವಭಾವ ಹಿಂಗದ. ಅವ್ರ ಸಾತ್ವಿಕರು, ನೀ ತಾಮಸ ಇದ್ದೀರಿ. ಅವ್ರ ಯೋಗ್ಯತೆ ತಕ್ಕಂಗೆ, ಅವ್ರ ಸಾಧನೆ ತಕ್ಕಂಗೆ ಒಂದು ಫಲ ಕೊಡ್ತಾನೆ, ವಿನ ಎಷ್ಟು ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಒಮ್ಮೆಗಾದರೂ ಪರಮಾತ್ಮಗೆ ಜೀವಗಳು ವೈಷಮ್ಯ, ವಿಷಮತ, ದೋಷ, ಅಸೂಯ, ಪಟ್ಟಿ ಕಿಚ್ಚು, ಸ್ನೇಹ ಮತ್ತು ಗೆಳೆತನ ಮಹಾಮಹಿಮೆಗೆ ಇಲ್ಲ. ಇವ್ರು ಬೇಕಾದರು, ಇವ್ರು ಆ ಮಠದವರು, ಈ ಮಠದವರು, ಅವೇ ದೇವ್ರು ಅವೆಲ್ಲ ಸಂಬಂಧ ಇಲ್ಲ. ಮತ್ತೆ ನಾವು ಮಾಡ್ಕೊಂಡು ಅವನ್ನೆಲ್ಲ ಎಲ್ಲ ಮಠ, ಆ ಮಠ ಈ ಮಠ ಬೇರೆ ಬೇರೆ ಅದೇ ಆ ಮಠದವರು ಒಂದು ದೇವರು ಒಮ್ಮಿಗೆ ಕಿಡೋದು. ಆಚಾರ್ಯ ಯಾವ ಮಠದವ್ರು ನೀವು ಯಾಕೆ ತೊಗೊಂಡೇ ಮಾಡೋನು ಅದನ್ನ? ಅದಿಲ್ಲ. ಅದಕ್ಕೆ ಪರಮಾತ್ಮಗೆ ಇಂಥ ನೇಮ, ಇಂಥ ಮನುಷ್ಯ ಅಂತಿಲ್ಲ. ಅವ ಯಾವ ಜಾತಿಯವಿರಲಿ, ಯಾವ ಜನ್ಮದವಿರಲಿ, ಪರಮಾತ್ಮ ಹಂಗೆ ಅನುಗ್ರಹ ಮಾಡ್ತಾನೆ. ನೋಡಿ ಕನಕದಾಸ ಹೆಂಗೆ ಅನುಗ್ರಹ ಮಾಡಿದ, ಹೌದಾ? ಅಲ್ಲಿ ಪುರಂದರ ಕನಕದಾಸರು ಇದ್ದಾರೆ, ಅದು ಬೇರೆ ಪಂಡಿತರು ಇದ್ದಾರೆ, ವಿದ್ವಾಂಸರು ಇದ್ದಾರೆ. ಪರಮಾತ್ಮ ಅವ್ರಿಗೆ ಹಂಗೆ ಮಾಡಿದ, ಇವ್ರಿಗೆ ಹೆಂಗೆ ಮಾಡಿದ? ಅವಾಗ ಏನು ಬೇಕಾಗಿದೆ ಗೊತ್ತಾ? ನಿರುಪಾಧಿಕ ಪರಮಾತ್ಮ ಇರ್ತಕ್ಕಂಥವ. ಉಪಾಧಿ ದೋಷ ಇಲ್ಲ ಅಂತ ಅರ್ಥ. ಪೂರ್ವಕ ಲೋಕಗಳ ಹೆಂಗೆ ಮಾಡುವ? ಬ್ರಹ್ಮ ಕಲ್ಪಾಂತದಲ್ಲಿ ಈ ಪ್ರಳಯ ಆದಮೇಲೆ ವೇದಾಗಮ್ಯ ಮತ್ತು ಅವನ ಹೆಸರು ವೇದಿತ ಪರಮಾತ್ಮ ಜಗನ್ನಾಥ ವಿಠಲ. ದಾಸರು ಇಷ್ಟು ಚಂದ ಹೇಳ್ತಾರ, ಜಗನ್ನಾಥ ವಿಠಲ ಬಾಯಿ ತುಂಬ ಅಂತಾರ ಮಹಾನುಭಾವ. ಸ್ವಾಮಿ ನನ್ನ ಉದ್ಧಾರ ಮಾಡ್ತಕ್ಕಂಥ ದೇವರು, ನನಗೆ ಅಂಕಿತ ಕೊಟ್ಟಿರ್ತಕ್ಕಂಥ ಪರಮಾತ್ಮ, ಇಷ್ಟು ನನಗಿಂದ 22 ಸಂಧಿ ಬರ್ಸಿ ಅಲ್ಲ ಅರ್ಪಣೆ ಆದಾಗತ್ತೆ. ಆ ಶಬ್ದಾಗ ಅಷ್ಟು ತೂಕ ಹಾಕ್ತಾರೆ. ಶಬ್ದ ತೂಕ ಹೆಂಗ ನೋಡಿ ಜಗನ್ನಾಥ ವಿಠಲ ಅನ್ನೋ ಹೊತ್ತಿನಾಗ ಏನಾಗಿರ್ಬೇಡ ಅವರಿಗೆ. ನಾವೊಂದು ಮೂರು ನಾಲ್ಕಿಂದ ಬರೋದ ಭಯಂಕರ ಶಾಡೆ ಊಟ ಹೇಳ್ಬೋದಾಗಿರ್ತೈತೆ ನಾವು. ಇಷ್ಟು ಬರೋದ ಮೇಲೆ ಜಗನ್ನಾಥ ವಿಠಲ ನೀ ಬರ್ಸಿ ಅನ್ನೋ ಕಡೆಯಿಂದ ನಾ ಬರ್ದಿಲ್ಲ. ಪುನಃ ಆ ವಿನಯ ಅಲ್ಲಿ ಹೇಳ್ತಾರೆ, ಟೀಕಾರ ಹೇಳ್ತಾರಲ್ಲ, ನ ಶಬ್ದಾಬ್ದವು ಗಾಢಾಹ ನಚ ನಿಗಮಶ್ಚಾಸು ಚತುರಾಹ ನಚ ನ್ಯಾಯ ಪ್ರೀತಾಹ ಪರಂ ಹಂಗೆ ಹೇಳಿ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣೀಂ ಪ್ರಪನ್ನ ಮಾನ್ಯಾಸ್ಮ ಅಂತಿದಂಗೆ. ಸ್ವಾಮಿ ಇದೆಲ್ಲ ನಿನ್ನ ಅನುಗ್ರಹ, ನಂದೇನೂ ಇಲ್ಲಿದ್ರಾಗ. ಈ ಸಿದ್ಧಾಂತ ಬರೋದು ಭಾಳ ಕಷ್ಟ ತಿಳ್ಕೊಟ್ಟು ಹೇಳ್ತಾ ಇದ್ದಾರೆ. ಜಗನ್ನಾಥ ವಿಠಲ
ಸುಮ್ಮನೆ ಈವನು ಏನನ್ನ ತ್ರಿವಿಧರಿಗೆ ಸಾತ್ವಿಕರು ರಾಜಸರು ತಾಮಸರಿಗೆ ಏನು ಕೊಡ್ತಾನ ಅವರವರ ನಿಜಗತಿಯ ಯಾರಿಗೆ ತಮಸ್ಸು ಯಾರಿಗೆ ಸಂಸಾರ ಯಾರಿಗೆ ಮೋಕ್ಷ ಕೊಡ್ತಕ್ಕಂಥ ಪರಮಾತ್ಮ ಅನುಗ್ರಹ ಅಂತಕ್ಕಂಥದ್ದು ಮಾತು ಅಂತ ಹೇಳಿಕತ್ತೆ ಈಗ 30 ಪದ್ಯ ಐತಿ ಅಷ್ಟು ಮುಗಿಸ್ಕೊತ ಹೌದಾ 2 ತಾಸು ಸಾಲಿ ಬಂತು ಹೇಳಿಕತ್ತೆ ಕೃಷ್ಣಾರ್ಪಣ ಮಸ್ತು ಮತ್ತು ನಾಳೆ ಅದು ಶುರು ಮಾಡುವಂತೆ ಅದು ಮುಗಿಸ್ ಅದಕ್ಕೆ ಕಮ್ಮಿ ಇದ್ರಿಕಂತ ಶ್ರೀ ಕೃಷ್ಣಾರ್ಪಣ ಮಸ್ತು ಸರ್ವೇಂದ್ರಿಯ